ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಜೀವ ತಂಪಾಗಿಸುವ ಮಂದಿ ಹೆರಲಲ್ಲಿ ಕೇದಗೆಯ ವನದಂತೆ ಕಂಪ ಬೀಸುತ್ತಾ ಮಾಡಿ ಮರೆಯುವುದರ ಅತಿಶಯದ ಬೆರಗು ಮಣೆಯೋ ಹಿರಿತನಕ್ಕೆ ಎನ್ನುವ ಮಾತಿನಂತೆ ಉಡುಪಿ ಶ್ರೀಕೃಷ್ಣನ ಕ್ಷೇತ್ರವಾಗಿ ಯಾವ ರೀತಿಯಲ್ಲಿ ಪ್ರಸಿದ್ಧಿ ಪಡೆದಿದೆಯೋ ಅದೇ ರೀತಿ ಸಮಾಜ ಸೇವೆಯಲ್ಲಿಯೂ ಕೂಡ ಬಹಳಷ್ಟು ಮುಂದಿದೆ. ಇದಕ್ಕೆ ಕಾರಣ ಇಲ್ಲಿರುವಂಥ ಹಲವಾರು ಸಮಾಜ ಸೇವಕರು. ಅದರಲ್ಲಿಯೂ ಕೂಡ ಮಾನ್ಯ ನಿತ್ಯಾನಂದ ಒಳಕಾಡ್ರವರು, ವಿಶ್ವಶೆಟ್ಟಿ ಅಂಬಲ್ಪಾಡಿಯವರು, ವಿನಯ್ ಚಂದ್ರ ಶಾಸ್ತಾನ, ಹೀಗೆ ಹಲವರ ಹೆಸರನ್ನು ಇಲ್ಲಿ ಈ ಸಮಾಜ ಸೇವೆಯ ನಿಟ್ಟಿನಲ್ಲಿ ಹೆಸರಿಸಬಹುದು. ನಾವು ಕಂಡಂತೆ ಈಗ ಪರಿಸ್ಥಿತಿಯ ಸಂದಿಗ್ಧತೆಯಿಂದ ಮತ್ತು ಕೌಟುಂಬಿಕವಾದಂತಹ ಸಂಘರ್ಷಗಳಿಂದ ಪರಿತ್ಯಕ್ತವಾದಂಥ ನಿರ್ಗತಿಕರಾದಂಥ ಬಹಳಷ್ಟು ಜನ ಇಂದು ಉಡುಪಿಯನ್ನು ಆಶ್ರಯಿಸ್ತಾ ಇದ್ದಾರೆ. ನಾನು ಪೂರ್ವದಲ್ಲಿ ಇದರ ಬಗ್ಗೆ ಮಾನ್ಯ ನಿತ್ಯಾನಂದ ಒಳಕಾಡ್ರವರಲ್ಲಿ ಕೇಳಿದಾಗ ಯಾಕೆ ಉಡುಪಿಯನ್ನೇ ಆಶ್ರಯಿಸ್ತಾ ಇದ್ದಾರೆ ಅಂದರೆ, ಉಡುಪಿಯಲ್ಲಿ ಅವರಿಗೆ ಒಂದು ಗಟ್ಟಿ ನೆಲೆ ಲಭ್ಯವಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣ ಇದೇ ಸಮಾಜ ಸೇವಕರು. ಉಡುಪಿಯಲ್ಲಿ ಒಂದು ಹೊಸ ಬದುಕು ಅನ್ನುವಂಥ ಆಶ್ರಮವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಹಲವಾರು ನಿರ್ಗತಿಕರಿಗೆ, ಅಶಕ್ತರಿಗೆ, ಪರಿತ್ಯಕ್ತರಾದವರಿಗೆ ಆಶ್ರಯವನ್ನು ನೀಡಿ ಉಪಚಾರವನ್ನು ಮಾಡಿ ಅವರನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಪುನರ್ವಸತಿಯ ಜತೆಗೆ ಅವರ ಮೂಲ ನೆಲೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅವಕಾಶವಾಗುವಂತೆ ಮಾಡುವಲ್ಲಿ ಈ ಹೊಸ ಬದುಕು ಅನ್ನುವಂಥ ಆಶ್ರಮ ಬಹಳಷ್ಟು ಕೊಡುಗೆಯನ್ನು ಉಡುಪಿಯಲ್ಲಿ ಹಲವಾರು ಜನರಿಗೆ ನೀಡಿದೆ. ಬಹುತೇಕವಾಗಿ ಸಮಾಜ ಸೇವಾ ಮಹತ್ವಾಕಾಂಕ್ಷೆಯುಳ್ಳಂಥ ಮಾನ್ಯ ವಿನಯಚಂದ್ರ ಶಾಸ್ತಾಂತ್ರವರು ಈ ಬಗ್ಗೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಮತ್ತು ನಿತ್ಯಾನಂದ ಒಳಕಾಡು ಕೂಡ ಅದಕ್ಕೆ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಒಂದು ಉತ್ತಮ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಉತ್ತಮ ನೆಲೆಯಲ್ಲಿ ಬಹಳಷ್ಟು ಕಷ್ಟಕರವಾದರೂ ಈ ಹೊಸ ಬದುಕು ಆಶ್ರಮ ನಡೀತಾ ಇದೆ. ಬನ್ನಿ, ಈ ಹೊಸ ಬದುಕು ಆಶ್ರಮ ಸ್ಥಾಪನೆಯ ಹಿನ್ನೆಲೆ ಏನು ಮತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ಮತ್ತು ಇದು ಒಂದು ಮಾದರಿಯಾಗಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಸ್ತಿತ್ವಕ್ಕೆ ಬರಬಹುದು ಮತ್ತು ಈ ಹೊಸ ಬದುಕು ಆಶ್ರಮವನ್ನು ಸ್ಥಾಪಿಸಿ ಆ ಮೂಲಕ ಅವರು ಎದುರಿಸಿದಂಥ ಸವಾಲುಗಳೇನು ಮತ್ತು ಇದು ಯಾವ ರೀತಿಯಲ್ಲಿ ನಿರ್ಗತಿಕರಿಗೆ ಒಂದಷ್ಟು ಆಶಾಕಿರಣವಾಗಿ ಮೂಡಿ ಬಂದಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಶ್ರೀಯುತ ವಿನಯಚಂದ್ರ ಶಾಸ್ತಾನ, ಸಂಚಾಲಕರು, ಹೊಸ ಬದುಕು ಆಶ್ರಮ, ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಮಾನ್ಯ ನಿತ್ಯಾನಂದ ಒಳಕಾಡು, ತಮಗೆ ಗೊತ್ತಿರುವಂತೆ ಸಮಾಜ ಸೇವಕರು. ಉಡುಪಿಯ ಪ್ರದೇಶದಲ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅತಿ ಶೀಘ್ರದಲ್ಲಿ ಧಾವಿಸಿ ಬರುವವರು ಮತ್ತು ಯಾವುದೇ ರೀತಿಯ ಹೇಸಿಗೆ, ಅಂಜಿಕೆಗಳಿಗೆ ಹೆದರತೆ ಉಪಚಾರವನ್ನು ಮಾಡಿಕೊಂಡು ಆ ಮೂಲಕವಾಗಿ ಜನರಿಗೆ ಒಂದು ಸಮಾಜ ಸೇವೆಯನ್ನು ನೀಡಿ ಅವರನ್ನು ಉತ್ತಮರನ್ನಾಗಿಸುವಂತಹ ನಿಟ್ಟಿನಲ್ಲಿ ಮತ್ತು ತಮಗೆ ತಿಳಿದಿರುವಂಥ ವಿಚಾರ, ಶವ ಸಂಸ್ಕಾರದ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲೂ ಕೂಡ ಬಹಳಷ್ಟು ಧಾವಂತದಲ್ಲಿ ಆಗಮಿಸಿ ಸಮಾಜ ಸೇವೆಯನ್ನು ಮಾಡಿರುತ್ತಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಉಡುಪಿ ನಾಗರಿಕರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ, ಗೌರವಪೂರ್ವಕವಾದಂಥ ಸ್ವಾಗತ ಮಾನ್ಯ ವಿನಯಚಂದ್ರ ಶಾಸ್ತಾನ ಹಾಗೆ ನಿತ್ಯಾನಂದ ಒಳಕಾಡು ಅವರಿಗೆ. ಮೊದಲಾಗಿ ಸಂಚಾಲಕರಾದಂಥ ವಿನಯಚಂದ್ರ ಶಾಸ್ತಾನರವರಿಗೆ, ಹೊಸ ಬದುಕು ಈ ಆಶ್ರಮದ ಸ್ಥಾಪನೆಯ ಹಿನ್ನೆಲೆ ಏನು? ಉಡುಪಿಯಲ್ಲಿ ತುಂಬ ಜನ ತುಂಬ ಅಸಹಾಯಕ ಸ್ಥಿತಿಯಲ್ಲಿ ನಮಗೆ ಸಿಗ್ತಾ ಇರ್ತಾರೆ. ಒಂದು ಉಡುಪಿ ಕೃಷ್ಣ ಮಠ, ಅಲ್ಲಿ ತುಂಬ ಜನ ಭಿಕ್ಷೆ ಬೇಡುವಂಥದ್ದು ಮತ್ತು ಕಾಲು ಕಟ್ಟಾಗಿ ಮತ್ತು ಬೇರೆ ಬೇರೆ ತುಂಬ ಕಷ್ಟ ಸ್ಥಿತಿಯಲ್ಲಿರ್ತಾರೆ. ಅಂಥವರನ್ನು ನಮ್ಮ ಆತ್ಮೀಯರಾಗಿಂತಹ ನಿತ್ಯಾನಂದ ಒಳಕಾಡವರು, ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬಾ ಇದೆ, ಗಂಟೆಗಟ್ಟಲೆ ದಿನಗಟ್ಟಲೆ ಹೇಳ್ಬೋದು. ಅವರು ದಿನಕ್ಕೆ ಸಾಧಾರಣ ಒಂದು ಮಿನಿಮಮ್ 5ರಿಂದ 10 ಜನರನ್ನು ರೆಸ್ಕ್ಯೂ ಮಾಡ್ತಾರೆ. ಮಾಡಿದಾಗ ಅವರ ಪರಿಸ್ಥಿತಿ ಕಂಡು ಅವರು ಮತ್ತು ನಾವು ಯೋಚನೆಯನ್ನು ಮಾಡಿದ್ವಿ, ಇಂಥವ್ರಿಗೊಂದು ಆಶ್ರಯ ಕಟ್ಟಬೇಕು, ಮತ್ತೇನೂ ಬೇಡ, ಕೊನೆಗಳಿಗೆಲ್ಲಿ ಇಂಥವ್ರಿಗೊಂದು ಆಶ್ರಯ ಕಟ್ಟಿ ಅವರಿಗೊಂದು ಆಶ್ರಯ ಕೊಟ್ಟು ಊಟ ಉಪಚಾರವನ್ನು ಮಾಡುವ ಅಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಈ ಹೊಸ ಬದುಕು ಆಶ್ರಮವನ್ನು ಪ್ರಾರಂಭ. ಯಾವಾಗ ಸಂಕಲ್ಪ ಕೊಟ್ಟರೆ ಇದು ಸೆಪ್ಟೆಂಬರಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಕಾರ್ಯರೂಪಕ್ಕೆ ಸಾಧಾರಣ ಒಂದು 7-8 ತಿಂಗಳಾಯಿತು ಈ ಸಂಸ್ಥೆ ಪ್ರಾರಂಭ ಆಗಿ. ಪ್ರಾರಂಭದಿಂದ ಇಲ್ಲಿಯ ತನಕ 17 ಜನ ರಿಟರ್ನ್ ಮನೆಗೆ ಹೋಗಿದ್ದಾರೆ. ಅಂದರೆ ಅವರನ್ನು ನಾವು ರೆಸ್ಕ್ಯೂ ಮಾಡಿದ ಮೇಲೆ ಅವರ ಪರಿಸ್ಥಿತಿಯನ್ನು ತಿಳ್ಕೊಂಡು ಮತ್ತೆ ಸಮಾಜಮುಖಿಗೆ ತರುವಂಥ ಕೆಲಸವನ್ನು ನಮ್ಮ ಈ ಸಂಸ್ಥೆ ಮಾಡ್ತಾ ಇದೆ. ಬಟ್ ಈ ಹೊಸ ಬದುಕು ಆಶ್ರಮದ ಸ್ಥಾಪನೆಯ ಹಿನ್ನೆಲೆಯಲ್ಲಿ ಕೇಳುವುದಾದರೆ ಇದಕ್ಕೆ ಬೇಕಾದಂಥ ಸಂಪನ್ಮೂಲ ಕ್ರೋಢೀಕರಣ, ಜಾಗದ ಲಭ್ಯತೆ ಮತ್ತು ನೆರವು ಯಾವ ರೀತಿಯಲ್ಲಿ ಬಂತು? ಈಗ ತಾತ್ಕಾಲಿಕವಾಗಿ ನಮಗೆ ಕಾರ್ತಿಕ್ ಟವರಲ್ಲಿ ಸದಾಶಿವ ಶೆಟ್ಟರು ನಮ್ಮ ಸಂಸ್ಥೆ ದಾನಿಗಳು
ಅವರು ನಮಗೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಈಗ ಕೋರ್ಟ್ ಸಮೀಪದಲ್ಲಿದೆ ಈಗ. ಅದು ಉಚಿತವಾಗಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಈಗ ಒಂದು 32 ಜನ ಅಸಹಾಯಕ ಸ್ಥಿತಿಯಲ್ಲಿ ಇದ್ದವರಿದ್ದಾರೆ. ಮುಂದೆ ಜನ ಜಾಸ್ತಿ ಆದರೆ ಅಲ್ಲಿಯೂ ಸ್ವಲ್ಪ ಕಷ್ಟ ಆಗುತ್ತೆ. ಒಂದಿಷ್ಟು ಜಾಗವನ್ನು ಅವರು ಕೂಡ ನೋಡ್ತಾ ಇದ್ದಾರೆ. ಮುಂದೆ ಹೇಗೆ ಅಂತೇಳಿ ಇನ್ನೂ ಕೂಡ ಯೋಜನೆ ಹಾಕಿಲ್ಲ. ಸರಿ, ನಿತ್ಯಾನಂದ ಒಳಕಾಡ್ರವರೇ, ಹೊಸ ಬದುಕು ಅನ್ನುವುದು ತಮ್ಮ ಆಶ್ರಮದ ಹೆಸರು. ಒಂದು ರೀತಿಯ ಅನ್ವರ್ಥನ, ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂಥ ಒಂದು ಆಶ್ರಮ ಅಂತ. ಹೊಸ ಬದುಕನ್ನು ಈ ನಿರ್ಗತಿಕರಿಗೆ, ಅಶಕ್ತರಿಗೆ, ಪರಿತ್ಯಕ್ತಗೊಂಡವರಿಗೆ ಕಟ್ಟಿಕೊಡುವಲ್ಲಿ ಅಲ್ಲಿರುವಂತಹ ಅವಕಾಶಗಳೇನು, ಅಲ್ಲಿರುವಂತಹ ಸೌಲಭ್ಯಗಳನ್ನು ಮತ್ತು ಅವರಿಗೆ ಆ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಈ ಆಶ್ರಮ ಯಾವ ರೀತಿಯಲ್ಲಿ ನೆರವಾಗಬಹುದು? ಈಗ ಹೊಸ ಬದುಕು ಎಂಬ ಹೆಸರು ನಮಗದು 15 ವರ್ಷದ ಹಿಂದೆ ಮಾಡಬೇಕಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲೆಲ್ಲಿ ಬಿದ್ದವರು ಯಾವ್ಯಾವ ದೇಶ, ಯಾವ್ಯಾವ ರಾಜ್ಯ, ಯಾವ್ಯಾವ ಜಿಲ್ಲೆಯವರು ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಅವರನ್ನು ಕಂಡು ನಾವು ಬಹಳಷ್ಟು ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಇವರಿಗೆ ಒಂದು ಹೊಸ ಬದುಕು ನೀಡಬೇಕು ಎಂಬ ಆಶಯದಿಂದ ನಾವು ವಿನಯ್ ಚಂದ್ರ ಮತ್ತು ನಾವು ಸೇರಿ ಒಂದು ಹೊಸ ಬದುಕು ಎಂಬ ಆಶ್ರಮವನ್ನು ಕಟ್ಟಿದ್ದೆವು. ಸರಿ. ಯಾಕೆಂತ ಹೇಳಿದ್ರೆ ಈಗ ವಿನಯ್ ಚಂದ್ರ ಹೇಳಿದ ಹಾಗೆ ಇಲ್ಲಿ ಕೃಷ್ಣ ಮಠ ಅಥವಾ ಪರಿಸರದಲ್ಲಿ ಎಲ್ಲಿಯೂ ಕೂಡ ತಿರುಗಾಡಿದರೆ ಭಿಕ್ಷುಕರಿಗೆ ಎಲ್ಲರೂ ಹಣ ಕೊಡುವರಿರ್ತಾರೆ. ಈ ಒಳ್ಳೆ ಕೆಲಸ ಮಾಡ್ತಾರೆ, ಅವರಿಗೆ ಹಣ ಕೊಡುವುದಿಲ್ಲ. ಇಂಥ ಭಿಕ್ಷಾಟನೆಯಲ್ಲಿಯೂ ಕೂಡ ಒಂದು ಇದಿದೆ. ಏನು ಗೊತ್ತಾ ಸರ, ಭಿಕ್ಷಾಟನೆ ಮಾಡೋದು ಅವರು ಬ್ರೋಕರ್ ಮುಖಾಂತರ ಭಿಕ್ಷಾಟನೆ ಮಾಡ್ತಾರೆ. ಈಗ ನಮಗೆ ಒಂದು 5-10 ಜನ ನಮಗೆ ಭಿಕ್ಷಾಟನೆಯವರನ್ನೇ ಸಿಕ್ಕಿದ್ದಾರೆ. ಆದರೆ 5-10 ಜನರು ಕೂಡ ಹೆಸರು ಒಬ್ಬರದ್ದೇ ಹೆಸರು ಹೇಳೋದು. ಬೆಟ್ಟಪ್ಪ ಎಂಬ ಹೆಸರನ್ನು ಹೇಳ್ತಾರೆ. ಅವರು ಶಿವಮೊಗ್ಗದವರು. ಇವರಿಗೆ ಪರ್ಸೆಂಟೇಜ್ ಅದು ನಮಗೆ ದಂಧೆ, ಅದು ನಮಗೆ ಗೊತ್ತಿಲ್ಲ. ನಾವು ಅದನ್ನು ಕೇಳುವಾಗ ಎಲ್ಲರೂ ಹೇಳೋದು ಇದೇ ರೀತಿ. ನಮಗೆ ಅವರು ಬೆಟ್ಟಪ್ಪ ಅವರು ಊಟ ಇಟ್ಟದ್ದು ಹಾಗೆ ಹೇಳ್ತಾರೆ. ಹಾಗಿರುವಾಗ ನಮಗೆ ಬೆಟ್ಟಪ್ಪವ ಗಿಟ್ಟಪ್ಪ ನಮಗೆ ಅಗತ್ಯ ಇಲ್ಲ. ನಿಮ್ಮನ್ನು ನಾವು ಹೊಸ ಬದುಕಿಗೆ ಅದಕ್ಕೆ ನಾವು ಮಾಡ್ತೇವೆ ಅಂತೇಳಿ ನಾವು ನಮ್ಮ ಆಶ್ರಮದಲ್ಲಿ ಇರಿಸಿಕೊಂಡಿದ್ದೇವೆ. ಆ ಇರಿಸಿಕೊಂಡದ್ದು ಹೇಗೆ ಸುಮಾರು 20 ವರ್ಷ ವ್ಯವಸ್ಥೆಯಲ್ಲಿ ಭಿಕ್ಷುಕರ ಪುನರ್ವಸತಿ ಕೇಂದ್ರಗಳು ಇವೆ ಎಲ್ಲಿ ಸರ್ಕಾರದ ವ್ಯವಸ್ಥೆಯಿಂದ ಪುನರ್ವಸತಿ ಕೇಂದ್ರವೇ ಇಲ್ಲ. ಅದು ಮಕ್ಕಳ ಘಟಕನಿದೆ, ಮಕ್ಕಳ ಆಶ್ರಮದಿದೆ. ಮಕ್ಕಳಂದ್ರೆ ಈಗ ಇತ್ತೀಚೆಗೆ ಕೊರತೆಯನ್ನು ನೀಗಿಸಲಿಕ್ಕೆ ಹೊರತೆ ನೀಡಬೇಕಾದ ಅಲ್ಲದೆ ಅವರಿಗೆ ಸರ್ಕಾರದ ಗಮನಕ್ಕೂ ತಂದಿದ್ದೇವೆ ನಾವು. ನಮಗೆ ಪುನರ್ವಸತಿ ಕೇಂದ್ರ ಇಲ್ಲಿ ಬೇಕು, ನಾವು ಈ ಆಶ್ರಮ ಮಾಡೋ ಮೊದಲು ಅವಾಗ ಬೇಕು ಅಂತೇಳಿ ಎಲ್ಲರೂ ಬಂದವರು ಹೇಳ್ತಾರೆ ಮಾಡುವ ಅದಕ್ಕೆ ಜಾಗದ ಇದು ಬೇಕು ಅದು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಕಡೆ ಮಣಿಪಾಲದ ಜಾಗ ಗುರುತಿಸಿಕೊಟ್ಟೆ, ಅಲ್ಲಿ ಮಾಡುವುದಲ್ಲ ಸರ್, ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿಬಿಟ್ಟು. ಹಾಗೆ ಬೇಕಾದಷ್ಟು ಜಾಗ ಇದೆ, ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಯಾಕೆ ಮಾಡೋದಿಲ್ಲ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಸರ್ಕಾರದ ನಮಗೆ ಬೇಡ, ನಮಗೆ ನಾವು ಜನರು ನಮ್ಮ ಒಟ್ಟಿಗೆ ಇರುವ ಜನರು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕೆಂಬ ಭಾವನೆಯಿಂದ ನಾವು ಒಂದು ಆಶ್ರಮವನ್ನು ಕಟ್ಟಿದ್ದೇವೆ. ಸರ್ಕಾರದವರೇ ಹೇಳಿದ್ದು ನಾವು ಕಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಸರ್ಕಾರ ಈಗ ನೋಡಿ ಬಂದದ್ದು, ಈಗ ಇವತ್ತು ನನಗೆ ಕರೆ ಬಂತು, ಸಖಿ ಸೆಂಟ್ರಿಂದ ಬಂದದ್ದು ಕರೆ. ಅಂದರೆ ಸಖಿ ಸೆಂಟ್ರಿಗೆ ನಾವು ಪುನರ್ವಸತಿ ಕೇಂದ್ರ ಅವರು ಕಲ್ಪಿಸಿಕೊಡ್ಬೇಕು, ಬೇರೆ ಇಲ್ಲಾದ್ರು ಸರ್ಕಾರ ನಡೆಸುವುದು ಮುಂದುವರಿಸುವುದು ಸವಾಲಲ್ವೇ ಸರ್? ಅದು ಸವಾಲಾದರೂ ಕೂಡ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೆ ಹೌದು ಕಷ್ಟ. ಹೌದು, ಯಾಕಂತೇಳಿ ನಾವು ಆ ಸವಾಲು ನಾವು ತಲೆ ತಗೊಳ್ಳೋದಿಲ್ಲ. ನಾವು ಹೊಸ ಬದುಕು ಆಶ್ರಮ ಕಟ್ಟಿದ್ದೇವೆ, ಇಂಥ ಜನರು ನಾವು ಹಾಕಿದ್ದೇವೆ. ಹಾಗೂ ಹಣದ ವಿಷಯ ನಾವು ಇಷ್ಟವರೆಗೆ ನಾವು ಯಾರು ಬೇಡಿಕೆ ಇಟ್ಟಿಲ್ಲ. ನಮಗೆ ಬೇಕಾಗುವಂಥ ಅಕ್ಕಿ ಕೆಲವು ಸಾಮಗ್ರಿಗಳನ್ನು ಕೆಲವು ಕೊಡ್ತಾರೆ. ಅದರ ಅಲ್ಲಿಯ ಕೆಲಸವನ್ನು ಅಲ್ಲಿ ನಿರಾಶ್ರಿತರ ಕೆಲಸವನ್ನು ವಿನಯ್ ಚಂದ್ರ ಮತ್ತು ಅವರ ದಂಪತಿಯವರು ಮಾಡ್ತಾರೆ. ಅಡಿಗೆ ಮಾಡೋದು ಅವರೇ, ಪಾತ್ರೆ ತಿಕ್ಕುವುದವರೇ, ತೊಳೆದು ಅವರೇ, ಗಡ್ಡ ತೆಗೆಯುವುದು ಅವರೇ, ಸ್ನಾನ ಮಾಡಿಸೋದವರೇ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಕೊರತೆ ಸ್ವಲ್ಪ ಕಡಿಮೆ ಇದೆ. ಅವರು ಒಬ್ಬೊಬ್ಬರು ನೀವು ಹೋದರೆ ಒಂದು 10 ಕೊಡಪರ ನೀರು ಹೋಗ್ಕೊಳ್ತಾರೆ. ಆವಾಗ 10 ಕೊಡದ ಮೇಲೆ 10 ಜನ ಸ್ನಾನ ಮಾಡುವಂಥ ಕೆಲಸ ವಿನಯ್ ಚಂದ್ರ ಮಾಡ್ತಾರೆ. ಯಾಕಂದ್ರೆ ನಾವು ಹೇಳಬಾರ್ದು, ನಾವು ಕಟ್ಟಿದ್ದೇವೆ, ಆಶ್ರಮ ಕಟ್ಟಿದ್ದೇವೆ, ಕೆಲಸ ಮಾಡಿ. ಯಾಕಂದರೆ ಈ ರೀತಿ ಕೇಳುವಾಗ ನಾವು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ನಾವು ಒಳ್ಳೆ ಸವಲತ್ತು ಕೊಟ್ಟಿದ್ದೇವೆ. ಒಳಗಡೆ ದೇವರಾಗಿ ನಾವು ಸವಲತ್ತು ಕೊಟ್ಟಿದ್ದೇವೆ ಅವರಿಗೆ ಎಲ್ಲ ರೀತಿಯ ನೋಡಿ, ಮಲಗಲಿಕ್ಕೆ ಕಾಟ್ ಇದೆ, ಬೆಡ್ ಇದೆ, ಬೆಳಗಿನ ಉಪಹಾರ ಅಂತ ಹೇಳಿದ್ರೆ ಸಿಸ್ಟಮ್, ಬೆಳಗಿನ ಟಿವಿ ಇದೆ, ಬೆಳಗಿನ ಉಪಹಾರ ಅಂತ ಹೇಳಿದ್ರೆ ಸಾಧಾರಣದ ಉಪಹಾರ ಅಲ್ಲ. ಅವರು ಎಷ್ಟು ತಿಂತಾರೆ ಅಷ್ಟು ಊಟ ಸಹ ಅನ್ಲಿಮಿಟೆಡ್. ಅಂದರೆ ಅವ್ರಿಗೆ ಕೊಡದಿದ್ದರೆ ನಂಗೆ ಅನ್ನ ಕೊಡಿಲ್ಲ ಹೇಳ್ತಾರೆ. ಆಗ ಅದು ಊಟ ಕೂಡ ಆಗಿ ಅವರು ಬಿಡುವವರೆಗೆ ನಾವು ಕೊಡ್ತೇವೆ, ಬಿಡ್ಲಿಕ್ಕಿಲ್ಲ. ಎಲ್ಲವೂ ಕೂಡ ನಾವು ನ್ಯಾಯ ರೀತಿಯಲ್ಲಿ ನಾವು ಕೊಡ್ತೇವೆ. ಮಧ್ಯಾಹ್ನದ ಊಟ, ಸಂಜೆ ಕಾಫಿ ತಿಂಡಿ ಅಂದರೆ ಇದು ಸಾಮಾನ್ಯ, ಇದು ಬಿಸ್ಕೆಟ್ ಇಡ್ತೇವೆ, ಅಥವಾ ಕೆಲವು ಸರಿ ಬೇರೆ ತಂದವರು ಕೊಡ್ದಿರ್ತಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಜೀವನ ನೋಡೋಕ್ಕಿಂತ ಜಾಸ್ತಿ ನಾವು ಅವರನ್ನು ನೋಡ್ತಿದ್ದೇವೆ. ಬೇರೆ ಅವರಿಗೆ ಚಟುವಟಿಕೆಗಳನ್ನೇನಾದರೂ ಚಟುವಟಿಕೆ ಅಂತ ಹೇಳಿ ಈಗ ಒಂದು ಕ್ಯಾರ ಮಾಡ್ತಾರೆ, ಅಲ್ಲಿ ಬೇರೆ ಅಂತೇಳಿ ಬತ್ತಿ ಒಂದು ಹೆಂಗಸದ ಬತ್ತಿ ಮಾಡ್ತದೆ. ಬತ್ತಿ ಯಾಕಂತ ಹೇಳಿದ್ರೆ ಅದು ಬತ್ತಿ ಯಾಕೆ ಮಾಡೋದು ಅಂತೇಳಿ ಅವರಿಗೆ ಚುರುಕಾಗಿ ಸ್ವಲ್ಪ ಬತ್ತಿ ಮಾಡುವವರಿಗೆ ಕೈ ಹೀಗೆ ಮಾಡ್ತಿರ್ಬೇಕಾಗ್ತದೆ. ಅವಾಗ ಬತ್ತಿ ಮಾಡಿ ಆ ಬತ್ತಿಯನ್ನು ನಾವು ದೇವರಿಗೆ ಉಪಯೋಗಿಸ್ತೀವಿ.
ಓಕೆ. ನಮ್ಮ ದೇವರ ಪ್ರತಿನಿತ್ಯ ಈಗ ಪೂಜೆ ಮಾಡ್ಕೊಂಡು ಬಂದಷ್ಟೇ. ಪ್ರತಿನಿತ್ಯ ಕೂಡ ದೇವರಿಗೆ ನಾವು ಬತ್ತಿ ಬೇಕಾದ ಬತ್ತಿ ನಮಗೆ ಆಗ್ತದೆ, ಬತ್ತಿಯನ್ನು ನಾವೇ ತಂದು ಕೊಡ್ತೇವೆ. ಹಾಗೆ ಎಲ್ಲ ರೀತಿಯಲ್ಲಿ ಇದಾದರೆ ಕಾರ್ಯ ಮಾಡ್ತೇವೆ. ಈಗ ಮೊನ್ನೆ ಕೃಷ್ಣ ಮಠದ ಒಬ್ಬರನ್ನು ಹಿಡಿದ್ವಿ ನಾವು, ಬಹಳಷ್ಟು ದಾಂಧಲೆ ಮಾಡಿದವನು. ದಾಂಧಲೆ ಅಂತ ಹೇಳಿದ್ರೆ ಇಡೀ ಅನಂತೇಶ್ವರದ ಒಳಗೆ ಹೆಂಗಸರು ಮರಿ ಮಕ್ಕಳು ಎಲ್ಲ ಓಡುವಂಥ ಪರಿಸ್ಥಿತಿ ಇತ್ತು. ಅದನ್ನು ನಾವೆಂತ ಮಾಡಿದ್ವಿ, ನಿಜವಾಗಿ ಅವನನ್ನು ನಾವು ಮಾನಸಿಕ ಆಸ್ಪತ್ರೆಗೆ ಹಾಕಬೇಕಿತ್ತು. ಹೌದು. ಅವನನ್ನು ಮಾನಸಿಕ ಆಸ್ಪತ್ರೆಗೆ ಬಾಳಿಗೆ ಆಸ್ಪತ್ರೆಗೆ ತಗೊಳ್ಳೋದು. ಅವರೊಂದು ಹಿಂದಿನ ದಿವಸ ಅವನದ್ದು ಚಾರ್ಟ್ ನೋಡಿತು. ಅದರಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಅವನು ಮಾನಸಿಕ ಗಿನಸಿಗೆ ಏನಿಲ್ಲ, ಅವನಿಗೆ ಅಲ್ಲಿ ದೇವರ ಒಂದು ಆಕರ್ಷಣೆ ಆಗಿ ಅವನಿಗೆ ಈ ರೀತಿಯಾಗಿದೆ. ಅದಕ್ಕೆ ನಾನು ವಿನಂತಿ ಹೇಳಿದೆ, ಅವನಿಗೆ ಆಸ್ಪತ್ರೆಗೆ ಹಾಕೋದು ಬೇಡ, ನಾವೇ ನಮ್ಮ ಆಶ್ರಮದಲ್ಲಿ ಇರಿಸಿ ನಾವು ಒಳ್ಳೆತನ ಮಾಡುವಂತ. ಹೇಗೆ ಕಂಟ್ರೋಲ್ ಮಾಡ್ತೀರಾ? ಕಂಟ್ರೋಲ್ ಅಂತ ಹೇಳಿದ್ರೆ ಅವನು ಸರಿ ಇದ್ದಾನೆ, ನಮ್ಮ ಮಾತು ವ್ಯತಿರಿಕ್ತವಾಗಿ ವ್ಯತಿರಿಕ್ತ ಅಂತ ಹೇಳಿದ್ರೆ ಅವನಿಗೆ ಪೆಟ್ಟು ಕಷ್ಟ ಯಾರು ಕೊಡಲಿಲ್ಲ. ಅಲ್ಲಿ ಎಲ್ಲರೂ ಮಹಿಳೆಯರು ಸಮೇತ ಹೊಡೆದಿದ್ದಾರೆ. ಅವನು ಏನು ಮಾಡಿದ್ದಾರೆ, ಈ ರಥಕ್ಕೆ ಹಾಕುವ ಬಡಿಗೆ ಉಂಟು, ಆ ಬಡಿಗೆಯನ್ನು ಹಿಡಿದು ದೇವಸ್ಥಾನಕ್ಕೆಲ್ಲ ಹೊಡಿಲಿಕ್ಕೆ ಹೋಗಿದ್ದಾನೆ. ಅದನ್ನು ನಾವು ಅವರನ್ನು ಹಿಡಿದು ಅವನನ್ನು ಕಂಟ್ರೋಲಿಗೆ ತಂದು ಅವನಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ವಿನಿಚಂದನೆ ಮಾಡಿದ್ದಾರೆ. ಈಗ ಹೇಗೆ ಅವನ ಮನೆಯವರನ್ನು ಗುರುತಿಸಿ ಮನೆಯವರ ಅಕ್ಕ ಭಾವ ಬಂದು ಮೊನ್ನೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವನೇ ಕಾರ್ಯ ಮಾಡೋದು, ಎಲ್ಲರಿಗೆ ಕರೆಸಿ ಅವನೇ ಕಾರ್ಯ ಮಾಡ್ತಾನೆ. ಈಗ ಅವನು ಅಷ್ಟು ಸಿಂಪಲ್ ಆಗಿದ್ದಾನೆ. ಈಗ ಅವನು ಹೇಳ್ತಾನೆ, ನಾನು 2 ಲಕ್ಷ ರೂಪಾಯಿ ನಾನು ಸಾಲ ಪಡೆದಿದ್ದೆ, ಈಗ 20 ಲಕ್ಷ ರೂಪಾಯಿ ಸಾಲ ಆಗಿದೆ ನನಗೆ. ಅದಕ್ಕೆ ಪೊಲೀಸ್ನವರು ಹೇಳಿದ್ರು, ನೀನು ಅದಕ್ಕೆ ಕಂಪ್ಲೇಂಟ್ ಕೊಡು ಮಾರೆ, ಅಲ್ಲಿ ನೀನು ಈ ರೀತಿ ಟೆನ್ಷನ್ ಮಾಡಿ ಅವನು ಇಲ್ಲಿ ಕೆಲಸಕ್ಕಿದ್ದ. ಇವು ಯಾವುದು ನಿಮ್ಮ ಲೈಟ್ ಉಂಟಲ್ಲ, ಎಲೆಕ್ಟ್ರಿಷಿಯನ್ ಲೈಟನ್ನು ಮಾರಾಟ ಮಾಡುವ ಒಂದು ಕಂಪನಿಯಲ್ಲಿ ಇದ್ದವನು. ಅಲ್ಲಿ ಸಂಬಳ ಕೊಡಲಿಲ್ಲ ಅಂತ ಅವನಿಗೆ. ಉದ್ಯೋಗದಲ್ಲಿ ಕೆಲಸದಲ್ಲಿ ನಿಮ್ಮ ಉದ್ಯೋಗದಲ್ಲೇ ಇದ್ದವನು, ಅಲ್ಲಿ ಸಂಬಳ ಕೊಡಲಿಲ್ಲ ಅಂತೇಳಿ ನಮ್ಮ ಇದರ ಪಕ್ಕ, ಯಾರು ದೇವಸ್ಥಾನದ ಪಕ್ಕ ಅವರ ಹತ್ರ ಮಾತಾಡಿತು. ಅವನನ್ನು ಕರ್ಕೊಂಡು ಬರೋದೇ ಬೇಡ, ಅವನು ಜೋರಿದ್ದಾನೆ, ಇಲ್ಲೆಲ್ಲ ಎಲ್ಲರೂ ಹೊಡೆದು ಹೋಗಿದ್ದಾನೆ ಅಂತೇಳಿ. ಇನ್ನು ನಮಗೆ ಎದುರಿಗಾಯಿತು, ಅಲ್ಲಿ ಹೊಡೆದು ಹೋಗ್ಬೇನೆ ನಮ್ಮನ್ನು ಬಿಡ್ತೇವೆ ಅಂತೇಳಿ. ಮಾತ್ರ ಇವರು ರಾತ್ರಿ ಆಗಲು ಸ್ವಲ್ಪ ನೋಡಿದ್ದಾರೆ 2 ದಿವಸ. ಅಂದರೆ ನೋಡಲೇಬೇಕು, ಯಾಕಂತ ಹೇಳಿದ್ರೆ ಈಗ 20 ಜನರ ಮಧ್ಯದಲ್ಲಿ ಅವನು ಮಲಗುವಾಗ ಯಾರಾದ್ರು ಏನಾದ್ರು ಮಾಡಿದ್ರೆ ಚಿಕಿತ್ಸೆ ಅಗತ್ಯ ಇರಲಿಲ್ಲ. ಚಿಕಿತ್ಸೆ ಅಗತ್ಯ ಇಲ್ಲ. ಚಿಕಿತ್ಸೆ ನಮ್ಮ ಹತ್ರ ಅದಕ್ಕೆ ಬೇಕಾಗುವಂಥದ್ದು ಕೌನ್ಸಿಲಿಂಗ್ ಅಗತ್ಯ ಇತ್ತು. ಕೌನ್ಸಿಲಿಂಗ್ ಆಗತ್ತೆ, ಕೌನ್ಸಿಲಿಂಗ್ ಎಲ್ಲ ಇವರು ಮಾಡ್ತಾರೆ, ಎಲ್ಲ ಮಾಡ್ತಾರೆ ಕೌನ್ಸಿಲಿಂಗ್. ಮತ್ತೆ ಅದಕ್ಕೆ ಬೇಕಾಗುವಂಥ ಮದ್ದು ನಾವು ಡಾಕ್ಟರ್ ಮಾಡಿ ಅವರಿಗೆ ಕೊಡ್ತೇವೆ. ಏನಿಲ್ಲ, ಅವರಿಗೆ ಏನು ಕಾಯಿಲೆ ಇಲ್ಲ, ಎಂಥದಿಲ್ಲ. ಸ್ವಲ್ಪ BP ಶುಗರ್ ಇದೆ, ಅದನ್ನು ಮದ್ದು ಕೊಟ್ಟು ಸರಿಪಡಿಸಿ ಮನೆಯವರನ್ನು ಕಳಿಸಿ ಎಲ್ಲ ಕಾಲು ಹಿಡಿದು ಹೋಗಿದ್ದಾನೆ. ವಿನಯ್ ಚಂದ್ರ ಶಾಸ್ತಾನ್ರವರೇ, ನಿತ್ಯಾನಂದ ಒಳಕಾಡ್ರವರು ಹೇಳಿದಂತೆ ಅವರನ್ನು ಉಪಚರಿಸುವವರು ತಾವೇ, ಅವರಿಗೆ ಕೌನ್ಸಿಲಿಂಗ್ ನಡೆಸುವವರು ತಾವೇ, ಅಡುಗೆ ಮಾಡಿ ಬಡಿಸುವವರು ತಾವೇ, ತಮ್ಮ ಧರ್ಮಪತ್ನಿ ಕೂಡ ಅದಕ್ಕೆ ಸಹಯೋಗವನ್ನು ನೀಡಿದ್ದಾರೆ. ಒಂದು ರೀತಿಯ ಸಮಾಜ ಸೇವಾ ಕುಟುಂಬ ತಮ್ಮದು. ಇದೊಂದು ಬಹಳಷ್ಟು ಶ್ಲಾಘನೀಯ. ಈ ಸಮಾಜದಲ್ಲಿ, ಪ್ರಸ್ತುತ ಸಮಾಜದಲ್ಲಿ ಬಹಳ ಅಪರೂಪ ಅಂತ ನಾವು ಬಣ್ಣಿಸ್ಬೋದು. ಬಟ್ ಇದನ್ನೆಲ್ಲ ಮಾಡಬೇಕಿದ್ರೆ ಅದೆಲ್ಲವೂ ಕೂಡ ಚಟುವಟಿಕೆಗಳು ಮತ್ತು ಕಲಾಪಗಳು ಮತ್ತು ಕಾರ್ಯಕ್ರಮಗಳು ಒಂದು ರೀತಿಯ ಅದಕ್ಕೆ ರೂಪುರೇಷೆ ಸಿದ್ಧ ಆಗಿರಬೇಕು. ಈಗ ತಮಗೆ ಒಂದು ಕರೆ ಬಂತು, ನಿತ್ಯಾನಂದ ಒಳಕಾಡ್ರವರು ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಹಾಕಿದ್ರು ಅಂತ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು, ಚಟುವಟಿಕೆಗಳು ಅದು ಅವರನ್ನು ಮನೆಗೆ ಮತ್ತೆ ಸಹಜ ಜೀವನಕ್ಕೆ ತಲುಪಿಸುವವರೆಗೆ ಏನೆಲ್ಲ ನಡೆಯುತ್ತೆ ತಮ್ಮ ಆಶ್ರಮದಲ್ಲಿ? ಫಸ್ಟ್ ಒಬ್ಬ ವ್ಯಕ್ತಿ ತುಂಬ ಅಗ್ರೆಸಿವ್ ಆಗಿರ್ತಾನೆ. ಅವನ ಜೊತೆ ನಾವು 1 ಗಂಟೆ ಮಾತಾಡಿದರೆ ಅವನು ಸಂಪೂರ್ಣ ಬದಲಾಗ್ತಾನೆ. ಅವನ ಜೊತೆ ನಾವು ಏನು ಮಿನ್ಗಲಾಗ್ತೀವಲ್ಲ, ಅದು ಹೇಗೆ ಅಂತೇಳಿ ಹೇಳಿದರೆ, ಅವನು ಮಾತಾಡಬೇಕಾದ್ರೆ ಅವನ ವೀಕ್ನೆಸ್ಸನ್ನು ಕೆಲವೊಂದು ಹೇಳ್ತಾನೆ. ನಾನು ನನ್ನ ತಂದೆ ಸತ್ತ ಮೇಲೆ ಈ ಥರ ಅದೇ, ಇಲ್ಲ ಯಾವುದೋ ಒಂದು ಲವ್ ಫೇಲಿಂದ ಈ ಥರ ಅದೇ, ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಯಿಂದ ಆಯಿತು, ಇಲ್ಲ ನನಗೆ ಹೆಂಡತಿ ಇದರಿಂದ ಆಯಿತು, ಇಲ್ಲ ಮಕ್ಕಳಿಂದ ನಾನು ಹೊರಬಂದೆ. ಇದನ್ನು ಹೇಳಿದಾಗ ಅವರ ವೀಕ್ ಪಾಯಿಂಟ್ ಅದನ್ನು ಹಿಡ್ಕೊಳ್ತೀವಿ. ಅದಾದಮೇಲೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹತ್ತು ಬಿಡ್ತಾರೆ, ನನ್ನ ಬದುಕು ಹೀಗಾಯಿತು ಅಂತ. ನೆಕ್ಸ್ಟ್ ಹೇಗಾಗ್ತಾರೆ ಅಂದರೆ ನಮ್ಮ ಜೊತೆನೇ ಬರ್ತಾ ಇರ್ತಾರೆ. ಸಾಧಾರಣ ನಂತರ ಅವ್ರ ಜೊತೆ ಕೂತಾಗ 1 ಗಂಟೆಯಲ್ಲಿ ಅವರ ಮನೆ ಅಡ್ರೆಸ್ಸು, ಫೋನ್ ನಂಬರ್ ಏನಾದರೂ ಕೊಡ್ತಾರೆ. ಕೆಲವರು ಸ್ವಲ್ಪ ಲೇಟ್ ಆಗ್ಬೋದು, ಕೆಲವರು ಬಂದು ಕೂಡಲೇ ಕೊಡ್ಬೋದು, ಕೆಲವರು 1 ವರ್ಷದ ನಂತರ ಕೊಡ್ಬೋದು, ಹೇಳಲಿಕ್ಕಾಗಲ್ಲ. ಕೊಟ್ಟ ಮೇಲೆ ನಾವು ಗೂಗಲಲ್ಲಿ ಅವ್ರು ಹೇಳಿದ ಅಡ್ರೆಸ್ಸನ್ನು ನಾವು ರೂರಲ್ ಪೊಲೀಸಿಗೆ ಎನ್ಕ್ವೈರಿ ಮಾಡ್ತೀವಿ. ಅವ್ರು ಇಮಿಡಿಯೇಟ್ ಅಲ್ಲಿ ಲೋಕಲ್ ಅವರ ಮನೆ ಹತ್ರ ಹೋಗಿ ಎನ್ಕ್ವೈರಿ ಮಾಡಿ ಅವರ ಮನೆ ಅಡ್ರೆಸ್ಸನ್ನು ನಮ್ಗೆ ಕಳಿಸ್ತಾರೆ. ಇದು ನಾವು ಗೂಗಲಿಂದ ಒಂದು ಕಲ್ತಿರುವಂಥದ್ದು. ಮತ್ತು ಅವರ ಮನೆಯವರು ಬಂದು ಕರ್ಕೊಂಡು ಹೋಗುವಂಥದ್ದು. ಮನೆಯವ್ರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹೇಗೆ ಫೀಲ್ ಆಗುತ್ತಂದರೆ, ಒಂದು ಕುಟುಂಬದಿಂದ ಒಂದು 20 ವರ್ಷದಿಂದ ಮಿಸ್ ಆಗಿರ್ತಾರೆ, ಇಲ್ಲ 10 ವರ್ಷದಿಂದ ಮಿಸ್ ಆಗಿರ್ತಾರೆ, 1 ವರ್ಷದಿಂದ ಮಿಸ್ ಆಗಿರ್ತಾರೆ. ಮರಳಿ ಅದನ್ನು ಜೋಡಣೆ ಮಾಡಬೇಕಾದ್ರೆ ಅದು ನಮಗೆ ಒಂದು ತುಂಬ ಖುಷಿ ಆಗುತ್ತೆ. ಆ ಖುಷಿ ಮತ್ತೆಲ್ಲೂ ಸಿಗಲ್ಲ. ಯಾಕಂದರೆ ಅದರಲ್ಲಿ ನಾವು ಒಂದು ಸಾಧಾರಣ 1 ಕೋಟಿಗೂ ಮಿಕ್ಕಿ ಹಣ ಸಿಕ್ಕಿದ ಒಂದು ಖುಷಿ ಅದರಲ್ಲಿ ಸಿಗತ್ತೆ. ಅದರಲ್ಲಿ ನಾವು ಅಂದರೆ ಮನಸಾರೆ ಕೆಲಸ ಮಾಡಿರಬೇಕು.
ಯಾವುದೇ ರೀತಿ ಅದರಿಂದ ನಮಗೆ ಹಣ ಬರುತ್ತೆ, ಇನ್ನೇನೋ ಸಿಗುತ್ತೆ ಅಂತೇಳಿ ಮಾಡಿದರೆ ಅದರಲ್ಲಿ ನಮಗೆ ಖುಷಿ ಸಿಗೋದಿಲ್ಲ. ಬಟ್ ಅಲ್ಲಿ ಪ್ರತ್ಯೇಕಿಸ್ತೀರಾ? ಈಗ ಆಲ್ರೆಡಿ ಇದ್ದವರು ಕೆಲವರು ಇದ್ದಾರೆ, ಭಿಕ್ಷುಕರು ಅಥವಾ ಮಾನಸಿಕ ಅಸ್ವಸ್ಥರು. ಹೊಸ ಮಾನಸಿಕರನ್ನು ಅಸ್ವಸ್ಥರನ್ನು ಅವರೊಟ್ಟಿಗೆ ಹಾಕ್ತೀರಾ ಅಥವಾ ಏನಾದರೂ ಪ್ರತ್ಯೇಕವಾಗಿ ಅವರಿಗೆ? ಈಗ ಪ್ರತ್ಯೇಕ ಯಾವುದೂ ಇಲ್ಲ. ಯಾಕಂದರೆ ಒಂದು ಹಾಲ್ ಇದೆ, ಮತ್ತು ಜೆಂಟ್ಸ್ ಲೇಡೀಸ್ ಸಪ್ರೇಟ್ ಇದೆ, ಒಂದು ಡೈನಿಂಗ್ ಇದೆ, ಒಂದು ಕಿಚನ್ ಇದೆ. ಇದಿಷ್ಟರಲ್ಲಿ ನಾವು ಒಂದಿಷ್ಟು ನಿಭಾಯಿಸ್ತಾ ಇದ್ದೀವಿ. ಅದರಲ್ಲೇ ಅಡ್ಜಸ್ಟ್ ಆಗ್ತಾರೆ. ಈಗ ಅದರಲ್ಲೇ ಅಡ್ಜಸ್ಟ್ ಆಗ್ತಾರೆ. ನಿರೀಕ್ಷಣೆ ಮಾಡಬೇಕಲ್ಲ ಕಾಲಕ್ಕೆ ಅವರವರು ಬಡಿದಾಡ್ಕೊಂಡ್ರೆ. ಅದು ಇಲ್ಲ, ಹಾಗೆ ನಾವು ಅಲ್ಲೇ ಇರ್ತೀವಿ, ನೋಡ್ಕೊಳ್ತೇವೆ. ನಾನು ಮತ್ತೆ ನನ್ನ ವೈಫ್ ಅಲ್ಲೇ ಇರ್ತೀವಿ. ಅವರ ಮಿಸಸ್ ಇದ್ದಾರೆ ಅಲ್ಲಿ, ಅವ್ರು ನೋಡ್ಕೊಳ್ತಾರೆ. ಅಲ್ಲಿ ಬಿಟ್ಟು ಬರುವಂಥದ್ದು ಕಷ್ಟ. ಈಗ ಮಿಸಸ್ ನೋಡ್ತಾ ಇದ್ದಾಳೆ. ಮತ್ತೆ ಕೆಲವೇನೋ ಇವತ್ತು ಊಟ ಇರ್ಲಿಕ್ಕೆ ಹೋಗಿ ನಾವು ಇಲ್ಲಿ ಇಂಟರ್ವ್ಯೂ ಬಂದ್ವಿ, ಇಲ್ಲಾಂದ್ರೆ ಬರೋದಿಲ್ಲ ಇತ್ತು. ನಿತ್ಯನ್ ಹೇಳಿದ್ರು ಇವತ್ತೊಂದು ಊಟ ಇದೆ, ಬೆಳಿಗ್ಗೆ ಹೋಗಿ ಬರುವ, ಒಂದು ಸ್ವಲ್ಪ ಮಾತಾಡ್ಲಿಕ್ಕಿದೆ ಅಂತೇಳಿ ಹೇಳಿದ್ರು, ಬಂದ್ವಿ. ಹಾಗೆ ಯಾರಾದರೂ ಬರ್ತಾರೆ, ಬಂದವರು ಏನು ಬೇಕು ಕೇಳ್ತಾರೆ. ನಾವು ಒಂದು ಕೇಳೋದು, ಬರುವಾಗ ಒಂದು ಬೊಗಸೆ ಪ್ರೀತಿಯನ್ನು ತಗೊಂಡು ಬಂದ್ವಿ ಅಂತೇಳಿ. ಯಾಕಂದರೆ ಅವರಿಗೆ ಸಿಗುವಂಥದ್ದು ಬೇರೆ ಏನೂ ಅಲ್ಲ, ಪ್ರೀತಿ. ಬಂದು ಮಾತಾಡಿಸಿದಾಗ, ಅವ್ರ ಜೊತೆ ಇನ್ವಾಲ್ವ್ ಆದಾಗ, ಅವರಿಗೆ ಒಂದು ಸ್ವಲ್ಪ ಪ್ರೀತಿ ಕೊಟ್ಟಾಗ ಅವರು ಒಂದು ಸ್ವಲ್ಪ ಬದಲಾವಣೆ ಆಗುವಂಥದ್ದು ನಾವು ನೋಡ್ಬೋದು. ನಮ್ಮವ್ರು ಯಾರು ಸೇವೆಗೆ ಬೇರೆ ಯಾರನ್ನೆಲ್ಲ ಒಳಪಡಿಸಿಕೊಂಡಿದ್ದೀರಿ? ಈ ಡಾಕ್ಟರ್ಸ್ಗಳನ್ನು ಅಥವಾ ಈ ಹೋಮ್ ನರ್ಸ್ಗಳನ್ನ, ಇಂಥದ್ದವರನ್ನೆಲ್ಲ ಏನಾದರೂ ಇದರಲ್ಲೇ ಒಳಪಡಿಸಿಕೊಂಡಿದ್ದೀರಾ? ಅಲ್ಲಿ ಈಗ ಬೇರೆ ಯಾರಾದರೂ ಆರೋಗ್ಯ ಸಮಸ್ಯೆ ಬಂದರೆ ನಾವು ಅಜ್ರ ಕಡೆಗೆ ನಿತ್ಯಣ್ಣ ಆಂಬುಲೆನ್ಸಲ್ಲಿ ಇಮಿಡಿಯೇಟ್ ಅಡ್ಮಿಟ್ ಮಾಡ್ತೀವಿ. ಇದುವರೆಗೂ ಆ ಥರ ಆಗಲಿಲ್ಲ. ಮತ್ತು ನಮ್ಮ ಅಜ್ರ ಕಾರ್ಡ್ ಸಿಬ್ಬಂದಿಯವರು ಬಂದು ಅಲ್ಲಿ ಕ್ಯಾಂಪ್ ಮಾಡುವಂಥದ್ದು ತುಂಬ ಆಗಿದೆ. ಅವರೇ ಬಂದು ಎಲ್ಲ ಜನರಲ್ ಚೆಕಪ್ ಎಲ್ಲವನ್ನ ಮಾಡ್ತಾರೆ. ಹಾಗಾಗಿ ಅವರಿಗೆ ಆರೋಗ್ಯದಲ್ಲಿ ಏನೂ ಕೂಡ ತೊಂದರೆ ಆಗಿಲ್ಲ. ಅದೊಂದು ನಮ್ಮ ಜಿಲ್ಲಾ ಆಸ್ಪತ್ರೆ ಅವರು ತುಂಬಾನೇ ಸಹಕಾರ ನಮಗೆ ನೀಡಿದ್ದಾರೆ. ಯಾಕಂತೇಳಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ದವರು ನಾನು ಕರ್ಕೊಂಡು ಬಂದು ಅವರನ್ನೇ ಕರ್ಕೊಂಡು ಬರೋ, ಅವರಿಗೆ ರಗಳೆಚ್ಚಲ್ಲಿ ನಮ್ಮ ತಲೆ ಮೇಲೆಗೆ ಹಾಕಿದ್ದಾರೆ ಅವರಷ್ಟೇ. ಹಾಗೆ ಒಂದ್ಸರಿ ಸರ ಕಾಪು ಕ್ಷೇತ್ರದಲ್ಲಿ ಒಬ್ಬರು ಸಿಕ್ಕಿದ್ರು, 70 ವರ್ಷದ ಅಜ್ಜ. ಅವರನ್ನು ಬಂದರು, ಅವರ ಮಕ್ಕಳನ್ನು ಹುಡುಕಿ ನಾವು ಮಗ ಮತ್ತು ಮಕ್ಕಳನ್ನು ನಾವು ಕರ್ಕೊಂಡು ಬಂತು. ಕರ್ಕೊಂಡು ಬರುವಾಗ ಅಂತ ಹೇಳ್ತು, ಅಪ್ಪನಿಗೆ ಮಕ್ಕಳ ಗುರ್ತವೇ ಇಲ್ಲ, ಅಷ್ಟು ವರ್ಷ ಆಯಿತು ಹೋಗಿ, ಇವರು ಹೊರಗೆ ಬಂದು ಅಷ್ಟು ವರ್ಷ ಆಯಿತು. ಮಕ್ಕಳು ಆದರೂ ಕೂಡ ಇವರ ವ್ಯವಸ್ಥೆ ಭಾರಿ ಇದ್ದಿತ್ತು. ಆದರೂ ಕೂಡ ಆ ಮಕ್ಕಳು ತಂದೆಯ ಮೇಲೆ ಭಾವನೆಯಿಂದ ಅವರನ್ನು ಆಸ್ಪತ್ರೆಗೆ ಹಾಕಿ ಟ್ರೀಟ್ಮೆಂಟ್ ಮಾಡಿಸಿ ಮನೆಗೆ ತಗೊಂಡಿದ್ದಾರೆ. ಈಗ ಮನೆಯವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಇರ್ತಾರೆ ಏನು ಅಂತೇಳಿ. ಇಲ್ಲಿ ನಮ್ಮಲ್ಲಿ ಇದೆ ಹಾಗೆ, ಯಾರಿಗೂ ಗೊತ್ತಿಲ್ಲದೆ ಬರೋದು. ಈಗ ಅಪ್ಪಿ ಅವರು ಅಡ್ರೆಸ್ ಹೇಳಿ ನಮ್ಗೆ ಸಿಕ್ಕಿದ್ದಾರೆ. ಈಗ ಅದನ್ನು 17 ಜನವನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಅಸ್ಸಾಮು, ಎಲ್ಲೇನದು ಭೋಪಾಲ್ ಎಲ್ಲ ಕಡೆ ನಾವು ಕಳಿಸಿಕೊಟ್ಟಿದ್ದೇವೆ. ಮನೆಯವರ ಬಂದು ಅದರಲ್ಲಿ ಒಬ್ಬ ಅಸ್ಸಾಮಿನ ಬಂದು ಅಲ್ಲಿಗೆ ಹೋಗಿ ವಾಪಸ್ ಇಲ್ಲಿ ಓಡ್ಬೇಕು ನಾನು. ಹಾಗೆ ನಾವು ಅಷ್ಟು ಚೆನ್ನಾಗಿ ನೋಡ್ತೇವೆ ನಾವು ಅವರನ್ನು. ಮನೆಯಲ್ಲಿ ನೋಡೋಕ್ಕಿಂತವೂ ಹಾಗೆ ಚೆನ್ನಾಗಿ ನೋಡ್ತೇವೆ. ಹಾಗಾಗಿ ನಮ್ಮ ಪ್ರೀತಿಯಿಂದ ಬರ್ತಾರೆ. ಹಾಗೆ ಅವರು ಕಾಪಿನವರು ಮನೆಗೆ ಕರ್ಕೊಂಡೋಗಿ ಅವರು ತಂದೆ ಮಕ್ಕಳು ಗೊತ್ತವೇ ಇಲ್ಲ ಅಂತ ಹೇಳಿದ್ನಲ್ಲ, ಅಷ್ಟು ಆವಾಗ ನಮಗೆ ಕಣ್ಣಲ್ಲಿ ನೀರು ಬಂತು. ಯಾಕಂತ ಹೇಳಿದ್ರೆ ಮನೆಯವರು ಕೂಡ ಹಿರಿಯರು ಕೂಡ ಒಂದು ನಿಂತಿದ್ರು ಕೂಡ ಮಕ್ಕಳು ಇದ್ದಾರೆ, ಅದು ನಮಗೆ ಮುಖ್ಯವಾದದ್ದು. ಬಟ್ ಸಹಜ ಸ್ಥಿತಿಗೆ ಬಂದಿದ್ದಾರೆ ಮತ್ತು ಅವರು ಇನ್ನೂ ಗೌರವಯುತ ಜೀವನ ನಡೆಸಬಹುದು ಮುಖ್ಯವಾಹಿನಿಗೆ ಸೇರಿಕೊಂಡು ಅಂತ ಯಾವ ರೀತಿಯಲ್ಲಿ ತೀರ್ಮಾನಿಸಲಾಗ್ತದೆ? ಮತ್ತು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡುವುದಾದರೆ ಪಾಲಿಸುವಂಥ ಶಿಷ್ಟಾಚಾರಗಳು ಏನು? ಈಗ ನಾವು ಒಬ್ಬರನ್ನು ಹಾಕಿದರೆ, ಆಶ್ರಮದಲ್ಲಿ ಹಾಕಿದರೆ, ಅವರನ್ನು ಕಂಪ್ಲೀಟ್ ಚಲನವಲನ ನೋಡಿ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿ ಗುಣಮುಖವಾಗಿ ಇಡ್ತೇವೆ. ತಾವೇ ತೀರ್ಮಾನಿಸ್ತೀರಿ? ಅವರು ತೀರ್ಮಾನ ಅವರು ನಾವು ನೋಡಿ, ಇವರು ದುಡಿಯೋ ಮನುಷ್ಯ, ಒಂದು 30 ವರ್ಷದವ ದುಡಿಯೋ ಮನುಷ್ಯ, ಅವನಿಗೆ ಆ ದುಡಿಮೆ ಬೇಕು, ಇಲ್ಲಿ ಸರಿಯಾಗಿದ್ದಾನೆ, ಮನೆಯವರನ್ನು ಕರಿತೇವೆ. ಮನೆಯವರು ಬೇಡ ಅಂತ ಹೇಳಿದ್ರೆ ನಾವು ಇಟ್ಕೊಳ್ತೇವೆ. ಹಸ್ತಾಂತರ ಪ್ರಕ್ರಿಯೆಗಳು ಪ್ರಕ್ರಿಯೆ ಅಂತೇಳಿ ಅವರನ್ನು ಕರೆಸಿ ಅವರಿಗೆ ನಾನು ನೋಡಿದ ಹೀಗೆ ಇದೆ, ಅವರದ್ದು ಹೀಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಸಿಕ್ಕಿದ್ದಾರೆ. ಆಗಿರುವಾಗ ಅವರನ್ನು ನಾವು ಚೆನ್ನ ಮಾಡಿ ನೋಡಿದ್ದೇವೆ. ಈಗ ಆರೈಕೆ ಒಳ್ಳೆದುಂಟು, ನೀವು ಅವರನ್ನು ಕರ್ಕೊಂಡು ಹೋಗೋದಾದ್ರೆ ಹೋಗ್ಬೋದು, ಇಲ್ಲದೆ ಇಲ್ಲಿ ಬಿಟ್ಟು ಹೋಗ್ಬೋದು. ಬಟ್ ಕಾನೂನು ತೊಡಕುಗಳು ಎದುರಾದರೆ ಕಾನೂನು ತೊಡಕು ಅದೇ ಮನೆಯವರ ಆಕ್ಷೇಪ ಪತ್ರ ನಾವು ತಗೊಳ್ತೇವೆ. ಹಾಗೆ ಒಂದಾಯಿತು, ಎಲ್ಲಿ ಅದು ಕೇರಳದವರು ಬಂದಿದ್ದರು. ಅವನು ಕಂಪ್ಲೀಟ್ ಒಂಥರ ಆಗಿದ್ದವನು. ಮನೆಯವರು ಬಂದು ಏಕೆ ಬಂದರು? ನಾವು ನೋಡಿ ಹೋಗೋದು ಅಂತ ಬಂದರು. ನೋಡಿ ಹೋಗೋದಕ್ಕೆ ಬರೋದಲ್ಲ, ನೀವು ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಬರಬೇಕು. ಯಾಕಂತ ಹೇಳಿದ್ರೆ ನೀವು ನೋಡಿ ಹೋಗೋದು, ಅವನು ನಮಗೆ ಪುನಃ ಕರೆಕರೆ ಮಾಡೋದು ಅದಿಲ್ಲ. ಮತ್ತೆ ಅವ್ರು ಬರೆದು ಕೊಟ್ಟಿರಲ್ಲ ನಮಗೆ, ಇವರು ಯಾರ ಸಂಬಂಧ ಇಲ್ಲ, ನಿಮ್ಮ ಹೊಸ ಬದುಕು ಆಶ್ರಮದಲ್ಲಿ ಅವರನ್ನು ಚೆನ್ನಾಗಿ ನೋಡ್ತಿದ್ದೀರಿ, ಹಾಗಾಗಿ ನಮ್ಮ ಆ ವ್ಯಕ್ತಿಯನ್ನು ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನೀವೇ ಅದನ್ನು ಮಾಡಬೇಕು, ಪೊಲೀಸ್ ಮುಖಾಂತರ ಸ್ಟೇಷನಲ್ಲಿ ಬರೆದು ಆ ರೀತಿ ಮಾಡ್ತೇವೆ ನಾವು. ಇಲ್ಲದೆ ನಮ್ಗೆ ಆಗುದಿಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಉತ್ತರ ಕೊಡ್ಬೇಕಲ್ವ. ಅಂದ್ರೆ ಸ್ವೀಕರಿಸಲು ಲೈಫ್ ಲಾಂಗ್ ಅವ್ರು ಸಾಯವರೆಗೂ ಕೊಡ್ತೇವೆ. ನಂತರ ಕರ್ಕೊಂಡು ಹೋಗೋರು ಬರ್ತಾರಲ್ಲ, ಅವರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತೆ ಮಿಸ್ ಆಗಿರುವಂತ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ತಗೊಂಡ್ ಬರ್ಬೇಕು ಕಂಪಲ್ಸರಿ. ಮತ್ತೆ ಕೆಲವೊಂದು ಬೆಳಗಾಮಿದೊಂದು ಸ್ಟೋರಿ ಇದೆ.
ಅಪ್ಪ ಮಕ್ಕಳಿಗೆ ಏನೂ ಹೇಳದೆ ದುಡಿಯೋದಂತೇಳಿ ಹೇಳಿ ಮನೆಗೂ ಹೋಗದೆ 15 ವರ್ಷದಿಂದ ನಮ್ಮ ಕೃಷ್ಣ ಮಠದಲ್ಲಿ ಭಿಕ್ಷೆ ಕನಕ ಕಿಂಡಿ ಹತ್ರ ಭಿಕ್ಷೆ ಬೇಡ್ತಾ ಇದ್ದಂಥ ವ್ಯಕ್ತಿ. ದಿನಕ್ಕೆ ಸಾಧಾರಣ 1,000-2,000 ಭಿಕ್ಷೆ ಬೇಡಿದ್ದು. ಅದರಲ್ಲಿ ಇನ್ಯಾರಿಗೂ ಒಂದು ಸ್ವಲ್ಪ ಪರ್ಸೆಂಟೇಜ್ ಕೊಟ್ಟು ಈ ಜನ ಬದುಕ್ತಾ ಇದ್ದಂಥ ವ್ಯಕ್ತಿ. ಮಕ್ಕಳಿಗೆ ಹೇಳಿದಾಗ ಮಕ್ಕಳಿಗೆ ಶಾಕ್ ಆಗಿತ್ತು, ನಮ್ಮ ತಂದೆ ಭಿಕ್ಷೆ ಬೇಡ್ತಾ ಇದ್ರಲ್ಲ ಅಂತೇಳಿ. ಬಂದು ಇಬ್ಬರು ಹೆಣ್ಮಕ್ಳು ಬಂದು ತಂದೆಯನ್ನು ಕರ್ಕೊಂಡೋಗಿ ಈಗ ಒಳ್ಳೆ ರೀತಿಯಲ್ಲಿದ್ದಾರೆ. ಫೋಟೋ ಕೂಡ ಕಳಿಸಿದ್ದಾರೆ, ಮನೆಗೆ ಹೋಗಿ ಬೆಳಗಾವಿಗೆ ಹೋಗಿ ಫೋಟೋ ಕೂಡ ಕಳಿಸಿದ್ದಾರೆ. ಭೋಪಾಲ್ ವ್ಯಕ್ತಿಯು ಕೂಡ ಹಾಗೆ ಬೈಂದೂರು ರೈಲ್ವೆ ಇದರಿಂದ ಬಿದ್ದು ಗಾಯ ಆಗಿತ್ತು. ಚಿಕಿತ್ಸೆ ಎಲ್ಲ ಮಾಡಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು 1-2 ದಿನದಲ್ಲಿ ಅವನ ಅಡ್ರೆಸ್ ಕೊಟ್ಟ ಮೇಲೆ ಮತ್ತೆ ಮನೆಯವರನ್ನು ವಿಚಾರಿಸಿ ಆ ವ್ಯಕ್ತಿ ಕಾಲು ಜಾರಿ ಬಿದ್ದಿರುವಂಥದ್ದು, ಮಾನಸಿಕ ಏನೂ ಇರಲಿಲ್ಲ, ಸರಿ ಇದ್ದಿದ್ದ, ಮತ್ತೆ ಬಂದು ಕರ್ಕೊಂಡು ಹೋದರು. ಕೆಲವೊಂದು ಮಕ್ಕಳೇ ಸ್ವಂತ ಭಿಕ್ಷೆ ಬೇಡಲಿಕ್ಕೆ ಕಳಿಸುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಮಕ್ಕಳಿಗೆ ಮಿಸ್ಗೈಡ್ ಮಾಡಿ ತಂದೆ ಇಲ್ಲ ತಾಯಿ ಇಲ್ಲಿ ಬಂದು ಭಿಕ್ಷೆ ಬೇಡುವಂಥದ್ದು ಇರುತ್ತೆ. ಮತ್ತು ಇನ್ನೊಬ್ಬರು ಚಿಕ್ಕಮಂಗ್ಳೂರಿನ ಒಬ್ಬ ವ್ಯಕ್ತಿ ಬ್ಲೈಂಡ್, ಅವನಿಗೆ 2 ಕಣ್ಣು ಕಾಣೋದಿಲ್ಲ. ಆ ವ್ಯಕ್ತಿ ಅಣ್ಣನಿಗೆ ಸುಳ್ಳು ಹೇಳಿ, ಮದುವೆ ಆಗಿಲ್ಲ, ಅಣ್ಣನಿಗೆ ಸುಳ್ಳು ಹೇಳಿ ಇಲ್ಲಿ ನಮ್ಮ ಕೃಷ್ಣ ಮಠದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂಥ ವ್ಯಕ್ತಿ. ಅವನ್ನ ರಾತ್ರಿ ಕರ್ಕೊಂಡು ಬಂದು ಎಲ್ಲ ಸ್ವಚ್ಛತೆ ಎಲ್ಲ ಮಾಡಿ ಸಾಧಾರಣ 1.5 ತಿಂಗಳು ನಮ್ಮಲ್ಲಿದ್ರು. ಒಳ್ಳೆ ಭಜನೆ ಹೇಳ್ತಾ ಇದ್ದಂಥ ವ್ಯಕ್ತಿ. ಮತ್ತೆ ನೋಡಬೇಕಾದ್ರೆ ಅಣ್ಣನಿಗೆಲ್ಲ ಸುಳ್ಳು ಹೇಳಿ ಅಲ್ಲಿ ಎಲ್ಲ ಸುಮಾರು ಜನರಿಗೆ ಸಾಲ ಇದೆಲ್ಲ ಮಾಡಿ ಇಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದ್ದಂಥ ವ್ಯಕ್ತಿ. ಅವರಿಗೆ ಮತ್ತೆ ಕೌನ್ಸಿಲಿಂಗ್ ಮಾಡಿ ಸಾಧಾರಣ 1.5 ತಿಂಗಳ ನಂತರ ಅಣ್ಣ ಬಂದು ತಮ್ಮನನ್ನು ಕರ್ಕೊಂಡೋಗಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಹೊಲ ಇದೆಲ್ಲ ಇದೆ. ಕಣ್ಣು ಕಾಣದಿದ್ರೂ ಉಳುಮೆ ಮಾಡ್ತಾ ಇದ್ದಂಥ ವ್ಯಕ್ತಿ ಈಗ ಒಳ್ಳೆ ರೀತಿಯಲ್ಲಿ ಕುಟುಂಬದ ಜೊತೆ ಇದ್ದಾರೆ. ಇದರಲ್ಲಿ ಕಳ್ಳತನ ಮಾಡುವವರು ಇದ್ದಾರೆ. ಒಬ್ಬರು ಕಳ್ಳತನ ಮಾಡಿಕೊಂಡು ಕಂಪ್ಲೇಂಟ್ ಆಗಿ ಇಲ್ಲಿ ಓಡಿ ಬಂದು ನಮ್ಮ ಆಶ್ರಮದಲ್ಲಿ ಇದ್ರು. ನಾವು ನಿಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಕೊಡ್ತೇವಲ್ಲ, ಯಾಕಂದ್ರೆ ನಾವು ಇಟ್ಕೊಳ್ಳಿಕ್ಕಾಗ ಬರಬೇಕಲ್ಲ. ಹಾಗೆ ಬೈಂದೂರು ಎಲ್ಲಿ ಪೊಲೀಸ್ನವ್ರು ಬಂದದ್ದು? ಬೈಂದೂರಿನ ಪೊಲೀಸ್ನವ್ರು ಬಂದು ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಕೇಸ್ ಉಂಟು ಅವ್ರ ಮೇಲೆ. ಅದರಲ್ಲಿ ಕೂಡ ನಮಗೆ ಕಳ್ಳರನ್ನ ವ್ಯಸನಿಗಳನ್ನ ಸರಿಪಡಿಸುವುದು ಸವಾಲಿನ ಕೆಲಸ ಅಲ್ಲ. ಅದಕ್ಕೆ ಇವರು ಇನ್ನು ಪೊಲೀಸ್ ಇಲಾಖೆ ಅವರು ನೋಡ್ತಾರೆ ಅವರು. ಯಾಕಂದ್ರೆ ನಮಗೆ ಗೊತ್ತಿದ್ರೆ ನಾವು ಅವರನ್ನು ಗುರುತಿಸಿ ನಾವು ಯಾವ ಕ್ಷೇತ್ರದ ನಾವು ಹೇಳ್ತೇವೆ. ಅವರು ಸತ್ಯ ಹೇಳದಿದ್ರೆ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ನನ್ನ ಮನೆ ಚಿಕ್ಕಮಂಗ್ಳೂರು ಅಂತ ನಾವು ಅವ್ರ ಜೊತೆ ಮಾತಾಡ್ತಾ ಹೇಳ್ತೇವೆ, ನಿಮ್ಮ ಮನೆ ಚಿಕ್ಕಮಂಗ್ಳೂರಲ್ಲ, ನಿಮ್ಮನ್ನು 1 ವಾರದಿಂದ ನೋಡಿದ್ರೆ ನಾವು ಸುಳ್ಳು ಹೇಳಿದ ತಕ್ಷಣ ಹೇಳ್ತಾರೆ ನನ್ನ ಮನೆ ಸಿರ್ಸಿ, ನಂದು ಹೀಗೆ ಅಂತೇಳಿ. ಒಬ್ರು ಸಿರ್ಸಿ ಅವರು ಇದ್ದಾರೆ. ಇಲ್ಲಿ ಕೌನ್ಸಿಲಿಂಗ್ ಪ್ರಮುಖ ಪಾತ್ರ ವಹಿಸುತ್ತೆ. ಕೌನ್ಸಿಲಿಂಗ್ ಪ್ರಮುಖ ಇದೆ. ಕೌನ್ಸಿಲಿಂಗ್ಗಿಂತ ಹೆಚ್ಚಾಗಿ ಅವ್ರ ಜೊತೆ ನಾವು ಮಾತಾಡುವಾಗ 1 ಗಂಟೆ ಕೌನ್ಸಿಲಿಂಗ್ ಅಂತ ಹೇಳಿದರೆ ಒಬ್ಬ ಮನುಷ್ಯ ಅವ ಸರಿಯಾಗಬೇಕಾದ್ರೆ ಅವನಲ್ಲೇ ಕೌನ್ಸಿಲಿಂಗ್ ಅವನು ಮಾಡ್ಕೋಬೇಕು. ಕೌನ್ಸಿಲಿಂಗ್ ಬೇರೆಯವ್ರು ಮಾಡೋದಕ್ಕಿಂತ ಅವನೇ ಸೆಲ್ಫ್ ಕೌನ್ಸಿಲಿಂಗ್ ಮಾಡಬೇಕು. ನಾವು ಹೀಗೆ ಮಾತಾಡ್ತೀವಿ, ಮತ್ತೆ ಅವನೇ ಕೌನ್ಸಿಲಿಂಗ್ ಮಾತಾಡಿಕೊಂಡು ಅವನೇ ಸರಿಯಾಗುವಂಥದ್ದು ತುಂಬ ನಾವು ನೋಡಿದ್ದೇವೆ. ಓಕೆ, ಸರಿ. ಈಗ ಭಿಕ್ಷುಕರಾಗಿರ್ಬಹುದು ಅಥವಾ ನಿರ್ಗತಿಕರಾಗಿರ್ಬೋದು, ಅವರು ತಮಗೆ ಸಿಗುವ ಸಮಯದಲ್ಲಿ ತಾವೇ ಹೇಳಿದಂತೆ ಒಂದು ವಿಚಿತ್ರವಾಗಿ ನಡೆದುಕೊಳ್ತಾರೆ ಮತ್ತು ವಿಚಿತ್ರ ವೇಷಭೂಷಣಗಳನ್ನು ಹೊಂದುತ್ತಾರೆ ಮತ್ತು ಸ್ನಾನ ಮಾಡದೆ ಬಹಳಷ್ಟು ಗಲೀಜಾಗಿ ಇರ್ತಾರೆ. ತಮಗೆ ಆಶ್ರಮಕ್ಕೆ ತಂದಾಗ ಈ ವಿಷಯಗಳನ್ನು ಮನಗಂಡಾಗ ಒಂದಷ್ಟು ಮುಜುಗರ ಆಗುವುದಿಲ್ವೇ? ಅದನ್ನೆಲ್ಲ ಸರಿಪಡಿಸಲಿಕ್ಕೆ ತಾವು ಏನೇನು ಮಾಡ್ತೀರಿ? ಮುಜುಗರ ದಾಡಿ ಬಿಟ್ಟರೆ ಇರುತ್ತೆ, ಮುಜುಗರ ಪಟ್ಟರೆ ತಪ್ಪಾಗತ್ತೆ. ಇಡೀ ಸಮಾಜ ನಮ್ಮನ್ನ ಡಂಬರಾಟ ಅಂತ ನೋಡ್ತಾರೆ. ಇಬ್ಬರನ್ನು ನಾವು ಹೋಗಿ ಅವರನ್ನು ಎತ್ತಿ ಗಾಡಿಗೆ ಹಾಕ್ಬೇಕಾದ್ರೆ, ಆಂಬುಲೆನ್ಸಿಗೆ ಹಾಕ್ಬೇಕಾದ್ರೆ ನೋಡ್ಲಿ, ನಮಗೆ ಬೇಜಾರೇ ಇಲ್ಲ. ಯಾಕಂದ್ರೆ ಈ ಥರ ಸೇವೆ ಮಾಡಬೇಕಾದ್ರೆ ಎಲ್ಲವನ್ನ ಬಿಡಬೇಕು. ಅದು ಬಿಟ್ರೇನೆ ನಾವು ಸೇವೆ ಮಾಡ್ಲಿಕ್ಕಾಗೋದು. ಸರಿ, ಅವನ್ನ ಕೆಲವು ಸಾರಿ ನಾವು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಇಬ್ಬರು ಸ್ವಚ್ಛ ಮಾಡಿ ಕಟ್ಟಿಂಗ್ ಮಾಡಿ ತೊಗೊಂಡು ಬರ್ತೀವಿ. ಕೆಲವು ಸಾರಿ ನಾವು ಆಶ್ರಮದಲ್ಲೇ ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡಬೇಕಾದ್ರೆ ಇಡೀ ಮೈ ಮಣ್ಣು ಮೆತ್ತಿಕೊಂಡಿರುತ್ತೆ, ಕೂದಲು ಉದ್ದ ಇರುತ್ತೆ, ಟ್ರಿಮ್ಮರಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ನಾವೇ ಮಾಡುವಂಥದ್ದು. ಅದ್ರಲ್ಲಿ ಇದಲ್ಲಿರ್ತದೆ ಏನು ಮತ್ತೆ ತುಂಬಾ ಗಲೀಜ್ ಇರ್ತದೆ. ಕೆಲವರಿಗೆ ರ್ಯಾಷಸ್ ಎಲ್ಲ ಆಗಿರುತ್ತೆ. ನಮ್ಮಲ್ಲಿ ಕ್ಲೀನ್ ನೋಡಿ ಸರ್, ವಾರಕ್ಕೊಮ್ಮೆ ಗಡ್ಡ ಶೇವಿಂಗ್ ಎಲ್ಲ ಮಾಡಿ ಕರೆಕ್ಟಾಗಿ ವ್ಯವಸ್ಥೆ ಮಾಡಿರ್ತೀವಿ. ಯಾಕಂದ್ರೆ ನಾಳೆ ಬಂದವರು ಇಂಥ ಇದಕ್ಕೆ ಕಾಣಬಾರ್ದು. ನಮ್ಮ ಥರ ನಾನೇ ಶೇವಿಂಗ್ ಮಾಡಿಲ್ಲ, ಅವ್ರಿಗೆ ಕರೆಕ್ಟ್ ಶೇವಿಂಗ್ ಮಾಡ್ತೀವಿ ನಾವು. ರೆಗ್ಯುಲರ್ ಆಗಿ ಮಾಡ್ತೀವಿ. ಸರ್, ಭಿಕ್ಷುಟನೆ ನಿರ್ಮೂಲನೆಗಾಗಿ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸರ್ಕಾರದಿಂದ ಒಂದಷ್ಟು ನೆರವು ಪಡೆಯಬಹುದಲ್ಲ? ಇದಕ್ಕೆ ಏನಾದರೂ ಅದರ ಬಗ್ಗೆ ಪ್ರಯತ್ನ ಮಾಡಿ? ಸರ್ಕಾರದವರು ನೆರವು ಬಿಡಿ, ಸರ್ಕಾರವರು ನಮ್ಮನ್ನು ಇಂಥ ಕೆಲಸ ಮಾಡ್ತಾರೆ ಗುರುತಿಸೋರು ಇಲ್ಲ ನಮ್ಮನ್ನು, ಮತ್ತೆ ನೆರವು ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಸರ್ಕಾರ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಭಿಕ್ಷಾಟನೆ ನಿರ್ಮೂಲನೆಗಾಗಿ ಏನೇನು ಮಹತ್ತರ ಸರ್, ಭಿಕ್ಷಾಟನೆ ನಿರ್ಮೂಲನೆ ಅಂತ ಹೇಳಿದ್ರೆ, ಈಗ ನನ್ನನ್ನು ನೋಡಿದ್ರೆ ಭಿಕ್ಷಕರು ಓಡ್ತಾರೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಲಾಖೆಯವರನ್ನು ನೋಡಿದ್ರೆ ಓಡ್ತಾರೆ. ಈಗ
ಈಗ ಎಲ್ಲ ಈ ಪಂಚ ಆ ಪಂಚ ಬಂದು ಮಾರಿಕೊಂಡು ಎಲ್ಲ ಸುಮ್ಮನೆ ತುಂಬ ಜನ ಸಾಧಾರಣ 50-100 ಜನ ಇದ್ದಾರೆ ಈಗ ರಾಜಾಂಗಣದಲ್ಲಿ. ಅವರನ್ನು ನೋಡಿದ ಕೂಡ ಓಡಿ ಹೋಗ್ತಾರೆ. ಈಗ 50 ಜನ ಇದ್ರೆ ಸಿಗೋದು ಇಬ್ಬರೇ. ಆ ಇಬ್ಬರಲ್ಲಿ ಮತ್ತು ಅವರ ಮನೆಯವರು ಇಡೀ 50 ಜನ ಮನೆಯವರು ಬಂದು ಗಲಾಟೆ ಮಾಡಿ ತಗೊಂಡು ಹೋಗ್ತಾರೆ. ಈಗ ಹಾಗೆ ಮಾಡಿ ನಾನು ಹೇಳಿದ್ದೇನೆ, ನೀವು ನಿಮ್ಮ ಈಗ ಮಕ್ಕಳ ಏನು ರಕ್ಷಣಾ ಘಟಕ ಇದೆ ಅಲ್ಲಿ ಹಾಕಿ, ಅಲ್ಲಿಂದ ನೀವು ರಕ್ಷಣೆ ಕೊಟ್ಟು ಅವರಿಗೆ ಕೇಳದಿದ್ದ ಮನೆಯವರಿಗೂ ಕೂಡ ಒಂದು ಕೋರ್ಟಿನಲ್ಲಿ ಬಿಡಿಸುವ ಹಾಗೆ ಮಾಡಿ ಅಂತ ಹೇಳಿದ್ದೇನೆ. ಈಗ ಆ ರೀತಿ ಮಾಡ್ತಾರೆ, ಆದರೆ ಮಕ್ಕಳು ಸಿಗುದಿಲ್ಲ. ಈಗ ರಾಜಾಂಗಣಕ್ಕೆ ಹೋದರೆ 10 ದಾರಿ ಉಂಟು ಓಡಲಿಕ್ಕೆ. ನಮ್ಮ ಒಂದು ಗಾಡಿ ಹಿಡ್ಕೊಂಡು ಓಡುವನ್ನು ಹೇಗೆ ಹಿಡಿಯೋಕ್ಕಾಗ್ತದೆ? ಅವನು ರಸ್ತೆಗೆ ಓಡಿದರೆ ಗಾಡಿ ಅಡಿಗೆ ಹೋದರೆ ನಾವು ಹೊಣೆಗಾರ ಆಗ್ತದೆ. ಅವಾಗ ನಾವು ಇದ್ದೇಲೆ ಆಯಕಟ್ಟಲ್ಲಿ ನಾವು ಹಿಡಿದುಕೊಂಡು ನಾವು ಇಷ್ಟವರೆಗೆ ಮಾಡಿದ್ದೇವೆ. ಈಗ ನೋಡಿ ಮಾಡುವಾಗ ನೋಡಿ ಅದಕ್ಕೆ ಕಾರ್ಮಿಕ ಇಲಾಖೆ ಬೇಕು, ಮತ್ತು ಎಲ್ಲ ಇಲಾಖೆಯನ್ನು ಒಟ್ಟಾಗಿ ಸೇರುವಾಗ ಆ ಭಿಕ್ಷಾಟನೆಯವರು ಭಿಕ್ಷೆ ಬೆಳೆದು 1 ಸಾವಿರ ಭಿಕ್ಷೆ ಬೆಳೆದು ದಿನ ಮನೆಗೆ ಹೋಗ್ತಾರೆ. ಬರ್ತಾರೆ ಬೆಳಿಗ್ಗೆ ಬೇಗ ಬಂದು 10 ಗಂಟೆ ಬಂದು 12 ಗಂಟೆವರೆಗೆ ನಾವು 2-3 ಜನ ಹಿಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ವ್ಯವಸ್ಥೆ ಅಂದರೆ ಹಾಗೆ ಓಡಿ ಹೋಗ್ತಾರೆ, ನಾವೆಂತ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೆಲ್ಲ ಸರ್ಕಾರದವರು ಬೇರೆ ಬೇರೆ ರೀತಿಯ ಆ್ಯಂಗಲ್ ಮಾಡಿಕೊಂಡು ಅದನ್ನು ಹಿಡಿಬೇಕಷ್ಟೇ ವಿನ ಮತ್ತು ಅದು ಒಬ್ಬರೊಬ್ಬರದಂತ ಆಗುವಂಥ ಕೆಲಸ ಅಲ್ಲ ಅದು. ವಿನಯಚಂದ್ರರವರೇ, ಈಗ ಕೆಲವೊಂದು ನಾವು ಯಾರನ್ನು ಆಶ್ರಮಕ್ಕೆ ಸೇರಿಸ್ತೀರಾ, ಅವರನ್ನು ಉಪಚರಿಸ್ತಾರ, ಕೆಲವೊಂದು ಮಂದಿ ತಮ್ಮೊಂದಿಗೆ ತೊಡಗಿಸಿಕೊಳ್ಳಬಹುದು, ಸಹಜ ಜೀವನವನ್ನು ಮಾಡಬಹುದು. ಬಟ್ ಅಪವಾದವೆನ್ನುವಂತೆ ಒಂದು ಬೆರಳಿಕೆಯ ಜನ ನಮಗೆ ಆಶ್ರಮ ತಕ್ಕುದಲ್ಲ, ನಾವು ಮತ್ತೆ ಮರಳಿ ಅದೇ ವೃತ್ತಿಗೋ ಅಥವಾ ಅಲ್ಲಿಯೇ ಹೋಗ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ ನಿದರ್ಶನಗಳು ಇದ್ದಿರಬಹುದು. ಅಂಥವರನ್ನು ಯಾವ ರೀತಿಯಲ್ಲಿ ಮನಪರಿವರ್ತನೆ ಮಾಡ್ತೀರಾ? ಕೆಲವರು ತಂಬಾಕು ಚಟಕ್ಕೆ ಬಲಿಯಾಗಿರ್ತಾರೆ, ಕೆಲವರು ಡ್ರಿಂಕ್ಸ್ ಇದಕ್ಕೆ ಬಲಿಯಾಗಿರ್ತಾರೆ, ಕೆಲವರು ಗಾಂಜಾ ಬೇರೆ ಬೇರೆ ವ್ಯಸನಕ್ಕೆ ಬಲಿಯಾಗಿರ್ತಾರೆ. ಅಂಥವ್ರನ್ನು ಚೇಂಜ್ ಮಾಡೋದು ತುಂಬ ಕಷ್ಟ. ತಂಬಾಕು ಇದಕ್ಕೆ ನಮ್ಮ ಜಿಲ್ಲಾಸ್ಪತ್ರೆಯಿಂದ ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಮತ್ತು ಟೊಬ್ಯಾಕೊ ಚಿಂಗಮ್ ಇದೆಲ್ಲ ಕೊಟ್ಟು ಹೋಗ್ತಾರೆ. ಡ್ರಿಂಕ್ಸ್ ಮಾಡೋರಿಗೂ ಕೂಡ ನಾವು ಒಂದಿಷ್ಟು ಚೇಂಜ್ ಮಾಡ್ಬೋದು. ಆದರೂ ಅದು ತುಂಬಾ ಚಾಲೆಂಜಿಂಗ್, ಯಾಕಂದರೆ ಅವರಿಗೆ ಪುನಃ ಅದರದ್ದು ಅಟ್ರ್ಯಾಕ್ಷನ್ ಏನಿದೆ ಪುನಃ ಅವರ ಮನಸ್ಸಲ್ಲಿ ಅದನ್ನು ತೆಗೆಯೋದು ತುಂಬ ಕಷ್ಟ. ಅಂಥವ್ರನ್ನ ಚೇಂಜ್ ಮಾಡಬೇಕಾದ್ರೆ ಕೆಲವೊಂದು ನಾವು ಮಾತನ್ನು ಚೇಂಜ್ ಮಾಡಬೇಕಾಗತ್ತೆ. ಕೆಲವು ಸರಿ ನಾವು ಅವರ ದಾರಿಯನ್ನೇ ನಾವು ಹೋಗಬೇಕಾಗತ್ತೆ, ಯಾಕಂದರೆ ಅವ್ರ ಜೊತೆನೇ ಹೇಳ್ತಾ ಅವ್ರ ಜೊತೆನೇ ಅವ್ರ ಥರನೇ ಇರಬೇಕಾಗತ್ತೆ. ತಂಬಾಕು ಕೊಡ್ತೇನೆ ಅಂತ 5 ನಿಮಿಷದಲ್ಲಿ ಹೇಳೋದು. ಕೆಲವು ಸರಿ ನನಗೆ ನಾಳೆ ಹೋಗ್ಬೇಕಂತಾರೆ, ಆಯಿತು ನಾಳೆ ಹೋಗಿ ಬೆಳಗ್ಗೆ ಉಪಹಾರ, ರಾತ್ರಿ ಉಪಹಾರ ಮಾಡ್ಕೊಂಡು ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಹೋಗಿ ಅಂತಲೇ ಸುಮ್ಮನೆ ಹೇಳ್ಕೊಂಡು ಬದಲಾಯಿಸ್ತಾನೆ ಇರಬೇಕು, ದಿನ ದುಡ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಅದು ಮಾಡಲಿಲ್ಲ ಅಂದರೆ ಪುನಃ ಅವರು ಅದೇ ದಾರಿಗೆ ಹಿಡಿತಾರೆ. ಕೆಲವರು ಭಿಕ್ಷಾಟನೆ ಮಾಡುವವರು ಪುನಃ ಬಿಟ್ಟರೆ ಭಿಕ್ಷಾಟನೆ ಮಾಡ್ತಾರೆ, ಅವರನ್ನು ಬಿಡಲಿಕ್ಕೆ ಇಲ್ಲ. ಯಾಕಂದರೆ ಸಮಾಜದ ಮುಖ್ಯವಾಹಿನಿ ತರಬೇಕಾದ್ರೆ ನಾವು ಅದೇ ಥರನೇ ಅವ್ರ ದಾರಿಯೇ ಹಿಡಿಬೇಕಾಗತ್ತೆ. ಯಾಕಂದರೆ ಹಾಲಿಗೆ 1 ಡ್ರಾಪ್ ಲಿಂಬೆ ಹಾಕಿದರೆ ಅದು ಮೊಸರಾಗುತ್ತೆ. ಅದನ್ನು ಪುನಃ ಹಾಲು ಥರನೇ ಇಡಬೇಕಾದ್ರೆ ನಾವು ಹಾಲಿಗೆ ಧುಮುಕಬೇಕಾಗತ್ತೆ. ರಾಘವೇಂದ್ರ ಸ್ವಾಮಿ ಹೇಳಿದಾಗೆ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತೇಳಿ ಅವರನ್ನು ಹಾಲಿಗೆ ಹಾಕಿ ಹಾಲಿಗೆ ಒಳ್ಳೆ ರೀತಿಯಲ್ಲಿ ಇಡಬೇಕಂತಲೇ ನಾವು ಅದೇ ವಾಕ್ಯದಲ್ಲಿ ನಾವು ಇರಬೇಕಾಗತ್ತೆ. ಓಕೆ. ನಿತ್ಯಾನಂದ ಒಳಕಾಡ್ರವರೇ, ಈಗ ಒಮ್ಮೆ ಮನೆಗೆ ಕಳಿಸಿದ್ರಿ ಅವರನ್ನು, ಆನಂತರ ಫಾಲೋಅಪ್ ಏನಾದರೂ ಮಾಡ್ತೀರಾ? ಅವ್ರು ಹೇಗಿದ್ದಾರೆ, ಅಥವಾ ಮತ್ತೆ ಮರಳಿ ಏನಾದರೂ ಅಂಥದ್ದೇ ಚಟುವಟಿಕೆಗಳಿಗೆ ಇಳಿದಿದ್ದಾರಾ? ಇಂತಹ ಫಾಲೋಅಪ್ಸ್ಗಳನ್ನು ಮಾಡ್ತಾ ಇಲ್ಲ. ಹೆಚ್ಚಿನವರು ಅವರೇ ಫೋನ್ ಮಾಡ್ತಾರೆ, ನಾವು ಚೆನ್ನಾಗಿದ್ದೇವೆ ಸರ್, ಹೋದವನು ಮನೆಯಿಂದ ಫೋನ್ ಮಾಡಿದ್ದಾನೆ, ಸರ್ ಚೆನ್ನಾಗಿದ್ದೇವೆ, ನಾನು ಮನೇಲಿದ್ದೇನೆ, ಅಮ್ಮನ ಹತ್ರ ಕೊಡ್ತಾರೆ. ಅಂದರೆ ನಾವು ಅವರಿಗೆ ಏನು ಅಂತ ಹೇಳಿದರೆ, ಅವರು ಇಲ್ಲಿಗೆ ಬಂದವರು ಪುನರಪಿ ಅವರು ಯಾವ ರೀತಿ ತಪ್ಪು ಕೆಲಸಕ್ಕೆ ಹೋಗುವುದಿಲ್ಲ. ಅಂದರೆ ನಾವು ಇಲ್ಲಿ ಅಷ್ಟು ಟ್ರೀಟ್ಮೆಂಟ್ ಪರಿವರ್ತನೆ ಮಾಡ್ತೇವೆ, ಅಷ್ಟವರನ್ನು ನಾವು ಅಷ್ಟು ನೋಡ್ತೇವೆ. ಆವಾಗ ಅವರಿಗೆ ಒಂಥರ ಫೀಲಿಂಗ್ ಆಗ್ತದೆ. ಈಗ ಎಷ್ಟೊಂದು ಮಾನಸಿಕ ಇದ್ರೂ ಕೂಡ ಅವನಿಗೆ ಪರಿವರ್ತನೆ ಆದ ನಂತರ ಅವನ ಮನಸ್ಸಿಗೆ ಸ್ವಲ್ಪ ಬದಲಾವಣೆ ಆಗ್ತದೆ. ಹಾಗೆ ಅವನು ಅಲ್ಲಿಗೆ ಹೋಗಿ ನನಗೆ ಫೋನ್ ಮಾಡ್ತಾನೆ, ನಿಲ್ಲಿ ಸರ್ ನಾನು ಅಮ್ಮನ ಹತ್ರ ಕೊಡ್ತೇನೆ ಅಂದರೆ ಅಮ್ಮನ ಹತ್ರ ಕೊಡ್ತಾನೆ. ಅದು ಯಾಕೆ? ಅವನು ಅಷ್ಟು ಅಗ್ರೆಸಿವ್ ಆದವನು, ಅಷ್ಟು ದೊಡ್ಡ ಇದರಲ್ಲಿದ್ದವನು. ಹಾಗೆ ನೋಡಿ ಅಲ್ಲಿ ಅಷ್ಟು ಚೆನ್ನಾಗಿದ್ದಾನೆ. ಈಗ ಅವರಿಗೆ ನಾವೊಂದು ಹೊಸ ಬದುಕು ಕೊಟ್ಟಾದಾಗ ಆಯ್ತು. ಈಗ ಹಾಗೆ ನಾವು ಎಲ್ಲರಲ್ಲಿ ಟ್ಯಾಲೆಂಟ್ ಇರುತ್ತೆ. ಕೆಲವರು ಹಾಡು ಹೇಳ್ತಾರೆ, ಕೆಲವರು ಬೇರೆ ಬೇರೆ ಗೇಮ್ಸ್ ಮಾಡ್ತಾರೆ, ಕೆಲವರು ಡ್ಯಾನ್ಸ್, ವೇದಿಕೆಯನ್ನು ಕೊಡ್ತೀರಿ ಎಲ್ಲ ಅವರೇ ಮಾಡ್ತಾರೆ. ಮ್ಯೂಸಿಕ್ ಹಾಕಿದ ತಕ್ಷಣ ಕೆಲವರು ಡ್ಯಾನ್ಸ್ ಮಾಡ್ತಾರೆ. ಮತ್ತು ಬೆಳಿಗ್ಗೆ ಒಳ್ಳೆ ಉಪಹಾರ ಇರುತ್ತೆ. ಕೆಲವು ಸಾರಿ ಬನ್ಸು, ಪೂರಿ, ಪಲಾವ್, ಇವತ್ತು ಚಿತ್ರಾನ್ನ ಇದೆ, ನಿನ್ನೆ ಉಪ್ಪಿಟ್ಟು ಅವಲಕ್ಕಿ ಇದೆ. ಅಂದರೆ ತುಂಬ ವೆರೈಟಿ ತಿಂಡಿ ಮಾಡ್ತೇವೆ. ಮತ್ತು ಕೆಲವು ದಾನಿಗಳು ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರೆ ಬಿರಿಯಾನಿ ಅದು ಕೊಡ್ತಾರೆ. ಅದಕ್ಕಿಂತ ಬೇರೆ ಏನು ಬೇಕು ಹೇಳಿ ಅವರಿಗೆ? ತಮಗೆ ಆಶ್ರಮವನ್ನು ನಿರ್ವಹಿಸುವಲ್ಲಿ ಮತ್ತು ಮುಂದುವರಿಸುವಲ್ಲಿ ಎದುರಾಗುವಂಥ ತೊಡಕುಗಳಿವೆ, ಏನು ಕೊರತೆಗಳಿವೆ? ಅಂದರೆ ದಿನಕ್ಕೊಂದು ಮಾಡಬೇಕು, ದಾನಿಗಳು ಇಂತಹ ಕೊರತೆಯನ್ನು ನೀಗಿಸಬೇಕು ಅಂತ ಬೇಕಿದ್ರೆ ಏನು ಮಾಡಬೇಕು? ಅಂದರೆ ಮುಂದೆ ಒಂದು ದೊಡ್ಡ ಸಂಕಲ್ಪ ಇದೆ. ಆಶ್ರಮದಲ್ಲಿ ಜನ ಜಾಸ್ತಿ ಮಾಡೋದಕ್ಕಿಂತ ಹೆಚ್ಚಾಗಿ ಜನ ಕಮ್ಮಿ ಮಾಡಿ
ರಿಟರ್ನ್ ಮನೆ ಕಳಿಸೋ ಒಂದು ಕಾನ್ಸೆಪ್ಟ್ ನಮ್ಮದು. ಸೊ ಅದಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಕಟ್ಟಡ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಸಾಧಾರಣ ಒಂದು 100ಕ್ಕೂ ಮಿಕ್ಕಿ, ಎಷ್ಟು ಜನ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ಜನ ಬರ್ತಾರೆ, ಜನ ಮರಳಿ ಮನೆ ಹೋಗ್ತಾರೆ. ಇವತ್ತು ಒಬ್ಬರು ಹೋದರೆ ನಾಳೆ ಇಬ್ಬರು ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವು ಸರಿ ಕೆಲವರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪೊಲೀಸ್ ಇಂಟಿಮೇಷನ್ ಮಾಡಿ ಅದನ್ನು ನಾವು ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಾಂದರೆ ಯಾರೂ ಇಲ್ಲಾಂದರೆ ಅದಕ್ಕೆ ಸಾಧಾರಣ ಪ್ರೊಸೆಸ್ ಇರುತ್ತೆ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಸಾಧಾರಣ ಅಂದರೆ ಪೋಸ್ಟ್ಮಾರ್ಟಮ್ ಎಲ್ಲ ಆದಮೇಲೆ ಒಂದು ದಫನ್ ಮಾಡೋ ಒಂದು ಶಾಸ್ತ್ರ ಇದೆ. ಅದೆಲ್ಲವೂ ಕೂಡ ನಾವು ಮಾಡ್ತೀವಿ. ಅದಕ್ಕೆ ನಾವು ಬದ್ಧ ಆಗಿರ್ತೀವಿ. ಯಾಕಂದರೆ ಇದು ಇಷ್ಟ ಆಗಿರ್ಲಿಕ್ಕೆ ಹೋಗಿ ಇದು ಯಾವುದು ಕೂಡ ಕಷ್ಟ ಅಲ್ಲ. ಇದನ್ನು ಎಲ್ಲವನ್ನ ಫೇಸ್ ಮಾಡ್ತೀವಿ. ಸೊ ಕೆಲವೊಂದು ತುಂಬಾ ಕಷ್ಟ ಆಗತ್ತೆ, ಅದನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಕೆಲವು ಸಾರಿ ರಾತ್ರಿ ನಿದ್ದೆ ಬರಲ್ಲ, ಕೆಲವು ಸಾರಿ ಫೀಡ್ಸ್ ಬರುತ್ತೆ ಕೆಲವರಿಗೆ ಎದ್ದು ಓಡಾಡುವಂಥದ್ದು ಇರುತ್ತೆ. ಆಗ ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತು ಮಾತಾಡಿ ಅವರನ್ನು ಮಲಸಿ ಬರಬೇಕಾಗತ್ತೆ. ಹೀಗೆ ಕೆಲವೊಂದು ಇದಿರುತ್ತೆ. ಡೈಲಿ ಮಲಗುವ 1 ಗಂಟೆ 2 ಗಂಟೆ ಆಗುತ್ತೆ. ಬೆಳಗ್ಗೆ ಎದ್ದು ಪುನಃ ರುಟೀನ್, ತಿಂಡಿ ಉಪಹಾರ ಇದೆಲ್ಲವನ್ನ ಮಾಡಬೇಕಾಗತ್ತೆ. ಮಧ್ಯಾಹ್ನ ಅಡುಗೆ ಮಾಡಬೇಕು. ಮಧ್ಯಾಹ್ನ ಕೆಲವೊಂದು ನಮ್ಮ ಕೆಲಸಗಳನ್ನು 2 ರಿಂದ 4 ಗಂಟೆ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಕೆಲವು ಸಾರಿ ನಿತ್ಯನ ಫೋನ್ ಮಾಡ್ತಾರೆ. 2 ರಿಂದ 4 ಗಂಟೆ ಕೆಲವು ರೆಸ್ಕ್ಯೂ ಕಾರ್ಯವನ್ನು ನಾವು ಮಾಡ್ತೀವಿ. ಅದು ಟೈಮ್ ನಮಗೆ ಫ್ರೀ ಇರುತ್ತೆ. ಇಲ್ಲ ಇವತ್ತೇನೋ ಒಂದು ದಫನ್ ಇದೆ ಅಂತೇಳಿ ಹೇಳಿದ್ದಾರೆ, ಅನಾಥ ಶವ, ಅದಕ್ಕೆ ನಾವು ಹೋಗ್ತೀವಿ. ಯಾಕಂದ್ರೆ ಅವರಿಗೆ ಹೊಗಲು ಕೊಟ್ರೆ ಅದು ನಮಗೆ ಹೊಗಲು. ರೆಸ್ಕ್ಯೂ ಟೀಮಲ್ಲಿ ಯಾರೆಲ್ಲ ಇದ್ದಾರೆ? ನಾನು, ನನ್ನ ವೈಫ್, ನಿತ್ಯಣ್ಣ, 3 ಜನ. ಆ್ಯಕ್ಚುಲಿ ನನ್ನ ವೈಫಿನ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು. ಅವಳು ಆ್ಯಕ್ಚುಲಿ ಕುವೈಟಲ್ಲಿ ಇದ್ದವಳು, ಬ್ಯೂಟಿಷಿಯನ್ ಆಗಿದ್ದವಳು. ಸಾಧಾರಣ 8 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಈಗ ನಮ್ಮ ಜೊತೆ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಈಗಿನ ಹುಡುಗಿಯರಾಗಿರೋದು ಕಷ್ಟ. ಹಾಗೆ ನಿತ್ಯಣ್ಣ ಹೇಳ್ತಾರೆ, ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಅವಳು ನಮಗೆ ಬೈದು ಕೆಲಸ ಮಾಡಿಸ್ತಾಳೆ. ಇದೊಂದು ಸೇವೆ ಅನ್ನೋದೊಂದು ಯಜ್ಞವಾಗಿದೆ. ಯಜ್ಞ ಆಗಿದೆ. ಇದರಲ್ಲಿ ಶಾಂತಿ ಉಂಟು ಸರ್, ನಿತ್ಯಾನಂದ ನೆಮ್ಮದಿ ಇದೆ. ನಿತ್ಯಾನಂದ ಮೊಳಕಾಡ್ರವರ ಸಮಾಜ ಸೇವೆ ಬಹಳ ದೀರ್ಘ ಸಮಯದ, ಬಹಳ 30 ವರ್ಷದಿಂದ ಸಮಾಜ ಸೇವೆ, ಅನಾಥ ಶವ, ಅವರ ಹೋರಾಟ ಇರ್ಬೋದು, ಸಾಧಾರಣ ಹೋರಾಟಗಳು, ವಿಭಿನ್ನ ಹೋರಾಟ, ಮತ್ತೆ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಪರಿಹಾರವನ್ನು ನೀಡುತ್ತದೆ, ಮನೋರಂಜನೆಯನ್ನ ನೀಡುತ್ತದೆ. ವಿಶೇಷವಾಗಿ ಇನ್ನೊಂದು ಹೇಳ್ತೀನಿ, ರೈಲ್ವೆ ಇದರಲ್ಲಿ ಟ್ರ್ಯಾಕ್ ಅಲ್ಲಿ ಕಟ್ಟಾದಂತಹ ದೇಹಗಳನ್ನು ಛಿದ್ರವಾದಂತಹ ದೇಹಗಳನ್ನ ತಗೊಂಡು ಬಂದು ಇಲಾಖೆಗೆ ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇಂತಹ ಪರಮ ಕಾರ್ಯ, ಮಹತ್ ಕಾರ್ಯ, ಘನ ಕಾರ್ಯ ಯಾರು ಮಾಡ್ಲಿಕ್ಕೆ ಇಲ್ಲ. ಆ ಮಟ್ಟಿಗೆ ನಿತ್ಯಾನಂದ ದೇವರ ಅವಕಾಶ ಕೊಟ್ಟಿದ್ದಾರೆ ನಮ್ಗೆ. ಅದ್ರಲ್ಲಿ ನೆಮ್ಮದಿ ಇದೆ ಸರ್, ನೆಮ್ಮದಿದೆ. ಯಾಕಂತ ಹೇಳಿದ್ರೆ ಹಾಗಾಗಿ ನನ್ನ ಆರೋಗ್ಯ ಚೆನ್ನಾಗಿದೆ. ಇಲ್ಲ ಖಾಲಿ ಇದ್ರೆ ಆರೋಗ್ಯವಾಗ ಬೇರೆ ಬೇರೆ ರೀತಿಯ ಇದಾದರೆ ಆರೋಗ್ಯಕ್ಕೆ ಏನು ನಮಗೆ ಇದು ನಮಗೆ ಸಂತೋಷ ಇದೆ. ಓಕೆ, ಬಿಸ್ನೆಸ್ ಮಾಡಿದರೆ ಹಣ ಸಿಗತ್ತೆ, ಅಲ್ಲಿ ನೆಮ್ಮದಿ ಸಿಗ್ಲಿಕ್ಕಿಲ್ಲ. ಆದರೆ ಇಲ್ಲಿ ನೆಮ್ಮದಿ ಇದೆ, ಹಣಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ. ಇದನ್ನು ನಾವು ಹೇಳೋದು. ಸರ್, ನಿತ್ಯಾನಂದ್ರವರೇ, ಈಗ ತಮ್ಮ ಭಿಕ್ಷುಕರಲ್ಲಿ ಜಾತಿ ವರ್ಗ ಭೇದ ಇಲ್ಲ, ಇಲ್ಲಿ ವಿವಿಧ ಜಾತಿಯವರು ಕೂಡ ಇದ್ದಿರಬಹುದು. ಇಂಥವರಿಗೆ ಸಂಸ್ಕಾರವನ್ನು ತುಂಬುವಲ್ಲಿ ಏನೇನು ಪ್ರಯತ್ನಗಳು ಆಗ್ತಾ ಇದೆ ಮತ್ತು ಶವ ಸಂಸ್ಕಾರದಲ್ಲಿ ಅವರವರ ವಿಧಿವಿಧಾನವನ್ನು ಯಾವ ರೀತಿಯಲ್ಲಿ ಅನುಸರಿಸ್ತೇವೆ? ಈಗ ಶವ ಸಂಸ್ಕಾರ, ಅಂತ್ಯೇಷ್ಟಿ ಮಾಡುವುದರಲ್ಲಿ ಕೂಡ, ಅಂತ್ಯಕ್ರಿಯೆ ಮಾಡುವುದರಲ್ಲಿ ಈಗ ನಾವು ಅನಾಥ ಬಾಡಿ ಅಂತ ಹೇಳಿದ್ರೆ ಯಾರಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಅನಾಥ ಅಲ್ಲದೆ ಏನಾದರೂ ಬೇರೆ ಏನಾದರೂ ಹೆಸರು ಇದ್ದು ಅವರಿದ್ದರು, ನಾನು ಇಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇರೋದು ಕ್ರಿಶ್ಚಿಯನ್ ಸಮುದಾಯ ಕೇಳ್ತೇನೆ, ಮುಸ್ಲಿಂ ಆದರೆ ಮುಸ್ಲಿಂ ಮಾತ್ರ ಕೇಳ್ತೇನೆ. ಅದು ಅದಕ್ಕೆ ಪ್ರೂಫ್ ಬೇಕು. ಪ್ರೂಫ್ ಇದ್ದರೆ ಮುಸ್ಲಿಮರು ಅದರಲ್ಲಿ ತಗೊಂಡು ಹೋದದು ತುಂಬ ಇದೆ. ಹೌದು, ಅವರು ಅದನ್ನು ಹಿಡಿದುಕೊಂಡು ಎಲ್ಲ ಹುಡುಕಿಕೊಂಡು ಅವರನ್ನು ಮನೆಯವರನ್ನು ಇಟ್ಕೊಂಡು ಅವರು ಇಲ್ಲೇ ಅದನ್ನು ಮಾಡುವಂಥ ಕ್ರಮ ಇದೆ. ಕ್ರಿಶ್ಚಿಯನ್ ಅವರು ಹಾಗೆ ಯಾವ ಇದರಲ್ಲಿದ್ದರೆ ಆಯಾ ನಮ್ಮ ಏನು ಚರ್ಚ್ ಇದೆ ಅಲ್ಲಿ ವಿಚಾರಣೆ ಮಾಡ್ತಾರೆ. ಆ ಕ್ರಿಶ್ಚಿಯನ್ ಅವರದ್ದು ಚರ್ಚಲ್ಲಿ ಯಾವ ಹುಟ್ಟಿದ ಕೂಡಲೇ ಅವರ ಹೆಸರು ಅದರಲ್ಲಿ ಲೀಸಲ್ಲಿ ಬಿದ್ದಾಗ್ತದೆ. ಅವಾಗ ಅದನ್ನು ಹುಡುಕಿಕೊಂಡು ಅವರು ಮತ್ತು ಏನೂ ಇಲ್ಲದಿದ್ದರೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇದು ಮಾಡೋದು, ನಾವೇನು ದಹನ ಮಾಡೋದಲ್ಲ, ದಹನ ಮಾಡೋದು, ದಫನ ಮಾಡೋದಲ್ಲ. ಹಾಗಿರುವಾಗ ನಮಗೆ ಅದರಲ್ಲಿ ಇದಿದೆ, ಏನೊಂದು ಬೇರೆಯವರು ಯಾರು ಬಂದು ಎದ್ದು ತೆಗಿಬೇಕಾದ್ರೆ ನಾವು ತೆಗಿಲೇಬೇಕು. ಹಾಗೆ ಒಂದು ಬಂದಿದೆ ಘಟನೆ ನಡೆದಿದೆ. ಇದು ಪಂಜಾಬ್ ಸೈಡ್, 1.5 ವರ್ಷದಿಂದ ಬಂದರು. ಇದು ಈಗ ಕಂಪ್ಲೇಂಟ್ ಇಟ್ಕೊಂಡು ಬಂದರು, ನಾವು ತೆಗಿಲೇಬೇಕು. ಅದು ಏನೋ ಒಂದು ನಮ್ಮ ನಸೀಬಿಗೆ ಆ ಜಾಗದಲ್ಲಿ ನಾವೊಂದು ಗುರುತು ಮಾಡಿದ್ರು ಬಹಳಷ್ಟು ಒಂದು ವಿಶೇಷ ನಮಗೆ ಸಿಕ್ಕಿದ್ದು. 1.5 ವರ್ಷದಲ್ಲಿ ಸಿಕ್ಕಿದ್ದು. ಅದನ್ನೆಲ್ಲ ಎಲುಬೆಲ್ಲ ತೆಗೆದು ಇದಕ್ಕೆ ಏನೋ ಅವರು DNA ಟೆಸ್ಟ್ ಮಾಡಬೇಕಲ್ಲ, ಅದನ್ನು ತಗೊಂಡು ಹೋಗಿದ್ದಾರೆ. ಆ ತಗೊಂಡು ಹೋದ ವ್ಯಕ್ತಿ ಅಲ್ಲಿ ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ.
ನಾವಂತೂ ಅವರ ದೇಹದ ಪೀಸನ್ನು ನಾವು ಅವರಿಗೆ ಹಸ್ತಾಂತರ ಪೊಲೀಸ್ ಇಲಾಖೆ ಇಲ್ಲ ಅಂತ ಅದಕ್ಕೆ ಪೊಲೀಸರು SP DC ಎಲ್ಲ ಬರ್ತಾರೆ. ಅವರ ಮುಖಾಂತರ ಕಾನೂನು ಪ್ರಕ್ರಿಯೆ ಅದು ಮಾಡಲೇಬೇಕು, ಇಲ್ಲದ್ರೆ ನಮಗೆ ಆಗೋದಿಲ್ಲ. ಅದನ್ನು ಹಾಗೆ ಸಹ ಮಾಡ್ತೇವೆ ನಾವು. ಎಲ್ಲ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ ನಂತರ ಅದು ಮಾಡಲೇಬೇಕು. ಒಟ್ಟಾರೆಯಾಗಿ ನಾಯಿ ಇದಾಗಿ ಮಾಡಿದಾಗೆ ನಾವು ಮಾಡಲಿಕ್ಕೆ ಗೌರವಿತವಾಗಿ ಮನೆಯವರು ಕೂಡ ಹೂವು ಹಾಕದೆ ಅಷ್ಟು ನಾವು ಹೂವು ಹಾಕಿ ಬಟ್ಟೆ ಹಾಕಿ ಊದುಬತ್ತಿ ಹಿಡಿದು ಮಣ್ಣು ಹಾಕಿ ಎಲ್ಲ ಮಾಡಿಬಿಡ್ತೇವೆ. ಅಷ್ಟು ಒಳ್ಳೆಯ ಸಿಸ್ಟಮ್ ಬಿಟ್ಟು ತಾವೇ ಕುಟುಂಬಕ್ಕೆ. ಹೌದು, ನಾವೇ ಕುಟುಂಬ. ಯಾರು ಹೇಳಿದ್ರೆ ನಾನೇ ಬೆಂಕಿ ಕೊಡ್ತೇನೆ. ಅದ್ರಲ್ಲಿ ನಮಗೇನು, ನಾವು ಇಳಿದಾಗಿದೆ ಇಳಿದವನು ಚಳಿದೇನುಂಟು, ಅದೆಲ್ಲ ರೀತಿಯಲ್ಲಿ ನಾವು ಮಾಡ್ತಿದ್ದೇವೆ. ಉತ್ತರ ಕ್ರಿಯೆ ಮಾಡಬೇಕಿದ್ರೆ ಉತ್ತರ ಕ್ರಿಯೆ ಅಂತ ಹೇಳಿದರೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮೊಂದು ಆಂಬ್ಯುಲೆನ್ಸ್ ವಾಹನದಲ್ಲಿ ನಾನು ಒಂದು ಸರಿ ಕೊರೋನಾ ಸಂದರ್ಭದಲ್ಲಿ 154 ಅನಾಥ ಶವವನ್ನು ನಾನು ಹಾಕಿದ್ದೆ. ಅದರಲ್ಲಿ ಕೊರೋನಾ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲಿ ಸತ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಆವಾಗ ನಮಗೆ ಒಂದು ಸೂಚನೆ ಕೊಡ್ತದೆ. ನಮ್ಮ ಆಂಬ್ಯುಲೆನ್ಸ್ ಉಂಟಲ್ಲ, ನಾವು ಅದಕ್ಕೆ ಕೇಳುದು. ನಾವು ಆಂಬ್ಯುಲೆನ್ಸ್ ಹೋಗುವಾಗ ಅದು ಒಂದು ಸೈಡ್ ಇಡ್ತದೆ. ನಾನು ಸೈಡ್ ಹೇಳಿದ ಕೂಡ ನಾನು ತುಂಬ ಸಾರಿ ಇಳಿದು ನಾನು ಟೈರಲ್ಲಿ ಗಾಳಿ ಉಂಟಾ ಇಲ್ವಾ ಅಂತ ನೋಡಿದ ಸೌಂಡು ಏನಿಲ್ಲ ಏನಲ್ಲ ಅಂತ ನೋಡುವಾಗ ಅವರು ಯಾರು ಹಿರಿಯರು ಹೇಳಿದರು, ನೋಡಿ ಇದರಲ್ಲಿ ಯಾವ್ಯಾವ ನೀವು ಹಣವನ್ನು ತಗೊಂಡು ಹೋಗ್ತೀರಾ, ಅದಕ್ಕೆ ನೀವು ಒಂದು ಕಾರ್ಯ ಮಾಡಿ ಅಂತೇಳಿ ನಾನು ಇಲ್ಲಿ ಪೆರಂಪಳ್ಳಿ ಶೀಮ್ರದಲ್ಲಿ ಇದು 2 ಥರದ ಒಂದು ಇದನ್ನು ಮಾಡಿ ಅದರ ನಂತರ ಕರೆಕ್ಟ್ ಆಗಿದೆ. ಅದರಿಂದ ಎಲ್ಲ ರೀತಿ ಅಂತ ಹೇಳಿದರೆ ಜನರು ನಾವು ಇಲ್ಲಿ ಮಾಡುವಂಥ ಸಂಪ್ರದಾಯ ರೀತಿ ಏನಿದೆ ಅದೆಲ್ಲ ನಾವು ಅಲ್ಲಿ ಮಾಡಿಬಿಟ್ಟಿದೆ. ನಾರಾಯಣ ಹೋಮ, ನಾರಾಯಣ ಬಲಿ ಅದನ್ನು ಮಾಡಿ ತಿಲೋಮ ಅದನ್ನು ಮಾಡಿ ಬೇಕಾಗುವ ಹಾಗೆ ಅದರಲ್ಲಿ ಹಿಟ್ಟಿನ ಇದು ಮಾಡಿ ನಾವು ಪಿಂಡದ ಅರ್ಪಣೆ ಮಾಡಿ. ಅದರ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಈಗ 400 ಚಿಲ್ಲರೆ ಆಯ್ತು. ಈಗ ಸ್ವಲ್ಪ ಆಚೆ ಓಡ್ತಾ ಉಂಟು. ಅದು ನಮಗೆ ಸೂಚನೆ ಕೊಡ್ತದೆ. ಅದು ನೀವು ಸ್ವಲ್ಪ ಅದಕ್ಕೆ ಜಾಗ್ರತೆ ಇರಿ ಅಂತೇಳಿ. ಹಾಗಿರುವಾಗ ನಾವು ನನ್ನ ಮಾನಸಿಕವ ಅದರ ತೋರಿಸಿಕೊಂಡು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವು ಅದು ಒಮ್ಮೆಗೆ ನಮಗೆ ಒಮ್ಮೆ ಅವರ ಒಂದು ಇದು ಕಾಪಾಡಿದಾಗೈತೆ. ಅವರ ಮನೆಯವರ ಇಡೀ ಕುಟುಂಬದವರು ಯಾರು ಸತ್ತಿದ್ದಾರೆ ಅವರ ಇದಕ್ಕೆ ನಾವು ಅವರಿಗೂ ಕೂಡ ರಕ್ಷಣೆ ಕೊಟ್ಟಂತ ಆಗ್ತದೆ. ಅಂದರೆ ಮೋಕ್ಷವನ್ನು ಕೂಡ ಕೊಡ್ತೇವೆ ನಾವು. ಯಾಕಂತ ಹೇಳಿದ್ರೆ ನಾವು ನಮಗೆ ಗೊತ್ತಾಗ್ತದೆ ಇಲ್ಲ, ಅದರ ಅನುಭವ ನಮಗೆ ಉಂಟು. ಹಾಗಿರುವಾಗ ನಾವು ಯಾರೇ ಇರಲಿ ಅದರಲ್ಲಿ ಯಾವ ಜಾತಿಯನ್ನು ನಮಗೆ ಗೊತ್ತಿಲ್ಲ, ಅದು ಎಲ್ಲ ರೀತಿಯಲ್ಲಿ ಅದಕ್ಕೆ ಒಂದು ಒಮ್ಮೆಲೆ ತಿಲಾವು ಮಾಡಿ ಬಿಡ್ತೇವೆ. ಓಕೆ, ವಿನಯಚಂದ್ರ ಅವರು ಯಾವ ರಾಜ್ಯದವರು ಇದ್ದಾರೆ ಈಗ ಸದ್ಯಕ್ಕೆ? ಬೇರೆ ಬೇರೆ ರಾಜ್ಯ, ಬಿಹಾರ, ಕೇರಳ, ತಮಿಳುನಾಡು, ಒಬ್ಬ ಛತ್ತೀಸ್ಗಢವನು, ಮತ್ತು ಇನ್ನೊಬ್ಬ ಕೋಲ್ಕತ್ತಾದವನು, ಮತ್ತು ಕರ್ನಾಟಕದ ಒಂದಿಷ್ಟು ಬೇರೆ ಬೇರೆ ಜಿಲ್ಲೆಯವರು ಕೂಡ. ಓಕೆ, ಸ್ಥಾಪನೆ ಆದ ನಂತರ ಎಷ್ಟು ಜನರು ಸಹಜ ಜೀವನಕ್ಕೆ ಹೋದರು? 17 ಜನ ರಿಟರ್ನ್ ಮನೆ. ಈಗ ಸದ್ಯಕ್ಕೆ ಎಷ್ಟು ಜನ ಇದ್ದಾರೆ? ಈಗ 32 ಇದ್ದಾರೆ. ಎಷ್ಟು ಗಂಟೆಗೆ ಹೇಳಬೇಕು ಅವರು? ಅವರ ನಿತ್ಯ ನೈಮಿತ್ತಿಕಗಳು ಏನು? ಸಾಧಾರಣ ಒಂದು 7 ಗಂಟೆಗೆ ಹೇಳ್ತಾರೆ. 7 ಗಂಟೆಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಸಾಧಾರಣ 8ವರೆಗೆ ಅವರಿಗೆ ಉಪಹಾರ ಚಹಾ ಆಗುತ್ತೆ. ಓಕೆ, ಅದಾದಮೇಲೆ ಒಂದಿಷ್ಟು ಜನ ಕ್ಲೀನಿಂಗ್ ಹೋಗ್ತಾರೆ. ಅದರಲ್ಲಿ ಒಬ್ಬರು ತರಕಾರಿ ಕಟ್ಟಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ಇನ್ನೊಬ್ರು ಪಾತ್ರೆ ತೊಳಿಲಿಕ್ಕೆ ಬರ್ತಾರೆ, ಇನ್ನೊಬ್ರು ಪಾತ್ರೆ ಇಡ್ಲಿಕ್ಕೆ ಬರ್ತಾರೆ. ಅವರವರೇ ಅಂದರೆ ಒಂದು ಟೀಮ್ ವೈಸ್ ಮಾಡಿದ್ದೇವೆ. ಮತ್ತು ಇನ್ನು 2 ಟಾಯ್ಲೆಟ್ ಕ್ಲೀನಿಂಗ್ ಹೋಗ್ತಾರೆ, ಅದನ್ನು ನೋಡ್ಲಿಕ್ಕೆ ಒಬ್ಬರು ಹೋಗ್ತಾರೆ. ಹಾಗೆ ಇದಿಷ್ಟ ಆದ್ಮೇಲೆ ಸಾಧಾರಣ 11-11:30 ಆಗ್ತದೆ. ಇದು ಅವರ ಇಚ್ಛಾರ ಪ್ರಕಾರ ಮಾಡೋದು, ನಾವು ಹೇಳಿ ಅಲ್ಲ, ಬಲವಂತಾಗಿ ಅಲ್ಲ, ಅವರೇ ಸ್ವಇಚ್ಛೆನ ನಾವು ಮಾಡೋದು ನೋಡಿ ಅವರೇ ಬರ್ತಾರೆ. ಅಣ್ಣ ಇದನ್ನು ನಾನು ಮಾಡ್ಲಾ ಅಂತೇಳಿ ಕೇಳ್ತಾರೆ. ನಾವು ಒರೆಸ್ಬೇಕಾದ್ರೆ ನಾನು ಒರೆಸ್ತೇನೆ ಅಂತೇಳಿ ತಗೊಳ್ತಾರೆ. ಹೀಗಿರ್ಬೇಕಾದ್ರೆ ಅವರಾಗಿ ಸ್ವಇಚ್ಛೆಯಿಂದ ಮಾಡ್ತಾ ಇರ್ತಾರೆ. ಮತ್ತು ಮಧ್ಯಾಹ್ನ ಊಟ ಆಗುತ್ತೆ. ಊಟ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಇರುತ್ತೆ, 2-4 ಗಂಟೆ. ಆಗ ನಾವು ಹೊರಗಿದ ಏನಾದರೂ ಸಣ್ಣ ಪುಟ್ಟ ಕೆಲಸ ಮತ್ತು ಇನ್ನೇನಾದರೂ ಒಂದು ದಫನ್ ಕಾರ್ಯ ಅದಿದ್ದರೆ ನಾವು ಊಟ ಮಾಡಿ ಬರ್ತೀವಿ. ಮತ್ತು ಅವರಿಗೆ ಸಂಜೆ ಚಹಾ ಇರುತ್ತೆ. ಚಹಾ ಆದಮೇಲೆ ಅವರು ಒಂದಿಷ್ಟು TV ನೋಡ್ತಾರೆ, ಏನಾದರೂ ನ್ಯೂಸು, ಏನಾದರೂ ಒಂದು ಒಳ್ಳೆಯ ಒಂದು ಫಿಲ್ಮ್, ಯಾವುದಾದ್ರೂ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಫಿಲ್ಮ್ ನೋಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ. ರೀಸೆಂಟ್ ಒಂದು ಕರುವಿಗೆ ಒಂದು ನಾಮಕರಣ ಮಾಡಿತ್ತು ನಮ್ಮ ಉಡುಪಿ ಮಣಿಪಾಲ್ ನಿತ್ಯಣ್ಣನ ಮನೆಯಲ್ಲೇ. ಅದು ಅನಾಥವಾಗಿದ್ದಂಥದ್ದು ಕರು. ಅದು ಟೈಗರ್ ಸರ್ಕಲಲ್ಲಿ ಸಿಕ್ಕಿರುವಂಥದ್ದು. ಅದು ಶಿವರಾತ್ರಿ, ಹಾಗೆ ಅದಕ್ಕೆ ಟೈಗರ್ ಶಿವ ಅಂತ ಹೆಸರಿಟ್ಟಿದ್ವಿ. ಅದು ನಮ್ಮ ಆಶ್ರಮದಲ್ಲೇ ಇದೆ. ಹಾಗೆ ಅದರದ್ದು ಒಂದಿಷ್ಟು ಸೇವೆಯನ್ನು ನಮ್ಮ ಆಶ್ರಮದವರು ಅದಕ್ಕೆ ಫೀಡ್ ಮಾಡುವಂಥದ್ದು, ಸಗಣಿ ಹಾಕಿದರೆ ಆ ಸಗಣಿ ತೆಗೆಯುವಂಥದ್ದು, ಮೂತ್ರ ಮಾಡಿದರೆ ಒರೆಸುವಂಥದ್ದು, ಇದೆಲ್ಲ ಮಾಡ್ತಾರೆ. ಸೊ ಅದಾದ ಮೇಲೆ ಒಂದು 6:30-7 ಗಂಟೆಗೆ ಒಂದಿಷ್ಟು ಜನ ಸೇರಿಕೊಂಡು ಭಜನೆ ಇದೆಲ್ಲ ಮಾಡ್ತೀವಿ. ಬೆಳಗ್ಗೆ ಯೋಗ ಮಾಡ್ತಾಯಿತ್ತು. ಒಂದಿಷ್ಟು ನನಗೆ ಟೈಮಿನ ಅಭಾವ ಇತ್ತು, ಹಾಗಾಗಿ ಈಗ ಯೋಗ ಸ್ವಲ್ಪ ಸ್ಟಾಪ್. ಹಬ್ಬ ಹರಿದಿನಗಳಲ್ಲಿ ಏನು ವಿಶೇಷತೆ ಇರುತ್ತೆ? ಅಂದರೆ ಹೋಳಿ ಅದು ಮಾಡಬೇಕಂತ ಇತ್ತು. ಅಲ್ಲಿ ನೀರಿನ ಅಭಾವ ಇರ್ಲಿಕ್ಕೆ ಹೋಗಿ ಬೇರೆ ಹಬ್ಬ, ದೀಪಾವಳಿ, ರಂಜಾನ್, ಕ್ರಿಸ್ಮಸ್ ಇದೆಲ್ಲವೂ ಕೂಡ ಆಚರಣೆ ಮಾಡ್ತೀವಿ. ಮತ್ತು ಯಾರಾದರೂ ನಮ್ಮ ಆಶ್ರಮಕ್ಕೆ ದಾನಿಗಳು ಡೆತ್ ಆದರೆ ಅವರದ್ದು ಶ್ರದ್ಧಾಂಜಲಿ ಕಾರ್ಯವನ್ನು ಮಾಡ್ತೀವಿ.
ನಮ್ಮ ಆಶ್ರಮಕ್ಕೆ ತುಂಬ ಸಹಕಾರ ನೀಡಿದಂತಹ ಮುರಳೀಧರ್ ಬಳ್ಳಾಲ್ ಅವರು ಡೆತ್ ಆದಾಗ ಅವರದ್ದು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿತ್ತು. ಎಲ್ಲರೂ ತುಂಬ ಭಾವುಕರಾಗಿದ್ರು, ಯಾಕಂದರೆ ತುಂಬ ಸಹಾಯ ಮಾಡಿದರು. ಅಂದರೆ ದಿನಸಿ ಸಾಮಗ್ರಿ, ಪಾತ್ರೆ ಮತ್ತು ಬೇರೆ ಬೇರೆ ಇದೆಲ್ಲ ಕೂಡ ಮಾಡಿದರು. ಮತ್ತು ನಿತ್ಯಾನಂದ ಆಂಬುಲೆನ್ಸ್ಗೆ ಪೆಟ್ರೋಲಿಗೆ ಸಹಾಯ ಮಾಡ್ತಾಯಿದ್ರು. ಅಂಥ ವ್ಯಕ್ತಿ ಸತ್ತಾಗ ನಾವು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ವಿ. ಮತ್ತೆ ಚಟುವಟಿಕೆಗಳು ನಿರಂತರ ಇನ್ನೂ ಕೂಡ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡ್ತೀರಿ. ಕೆಲವು ಬರ್ತ್ಡೇ ಕಾರ್ಯ ಆಗುತ್ತೆ, ಕೆಲವು ತಂದೆ ತಾಯಿಯ ಒಂದು ಡೆತ್ ಆ್ಯನಿವರ್ಸರಿಯನ್ನು ಅಲ್ಲಿ ಆಚರಣೆ ಮಾಡ್ತಾರೆ, ಊಟ ಉಪಹಾರ ಇದೆಲ್ಲವನ್ನ ನೀಡ್ತಾರೆ. ಮತ್ತೆ ಕೆಲವರು ಇವತ್ತೊಂದು ಬರ್ತ್ಡೇ ಇದೆ, ಮತ್ತು ಕೆಲವರು ಗ್ರೋಸರಿ ಕೊಡ್ತಾರೆ, ಇನ್ನು ಕೆಲವರು ಅವರಿಗೆ ಬಟ್ಟೆಯನ್ನು ಕೊಡ್ತಾರೆ. ಪ್ರತಿಯೊಬ್ಬರು ಇಚ್ಛಾಶಕ್ತಿಯಿಂದ ಎಷ್ಟಾಗುತ್ತೆ ಅಷ್ಟನ್ನು ನಮ್ಮ ಆಶ್ರಮಕ್ಕೆ ಕೊಡ್ಬೋದು. ಬಟ್ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಈಗ ಆಶ್ರಮ ಅಂದ ಕೂಡಲೇ ನಮ್ಮದು ನಿರ್ಗತಿಕರ ಮತ್ತು ಆಶ್ರಮ, ಆದರೆ ಇತ್ತೀಚಿನ ದಿನಗಳಲ್ಲಿ ವೃದ್ಧರನ್ನು ಆಶ್ರಮಕ್ಕೆ ತಳ್ಳುವಂಥ ಒಂದು ಮನಸ್ಥಿತಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನಲ್ಲಿದೆ. ಆಶ್ರಮ ಅಂದ ಕೂಡಲೇ ಒಂದು ಮನಸ್ಥಿತಿ ತುಂಬಿಕೊಳ್ತದೆ, ನಮ್ಮ ತಂದೆ ತಾಯಿಯನ್ನು ಅಲ್ಲಿ ಸೇರಿಸ್ಬಿಡೋಣ ಅಂತ. ಇದಕ್ಕೆ ಅವಕಾಶ ಇದೆಯಾ? ಅಂಥದಕ್ಕೆ ಅವಕಾಶ ಇಲ್ಲ. ಯಾರೂ ಇಲ್ಲ ಅಂತ ಹೇಳಿಯೇ ನಾವು ತಗೊಳ್ಳುವಂಥದ್ದು. ಮತ್ತು ದೂರದ ಕುಟುಂಬಸ್ಥರಿರ್ತಾರೆ, ಅವರು ಇಲ್ಲೆಲ್ಲೋ ಬೇರೆ ಎಲ್ಲೋ ಊರಲ್ಲಿರ್ತಾರೆ, ಅವರನ್ನು ನೋಡ್ಲಿಕ್ಕಾಗಲ್ಲ, ಅವರು ತುಂಬ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಅಂಥದ್ದಿದ್ರೆ ನಾವು ತಗೊಳ್ತೇವೆ. ಮತ್ತು ಮಕ್ಕಳಿದ್ರೆ ನಾವು ತಗೊಳ್ಳೋದೇ ಇಲ್ಲ. ಆಗ ತಗೊಳ್ಳೋದ್ರೆ ನಾವು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಬೇಕು. ಅಂಥದ್ದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಮತ್ತು ಯಾರು ಇಲ್ಲ ಅಂತೇಳಿದರೆ ಮಾತ್ರ, ಮತ್ತು ಮಕ್ಕಳಿದ್ದಾರೆ, ಕುಟುಂಬಸ್ಥರು ತುಂಬ ಹತ್ತಿರದವರು ಇದ್ದಾರೆ ಅಂತೇಳಿದರೆ ನಾವು ಮರಳಿ ಮನೆ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿತ್ಯಾನಂದ ಮೊಳಕಾಲ್ರವರ ಬಹಳಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ ಈಗ ಅನಾಥ ಶವ ಸಂಸ್ಕಾರಗಳು ಮತ್ತು ನಿರ್ಗತಿಕರಿಗೆ ಆಶಾಕಿರಣವಾಗಿಸುವಂಥ ಪ್ರಯತ್ನಗಳು ಬಹಳಷ್ಟಿದೆ. ಅದರೊಂದಿಗೆ ಮೂಕ ಪ್ರಾಣಿಗಳ ಒಂದು ಆರೈಕೆ ಇದೆಯಲ್ಲ, ಅದು ಬಹುತೇಕ ಅದು ಹೋಲಿಕೆಯಾಗದ ಒಂದು ಸಮಾಜ ಸೇವೆ. ಯಾರಿಗೂ ಹೋಲಿಕೆ ಮಾಡುವಂತಿಲ್ಲ. ಯಾಕಂದರೆ ಒಂದು ಗೂಳಿಯೇನೋ ಇರುವಾಗ ಅದರ ಪಾದಗಳು ಗಾಯದ ಹುಳಗಳನ್ನು ಕೂಡ ತೆಗೆದಂಥ ಒಂದು ಹಲವಾರು ನಿದರ್ಶನಗಳು ಕೂಡ ಇದೆ. ಈಗ ಅವರೇ ಹೇಳಿದಂತೆ ಟೈಗರ್ ಶಿವ ಅನ್ನುವಂಥ ಒಂದು ಕರು ಅಲ್ಲಿ ಬೆಳೀತಾ ಇದೆ. ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತೆಯ ಒಂದು ಸ್ಪರ್ಶವೂ ಕೂಡ ಇದೆ. ಯಾಕಂದರೆ ಗೋಮಾತೆಯನ್ನು ಪೂಜಿಸುವಂಥ ಒಂದು ಗೋಮಾತೆಯ ವಂಶವನ್ನು ಪೂಜಿಸುವಂಥ ಪ್ರಯತ್ನ. ಏನು ಸರ್ ಇದೊಂದು ಕುತೂಹಲಕಾರಿಯಾದಂಥ ಟೈಗರ್ ಶಿವ ಅನ್ನೋಂಥ ಹೆಸರು? ಈಗ ಟೈಗರ್ ಶಿವ ಅಂತ ಹೇಳಲಿಕ್ಕೆ ಹೆಸರು ಇಡಲಿಕ್ಕೆ ಒಂದು ಕಾರಣ ಇದೆ. ಟೈಗರ್ ಸರ್ಕಲಲ್ಲಿ ಹೆರಿಗೆಯಾದಂಥ ಕರು ಒಂದು ಉದ್ಯೋಗಕ್ಕೆ ಹೋಗಿರುವಂಥ ಮಹಿಳೆ ಅಲ್ಲಿ ನೋಡಿಕೊಂಡು ನನಗೆ ಕರೆ ಮಾಡಿದ್ರು 9:30 ಗಂಟೆಗೆ ರಾತ್ರಿ. ಬೇಗ ಬನ್ನಿ ಸರ್, ಕರು ಸಾಯ್ತದೆ ಬಸ್ಸಿನಡೆ ಬಿದ್ದು ಅಂತೇಳಿ, ಮೇನ್ ಪ್ಲೇಸ್ ಆಗಿ. ನಾನು ಇಮಿಡಿಯೇಟ್ಲಿ ಬಂದು ಅದನ್ನು ನೋಡುವಾಗ ಪರಿಸ್ಥಿತಿ ಅದೇ ರೀತಿ ಇತ್ತು. ನಾನು ಎಂತ ಮಾಡಿದೆ, ಇಮಿಡಿಯೇಟ್ಲಿ ಹೋದೆ. ಅಲ್ಲಿ ನಾನು ಜನರೆಲ್ಲ ಬಂದು ಹೋಗಿ ಕರುವನ್ನು ಇಟ್ಕೊಂಡು ತಾಯಿ ಹತ್ರ ಬಂದೆ. ತಾಯಿ ಏನು ಮಾತಾಡಲಿಲ್ಲ, ಬರಲಿಲ್ಲ ಅದು. ಮತ್ತು ಅಲ್ಲಿ ನಿಲ್ಲಕ್ಕೆ ಅವಕಾಶ ಕಡಿಮೆ ಉಂಟು. ಮತ್ತು ತಾಯಿ ಬರ್ತದೆ ಅಂತೇಳಿ ಎಲ್ಲ ಹತ್ತಿರ ಹೋದೆ, ತಾಯಿ ಬಂದೇ ಇಲ್ಲ. ಮತ್ತು ಸ್ವಲ್ಪ ಇಟ್ಟು ಅದನ್ನು ಮತ್ತೆಂತ ಮಾಡೋದಂತೆ ಉಪಾಯ ಇಲ್ಲದೆ ಅಲ್ಲಿ ಹೇಳಿದರು, ಅದನ್ನು ಬಿಡಬೇಡಿ ಸರ್, ಇಲ್ಲೆಲ್ಲ ಅನಾಥ, ಅದು ಯಾರ್ಯಾರು ತಗೊಂಡು ಹೋಗ್ತಾರೆ, ನಾಯಿಗಳು ತುಂಬ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸೀದಾ ನನ್ನ ಮನೆಗೆ ಮನೆಗೆ ತಗೊಂಡೋಗಿಟ್ಟೆ. ಯಾಕಂತ ಹೇಳಿದ್ರೆ ಅದಕ್ಕೆ ಏನಿಲ್ಲ, ಮತ್ತೆ ಮನೆಗೆ ತಗೊಂಡು ಹೋದವನು ಪುನಃ ಬೆಳಿಗ್ಗೆ ನಾನು ಗಾಡಿಯಲ್ಲಿ ಹಾಕಿಕೊಂಡು ಪುನಃ ಅದೇ ಪ್ಲೇಸಿಗೆ ಬಂದೆ. ತಾಯಿ ಇದ್ದರೆ ಹುಡುಕಿ ನೋಡುವ ಅಂತ ಹೇಳಿ, ತಾಯಿ ಇಲ್ಲ. ಅದನ್ನ ಎಂತ ಮಾಡಿದೆ, ನಾನು ಸೀದಾ ನಾನು ಆಫೀಸಿಗೆ ಬಂದೆ. ಅದಕ್ಕೆ ನಿನ್ನೆ ಅದಕ್ಕೆ ಹಾಲಿಲ್ಲ, ಸೀದಾ ಒಂದು ಬಾಟ್ಲು ತಗೊಂಡೆ, ಹೋಟ್ಲಿಗೆ ಹೋಗಿ ಹಾಲು ಬಿಸಿ ಮಾಡಿದೆ, ಸ್ವಲ್ಪ ಕೊಟ್ಟು ಅದು ಸ್ವಲ್ಪ ಕೊಟ್ಟು ಸ್ವಲ್ಪ ಒಂದು ಬಾಟ್ಲು ಕುಡಿತು. ಅದರ ನಂತರ ನಾನು ಸೀದಾ ಆಶ್ರಮಕ್ಕೆ ಕೊಂಡೋಗಿ ಹಾಕಿದೆ. ಆಶ್ರಮ ಕೊಂಡೋಗಿ ಎಲ್ಲ ಆರೈಕೆಯನ್ನು ಈಗ ವಿನಯ್ ಚಂದ್ರನ್ ಮಾಡಿ. ಎಷ್ಟು ಸಮಯ ಆಯಿತು? ಈಗ 16 ದಿವಸ ಆಗ್ತದೆ. ಯಾಕಂದರೆ ಅದು ಆ ಟೈಮ್ ಅದು ಸಿಕ್ಕಿದ ಟೈಗರ್ ಸರ್ಕಲ್ ಅಂತ ಇಡುವಂಥದ್ದು, ಅದು ಹಿಂದಿನ ಕಾಲದಲ್ಲಿ ಅದು ಹುಲಿಗಳು ಬರುವಂಥ ಜಾಗ ಅಲ್ಲ. ತಮಗೂ ಕೂಡ ಅವಿನಾಭಾವನ ಅಂಟಿದೆ. ಹೌದು, ರಸ್ತೆಯ ಸಮಸ್ಯೆಯಲ್ಲಿ ಎಲ್ಲ ಅದು ಹಾಗಾಗಿ ಟೈಗರ್ ಸರ್ಕಲಲ್ಲಿ ಕರು ಸಿಕ್ಕಿದ್ದು, ಶಿವರಾತ್ರಿಗೆ ಸಿಕ್ಕಿದ್ದು. ಶಿವರಾತ್ರಿ ಶಿವ, ಟೈಗರ್ ಶಿವ ಅಂತ ಹೆಸರಿಡೋದು ಹೇಗೆ ಅಂತೇಳಿ ಟೈಗರ್ ಶಿವ ಅಂತ ಹೆಸರನ್ನು ನಾಮಕರಣ ಮಾಡಿದೆ. ಯಾಕಂದ್ರೆ ಅದು ಮುಖ್ಯವಾದಂಥದ್ದು.
ಅದು ಹಾಗಾದ್ರೆ ಟೈಗರ್ ಶೋ ಅಂತೇಳಿ ಅದು ಅಷ್ಟು ಚೆನ್ನಾಗಿ ಆಗ್ತದೆ ನೋಡಿ, ಯಾವ ರೀತಿ ಆಗ್ತದೆ ಅಂತೇಳಿ ಅದು ಹೇಳಲಿಕ್ಕೆ ಬರೋದಿಲ್ಲ. ಪ್ರಾಣಿಗಳ ಮೂಕ ಪ್ರಾಣಿ ಅಂತ ನಾವು ಹೇಳಿದ್ರು ಕೂಡ ಅದರಷ್ಟು ಒಂದು ಪ್ರೀತಿ ಅದಕ್ಕೆ ನಮಗೆ ಇರುವಂಥ ಪ್ರೀತಿ ಬೇರೆಯವರಿಗೂ ಸಿಗುವುದಿಲ್ಲ. ನಮ್ಮ ಮನೆಯ ನಮ್ಮ ಆಫೀಸ್ ಹತ್ರ ನಾಯಿ ಇದೆ, ಅದು ಒಂದು 10-12 ವರ್ಷ ಆಯ್ತು ಬಂದು. ಅದಕ್ಕೆ ಒಂದು ಈ ಸಂತಾನಾಗರಣ ಮಾಡುವಾಗ ಮಿಸ್ಟೇಕ್ ಆಗಿ ಗೆಡ್ಡೆ ಬೀಳ್ತದೆ. ಗೆಡ್ಡೆ ಬೆಳೆದ ಕೂಡಲೇ ನಾನು ಉದ್ಯಾವರಕ್ಕೆ ಸಂದೀಪ್ ಶೆಟ್ಟರ್ ಹತ್ರ ಹೋದೆ. ಸರ್ ಇದು ಅದು ಬದುಕುದು ಕಷ್ಟ ಸರ್ ಅಂತ ಹೇಳಿದೆ. ಎಂತೂ ಸಾಯ್ತದೆ ಅದು, ಬದುಕಲಿ ಸಾಯಲಿ, ನೀವು ಮಾಡ್ಬೇಕಂತೇಳಿ ಮಾಡಿಬಿಟ್ರು. ಈಗ ಬರ್ತದೆ. ಈಗ ನನ್ನ ಆ್ಯಂಬುಲೆನ್ಸ್ ಎದುರು ಯಾರು ಬಿದ್ದರೆ ಬೊಗಳ್ತದೆ, ಸೂಚನೆ ಕೊಡ್ತದೆ. ಯಾರಾದರೂ ಗಾಡಿ ಇಟ್ಟರೆ ಬೊಗಳ್ತದೆ. ಅಂದರೆ ಅಷ್ಟು ಅದಕ್ಕೆ ಪ್ರೀತಿ. ಒಂದು ಮನುಷ್ಯ ನಾವು ಹೇಳುವುದಕ್ಕೆ ಬಾಯಿ ಬರುವುದಿಲ್ಲ ಅಂತ ನಾವು ಹೇಳ್ಬೋದು, ಅದಕ್ಕಿದ್ದಂಥ ಇದು ಜ್ಞಾನಶಕ್ತಿ ನಮಗಿರುತ್ತೆ. ಅದು ನಾವು ತುಂಬ ಸರಿ ನೋಡಿದೆ. ನನಗೆ ಮೀನು ಏನಾದರೂ ನಾನು ಈಗ ಒಂದು 10 ಜನ ಇದ್ದರೆ ನಾನಿದ್ದರೆ ನನ್ನ ಹತ್ರ ಬಂದು ಅಂಗಾತ ಮಲಗ್ತದೆ ಹೀಗೆ. ಅಂದರೆ ಇವನಿಗೆ ಏನು ಮಾಡಬೇಡಿ ಅಂತೇಳಿ ಬಾಬಾದ ಅಂತೇಳಿ ಹಾಗೆ ಆ ಥರ ಭಾವನೆ ಅದು ಇದ್ದಿರ್ಬೋದು ನನಗೆ. ಆಗಿರುವಾಗ ಅಂಥ ಪ್ರಾಣಿಗಳು ನೋಡಿ, ಈಗ ನವಿಲನ್ನು ಕೂಡ ನಾನು ಬಿಡುವುದಿಲ್ಲ, ಮಂಗನನ್ನು ಬಿಡುವುದಿಲ್ಲ. ಮತ್ತು ಈ ಮಂಗನ ಅಂತ್ಯಸ್ಕಾರ ಮಾಡ್ತೇನೆ. ಅದು ಆಗದಿದ್ದರೂ ಕೂಡ ಅರಣ್ಯ ಇಲಾಖೆ ಒಪ್ಪಿಸ್ತೇನೆ. ಅಲ್ಲದೆ ದನ ಕರುಗಳನ್ನು ಲೆಕ್ಕವಿಲ್ಲ, ಬೆಕ್ಕು ಕೂಡ ತೆಗೆದುವ ವ್ಯವಸ್ಥೆ ಮಾಡ್ತೇನೆ. ಎಲ್ಲ ಪ್ರಾಣಿಗಳು ಇಲ್ಲಿ ಇರುವಂಥ ಪ್ರಾಣಿಗಳು ನಮ್ಮ ಉಡುಪಿ ಈ ಪ್ಲೇಸಲ್ಲಿ ಪ್ರಾಣಿಗಳು ಯಾರನ್ನು ಎಲ್ಲರೂ ಕರೆ ಮಾಡೋದು ನನಗೆ. ನಿತ್ಯರಾವಲ್ಲಿ ನಾಯಿ ಬುಡ್ದು, ಒಂದು ಪುಚ್ಚ ಬುಡ್ದು, 1 ಬುಡ್ದು ಹೇಳ್ತಾರೆ. ನಾನು ಹೋಗ್ತೇನೆ, ನನಗೇನು ಅದರ ಇದೇನಿಲ್ಲ, ನನ್ನಿಂದ ಆಗುವಷ್ಟು ನಾನು ಮಾಡ್ತೇನೆ. ಎಲ್ಲ ರೀತಿಯಲ್ಲಿ ನಾನು ಕೆಲಸ ಮಾಡಿದವ, ಎಲ್ಲ ರೀತಿ. ಅಂದರೆ ಈಗ ನವಿಲನ್ನು ಇದು ಸುಡಲಿಕ್ಕೆ ಇಲ್ಲ, ಇದು ಉಳ್ಳಿಕ್ಕೆ ಇಲ್ಲ, ಅರಣ್ಯ ಇಲಾಖೆ ಇದು ಅದನ್ನು ಪ್ರಾಣಿಗಳಿಗೆ ಕೊಡಬೇಕಂತ ಇತ್ತು. ಅದರ ನಂತರ ಈಗ ಪ್ರಾಣಿಗಳಿಗೆ ಕೊಡೋದು ಈಗ ಅದನ್ನು ಇದು ಬರ್ನ್ ಮಾಡುವಂತೇಳಿ ಈಗ ಬಂದಿದೆ. ಅದೀಗ ಬರ್ನ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈಗ ಮಂಗನನ್ನು ಕೂಡ ಇದು ಉಳ್ಬೇಕು, ಯಾಕಂತೇಳಿದ್ರೆ ಮಂಗನ ಕಾಯಿಲೆ ಬರ್ತದೆ ಅಂತೇಳಿ ಅದೊಂದು ಉಂಟು. ಹಾಗಿರುವಾಗ ಯಾವ ರೀತಿಯ ಫಾರೆಸ್ಟ್ ಇಲಾಖೆಯವರು ಆ ಪ್ರಾಣಿಗೆ ಬೇಕಾಗುವ ಯಾವ್ದು ಹೇಳ್ತಾರೆ ಅದನ್ನು ನಾನು ಮಾಡ್ತಿದ್ದೆ. ತಮ್ಮ ಈ ಕೆಲಸಕ್ಕೆ ಎಲ್ಲ ಇಲಾಖೆ ಸಹಕಾರ ನೀಡುತ್ತಾ ಸರ್? ಅಲ್ಲಿ ಇಲಾಖೆಯವರು ಈಗ ನೋಡಿ, ಈಗ ಏನಾದರೂ ಬಿದ್ದರೆ ಪೊಲೀಸ್ನವರು ಇಲ್ಲ ಏನಿಲ್ಲ. ಪೊಲೀಸ್ನವರನ್ನು ನಾನಂದರೆ ಪ್ರೀತಿ ಅವರಿಗೆ. ಅಂದರೆ ಈಗ ಏನಾದರೂ ಬಿದ್ದರೆ ಪೊಲೀಸ್ನವ್ರಿಗೆ ಹೇಳ್ತೇನೆ, ಸರ್ ಈಗ ಆಗಿದೆ ಎಂತ ಮಾಡು ಸರ್, ತಗೊಂಡು ಬಂದು ಹೇಳ್ತಾರೆ. ಅಂದರೆ ಅವರು ನನ್ನ ಮೇಲೆ ಅಷ್ಟು ನಂಬಿಕೆ. ಇವತ್ತು ನೋಡಿ, ಇವತ್ತು ಒಂದು ಇದುಂಟು ಕಾಪು ಸ್ಟೇಷನಲ್ಲಿ ಅನಾಥ ಒಬ್ಬರು ಇದೆ. ಈಗ ಅಲ್ಲಿ ಹೋಗಿ ಬರಬೇಕು, 12ವರೆಗೆ ಹೋಗಬೇಕು. ಈಗ ಅದು ಪೋಸ್ಟ್ ಮಾರ್ಟಮ್ ಆಗ್ತಾ ಉಂಟು ಅಲ್ಲಿಂದ. ಅಥವಾ ಅಲ್ಲೊಂದು ನಮ್ಮ ಇಲ್ಲಿ ಬೆಳಕು ಆಶ್ರಮದಲ್ಲಿ ಒಬ್ಬರು ತೀರೋದ್ರಂತೆ, ಅದನ್ನು ಈಗ ತಗೊಂಡೋಗ್ಬೇಕು. ಯಾಕಂದ್ರೆ ನಮ್ಮದು ಫ್ರೀ ಎಂಬುದು ನಮಗೆ ಇಲ್ಲ. 24 ಎಲ್ಲ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಿದ್ಧರಾಗಿ ನಾವು ಈಗ ಅದಕ್ಕೆ ಇಳ್ದದ್ದು. ಹಾಗಿರುವಾಗ ನಮ್ಗೆ ಏನು ಅದರಲ್ಲಿ ಇಲ್ಲ. ನಾವು ಯಾವ ರೀತಿಯಲ್ಲೂ ಬಂದರೂ ನಾನು ಅದನ್ನು ನನ್ನ ಹತ್ರ ಬಂದದ್ದನ್ನು ನಾನು ಇಷ್ಟವರೆಗೆ ಯಾವುದೂ ಬಿಟ್ಟದಿಲ್ಲ. ಎಲ್ಲವನ್ನು ಮಾಡ್ತೇನೆ. ಶವ ಸಂಸ್ಕಾರ ಎಲ್ಲ ಶವ ಸಂಸ್ಕಾರ ಬೇಕು, ಏನು ಬೇಕು. ಈಗ ನಾಡ್ದೀಗ ಇಂದ್ರಾಳಿಯಲ್ಲಿ ಮಾಡಲಿಲ್ಲ, ಮಾಡಿದ್ರೆ ವೈಕುಂಠ ಮಾಡಿದ್ದೇನೆ ನಾನು. ನನ್ನ ಒಂದು ಪ್ರೇತದ ಇದಿಟ್ಟು ವೈಕುಂಠ ಮಾಡ್ತೇನೆ ಮಾಡದಿದ್ದರೆ. ಯಾಕಂದ್ರೆ ಅದರದ್ದು ಅದೊಂದು ಲಿಂಕ್ ಅದರದ್ದು. ಒಂದೊಮ್ಮೆ ಆದರೂ ಬೇಸರ ಆಗೋದಿಲ್ವೇ? ಇಷ್ಟೆಲ್ಲ ಬೇಸರ ಅವರಿಗೆ ಆಗಬೇಕು, ನನಗೆಲ್ಲ. ನನಗೆ ಬೇಸರ ಆಗೋದಿಲ್ಲ. ಯಾರು ಅಧಿಕಾರಿಯವರು ಅವರಿಗೆ ಕೆಲಸಗಳನ್ನು ಯಾವ ರೀತಿ ಈಗ ಮನುಷ್ಯನ ಒಂದು ಮನಸ್ಥಿತಿಯೂ ಅದೇ ಆಗಿದೆ. ಕೆಲಸದ ಒತ್ತಡ ಇದೆ, ಸಾಕಪ್ಪ ಸಾಕು ಅಂತಹ ಒಂದು ಭಾವನೆ ಮೂಡಲಿಲ್ಲ. ಇಲ್ಲ, ಅದು ನನಗೆ ಇಂಥ ಬಂದು ಖುಷಿಯೇ ನನಗೆ. ಓಹೋ, ಖುಷಿ. ಯಾಕಂತೇಳಿ ನಾನೊಂದು ಕೆಲಸ ನಾನೊಬ್ಬ ಬದುಕಿಸಿದ್ದೇನೆ, ಅದು ಏನಾದ್ರು ಮಾಡಿದ್ದೇನೆ, ನಾನು ಬದುಕಿ ಸತ್ರು ಕೂಡ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ್ರೆ ನನಗೊಂದು ಖುಷಿ ಅಲ್ಲ ಸರ್. ರಸ್ತೆಯಲ್ಲಿ ಬಿಟ್ಟು ಕೊಳ್ತು ಹೋಗಿ ವಾಸನೆ ಬಂದು ಅದು ಇದ್ರೆ ನೋಡಿ ಬಂದಿದ್ದಾನೆ ಮರೆ ಬಿಟ್ಟು ಹೋಗಿದ್ದಾನೆ ಅಂತ ಹೇಳೋದು ಅದೆಲ್ಲ ನಮಗಿಲ್ಲ. ಏನೂ ಇದ್ರೂ ನಾನು ರೆಡಿ. ಬಟ್ ತಾವು ಏನಾದರೂ ಅಪೇಕ್ಷಿಸ್ತೀರಾ? ಫಲಾಪೇಕ್ಷೆ ಇದೆ ಎಂಥದ್ದಿಲ್ಲ, ಕೊಟ್ಟವರನ್ನು ಕೊಡೋದಿಲ್ಲ. ನಿನ್ನ ನೋಡ್ಕೋ, ಕರುವಿಗೆ ಇದು ಹಾಕುವಾಗ ಕೆಲವು ಮಹಿಳೆಯರು ಬಂದರು, ತಗೊಳ್ತಾರೆ. ಇಲ್ಲ, ನಮ್ಮ ಹತ್ರ ಹಣದ ಇಲ್ಲ. ಅದಕ್ಕೆ ಹಿಂಡಿ ಕೊಡ್ತೀರಾ ಕೊಡಿ. ಮತ್ತು ಇವರ ಆತ್ಮೀಯರೊಬ್ಬರು ಹಿಂಡಿ ಕೊಟ್ಟರು, ಅದು ದನಕ್ಕೆ ತಿನ್ನುವಂಥದ್ದು. ಈಗ ಹಣ ತಗೊಂಡ್ರೆ ದುಡ್ಡು ತಗೊಂಡ್ರೆ ಅಂತೇಳಿ ಹಾಗೆ. ಈಗ ಅದೇ ನನ್ನ ಮನೆ ಎದುರುಗಡೆ ನನಗೊಂದು ಸನ್ಮಾನ ಮಾಡಿದರು. ಅವರು ಏನೋ ನನಗೆ ಕೊಟ್ಟರು. ನಾನು ಹೇಳಿದೆ ನನಗೆ ಹಣ ಬೇಡ, ಏನಾದರೂ ಕಷ್ಟಕಾಲ ಬಂದರೆ ನನಗೆ ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ನಿನ್ನೆ ಶಾಮಿಯಾನಲ್ಲಿ ಹಾಕಿದೆ ಅಲ್ಲ, ಅದಕ್ಕೆ ಹೇಳಿದ್ರು, ಸರ್ ನಾವು ಶಾಮಿಯಾನ ನಾವು ಕೊಡ್ತೇವೆ, ಅದು ಕೊಡಿ ಅಂತ ಹೇಳಿ. ಆವತ್ತು ನಮ್ಗೆ ಉಪಯೋಗ ಬಂತಲ್ಲ. ಈಗ ಅವರು ಹಣ ಕೊಟ್ಟರೆ ನನ್ನ ಹತ್ರ ತಗೊಂಡ್ರೆ ಬೇರೆ ಬೇರೆ ಯಾವುದಕ್ಕೆ ಹೋಗ್ತದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಕಾರ್ಯಕ್ರಮ ಅದು ನಿರಂತರ ಕುಡಿಯುವ ನೀರಿನ ಕಾರ್ಯಕ್ರಮ ಮನೆ ಮನೆಗೆ ಕೊಡುವಂಥ ಕಾರ್ಯಕ್ರಮ ಇಟ್ಟಿದ್ದೇನೆ. ಅದು ಅಲ್ಲದೆ ನಮ್ಮ ಆಫೀಸಿನ ಪಕ್ಕ 2 ತಿಂಗಳ ಕಾಲದವರೆಗೆ ಲಾಸ್ಟ್ ಟೈಮ್ ಇಟ್ಟಿದ್ದೇನೆ. ಅದು ಖಾಲಿ ಒಂದರೆ ನೀರು, ಮತ್ತೊಂದು ದಿನೋತ್ಸವಕ್ಕೆ ಬೇಕಾಗೋದ ವೆರೈಟಿ ತಯಾರ ಶರ್ಬತ್ತು, ಕೋಕಮು, ಏನೇನು ಇರ್ತದೆ, ದ್ರಾಕ್ಷಿದ್ದು ಎಲ್ಲ ಏನೇನು ಇಡ್ತಾರೆ. ದಿವಸಕ್ಕೆ ಒಂದೊಂದು ಥರ ಜ್ಯೂಸ್ ಮಾಡ್ತೇನೆ. ಅಂದರೆ ಕಾನೂನು ಪ್ರಕಾರವಾಗಿ, ಒಟ್ಟಾರೆಯಾಗಿ ಕೈಯಲ್ಲಿ ಹಿಂಡಿ ಜ್ಯೂಸ್ ಮಾಡೋದಲ್ಲ. ಯಾವ ರೀತಿ ಮಾಡಬೇಕು ಅದೇ ರೀತಿಯಲ್ಲಿ ನಾನು ಒಂದು ಹುಜಿಯಲ್ಲಿ ನೀರು, ಒಂದು ಹುಜಿಯಲ್ಲಿ ಜ್ಯೂಸ್. ಅದೀಗ ಜನರು ಹೇಳ್ತಿದ್ದಾರೆ, ಬಿಸಿಲುಂಟಲ್ವಾ, ನಿತ್ಯರ ಶರ್ಬತ್ತಿಜ್ಜ ಅಂತ ಕೇಳ್ತಾರೆ. ಶರ್ಬತ್ ಜಮ್ಮು ಮಾತ್ರ ಐತೆ, ಬಾಜಲಾಪಿ ಜೊತೆ ಬಾಜಲಾಗಿರ್ಬೇಕ. ಈಗ ಬಿಸಿಲು ಮಾತ್ರ, ಬಿಸಿಲಿಗೆ ಬಾಯಿಗೆ ಆಗುವ ಸಾಧ್ಯತೆ ಬರಲಿಲ್ಲ.
ಅದು ಧಗೆ ಇರೋದಿಲ್ಲ. ಹೌದು. ಏಪ್ರಿಲ್ ಟೈಮಿಗೆ ಆದರೆ ಒಂದು ಮಾಡ್ಬೋದು. ಈಗಲೇ ಇಟ್ಟು ನಾನು 3 ತಿಂಗಳು ಎಂತ ಮಾಡಲಿ ಸಾಧ್ಯ ಉಂಟು. ಹಾಗೆ ಕರಾವಳಿ ವಲಯದಲ್ಲಿ ಎಲ್ಲ ಮದುವೆಗಳು ಕಾರ್ಯಕ್ರಮಗಳು ಬಹಳ ಅದ್ಧೂರಿಯ ಸ್ಪರ್ಶವನ್ನು ಪಡೆದುಕೊಂಡಿದೆ. ಬಹಳಷ್ಟು ಹಾಲ್ಗಳಲ್ಲಿ, ಮದುವೆಗಳಲ್ಲಿ, ಸಮಾರಂಭಗಳಲ್ಲಿ ಈ ಫುಡ್ ಅನ್ನೋದು ಕೂಡ ಬಹಳಷ್ಟು ಹಾಳಾಗ್ತಾ ಇದೆ ಅನ್ನುವಂಥ ಮಾತು ಅಲ್ಲ, ಅದು ಸತ್ಯವೂ ಕೂಡ ಹೌದು. ಈ ಸಂದರ್ಭದಲ್ಲಿ ಈ ಶುಭ ಕಾರ್ಯಕ್ರಮಗಳನ್ನು ಜರುಗಿಸುವವರು ಮತ್ತು ಇಂಥ ಕೆಲವೊಂದು ಬಾರಿ ಹೆಚ್ಚಿನ ಆಹಾರಗಳು ಪೋಲಾಗುವ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ಆಶ್ರಮವನ್ನು ಸಂಪರ್ಕಿಸಿ ಯಾವ ರೀತಿಯಲ್ಲಿ ಅದನ್ನು ಸದುಪಯೋಗ ಮಾಡುವಲ್ಲಿ ಪ್ರಯತ್ನ ಮಾಡಬಹುದು, ಅದನ್ನೇನಾದರೂ ರಿಕ್ವೆಸ್ಟ್ ಮಾಡಿದ್ದೀರಾ? ಅಲ್ಲ, ಈಗಾಗಲೇ ಮಾಡಿದ್ದಾರೆ. ಅಲ್ಲ, ನಮ್ಮ ಆಶ್ರಮಕ್ಕೆ ತುಂಬ ಜನ ಕೇಳಿದ್ದಾರೆ. ಮಧ್ಯಾಹ್ನದ ಊಟ ಆದ ನಂತರ 2 ಗಂಟೆ 3 ಗಂಟೆ ಕರೆ ಮಾಡ್ತಾರೆ. ಓಹೋ, ನಮಗೆ ಉಳಿದಿದ್ದ ಸ್ವಲ್ಪ ಮಕ್ಕಳ ಆಶ್ರಮದ ಕೊಡ್ತೀರಾ? ಇಲ್ಲ. ನೋಡಿ, ನಾವು ಮಧ್ಯಾಹ್ನದ ಊಟ ಬಿಸಿ ಬಿಸಿಯಾಗಿ ಕೊಡುದು. ಇನ್ನು ರಾತ್ರಿ ಊಟ ಅದನ್ನು ಕೊಟ್ಟರೆ ಅದು ಚಮಚ ಹಾಕಿ ಅದು ಅಳಿಸಿ ಹೋಗ್ತದೆ. ಸರಿ, ಅಳಿಸಿ ಹೋದನ್ನು ನಾವು ಇಲ್ಲಿ ಇಟ್ಟು ಅವರಿಗೆ ದೇವರ ಮಕ್ಕಳಿಗೆ ನಾವು ಅಂತ ಅನ್ನೋ ಕೊಟ್ಟು ಅವರು ಇನ್ನು ಟಾಯ್ಲೆಟ್ ಮಾಡೋದಕ್ಕಿಂತ ನಾವೇ ಮಾಡಿ ಕೊಡೋದು ಒಳ್ಳೇದಲ್ಲ, ಫ್ರೆಶ್ ಆಗಿ ಕೊಡೋದು ಒಳ್ಳೇದಲ್ಲ. ಅಂಥದ್ದಕ್ಕೆ ನಾವು ಅಲ್ಲಿ ಬಟ್ ಬೇರೆಯವರು ಈಗ ಬರ್ತ್ಡೇ ದಿನ ಒಂದಷ್ಟು ಜನರಿಗೆ ಊಟ ಹಾಕಬೇಕು ಅನ್ನುವಂಥ ಒಂದು ಕೊಡ್ತಾರೆ, ಮನಸ್ಸಿದ್ರೆ ಅವರು ಮಾಡಬಹುದು. ಹೌದು, ಮಾಡ್ಬೋದು. ಅಲ್ಲೇ ನಾವು ರೆಡಿ. ಇವತ್ತು ನೋಡಿ, ನಿನ್ನೆ ಮೊನ್ನೆ ಹೇಳಿದ್ದಾರೆ, ಇವತ್ತು ನಮ್ಮನ್ನೆಲ್ಲ ಕತೆ ನೀವು ಊಟ ಕೊಡಬೇಕು. ಇವತ್ತು ನಾವು ನಿನ್ನೆ ಕ್ಯಾಟ್ರಿಂಗಿನವರಿಗೆ ಹೇಳಿ ಆಯ್ತು, ಅವ್ರು ಈಗ 12 ಕಾಲಕ್ಕೆ ತಂದಿರ್ತಾರೆ ಫ್ರೆಶ್. ಅವರು ಬರ್ತಾರೆ, ಮನೆಯವರು ಬಂದು ಅವರೇ ಬಳಸಿರ್ತದೆ, ಅವ್ರು ಬಳಸ್ತಾರೆ, ಊಟ ಮಾಡಿ ಚೆನ್ನಾಗಿ ಮಾಡಿ ಹೋಗ್ತಾರೆ. ಹಾಗೆ ಈಗ ಮಾಡಿದ್ದು ಮಧ್ಯಾಹ್ನದ ನಂತರ ಕೊಟ್ಟರೆ ನಾವು ತಗೊಳ್ತೀವಿ. ಸ್ವೀಟ್ ಗೀಟ ಏನಾದರೂ ತಗೊಳ್ತೇವೆ, ಯಾಕಂದರೆ ಅದು ಪಕ್ಕ ಹಾಳಾಗೋದಿಲ್ಲ. ಹಾಗಾಗಿ ನಾವು ಅದನ್ನೆಲ್ಲ ನಾವು ಇದು ಮಾಡ್ತೇವೆ. ಯಾಕಂದರೆ ನಾವು ಪಾಪ ದೇವರ ಮಕ್ಕಳು, ನಾವು ಆದರೂ ಹೊಟ್ಟೆ ಗುಳುಗಳು ಆದರೆ ಎಲ್ಲೇ ಹೋಗ್ಬೋದು. ಅವರು ಪಾಪ ಎಂತ ಮಾಡಿ ಸಾಧ್ಯ ಉಂಟು? ಅವ್ರನ್ನ ಆರೈಕೆ ಮಾಡಬೇಕು ನಾವಲ್ವಾ. ಅಂದರೆ ಹೆಚ್ಚುವರಿ ಆಹಾರವನ್ನು ಕೊಡಬಾರದು, ಪೂರ್ವದಲ್ಲೇ ಕೊಟ್ಟರೆ ನಾವು ಸ್ವೀಕರಿಸ. ಅವರಿಗೆ ಎಷ್ಟು ತಿಂತಾರೆ ಅಷ್ಟು ಕೊಡ್ತೇವೆ ನಾವು. ಅವರಿಗೆ ಪ್ರೋಗ್ರಾಮ್ ಉಳ್ಳವರು ಪೂರ್ವದಲ್ಲಿ ಆಹಾರವನ್ನು ಕೊಡಬೇಕು. ಹೆಚ್ಚುವರಿಯಾದ ಆಹಾರವನ್ನು ನಾವು ಸ್ವೀಕರಿಸಿಲ್ಲ. ಯಾಕಂದ್ರೆ ಕೆಲವೊಂದು ಅದಕ್ಕಿಂತ ಮೀರಿ ಕೊಡ್ತಾರೆ. ನಮ್ಮಲ್ಲಿ ಈಗ 32 ಜನ ಇದ್ರೆ 100 ಊಟ ಕೊಡ್ತಾರೆ. ಅದು ನಮ್ಮಲ್ಲೂ ಕೂಡ ವೇಸ್ಟ್ ಆಗುತ್ತೆ, ನಿಷ್ಪ್ರಯೋಜಕ. ಹಾಗಾಗಿ ಅದಕ್ಕೆ ಸ್ವಲ್ಪ ನಾವು ಅವಕಾಶ ಕಮ್ಮಿ ಕೊಡ್ತಾ ಇದ್ವಿ. ಈಗ ನಮ್ಮದಲ್ಲಿ ಈಗ 32 ಜನ ಇದ್ದಾರೆ, ನಾವು 40 ಜನದ್ದು ಹೇಳ್ತೇವೆ. ಯಾಕಂದ್ರೆ 30 ಜನದ ಅಡಿಗೆ ಬಂದರೆ ಅವರಿಗೆ ಸಾಕಾಗುದಿಲ್ಲ, ಸ್ವಲ್ಪ 40 ಬಂದರೆ ಅಡ್ಜಸ್ಟ್ಮೆಂಟ್ ಆಗ್ತದೆ. ಹಾಗೆ ಯಾಕಂದ್ರೆ ಅವರು ತಿನ್ನೋದು ಜಾಸ್ತಿ. ಯಾಕಂದ್ರೆ ಅವರಿಗೆ ಕೆಲವು ಜೀರ್ಣ ಆಗ್ತದೆ, ಬೇಗ ಆಗ್ತದೆ ತಿಂತಾರೆ. ಅಂಥವರಿಗೆಲ್ಲ ಜೀರ್ಣ ಆಗೋದು ಬೇಗ. ಮತ್ತು ಅಂಥವರಲ್ಲಿ ತಿನ್ನೋದು, ಈ ಮಾನಸಿಕದವರಿಗೆ ಹೊಟ್ಟೆ ಫುಲ್ಲು ತಿನ್ನಬೇಕು, ಆವಾಗ ಮನಸ್ಸಿಗೆ ಅವರಿಗೆ ಏನಾಗುವುದಿಲ್ಲ. ಹಾಗಾಗಿ ಆ ಮಕ್ಕಳು ಹಾಗಾಗಿ ಅಲ್ಲಿ ನಿಲ್ಲುದು ಕರೆಕ್ಟಾಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಅವರವರೇ ಸರಿಯಾಗಿ ನಿಲ್ತಾರೆ. ಹಾಗಿರುವಾಗ ಅಷ್ಟು ಸಮಸ್ಯೆ ಬರುವುದಿಲ್ಲ. ನಾವು ಮಾಡಿಕೊಂಡ ನಮ್ಮ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವ ರೀತಿಯಲ್ಲಿ ಅವರಿಗೆ ಇರ್ತದೆ ಅಷ್ಟೇ. ವಿನಯಚಂದ್ರ ಅವರೇ, ಈಗ ಅನಾಥಾಶ್ರಮದಲ್ಲಿ ಇನ್ನಷ್ಟು ಚಟುವಟಿಕೆಗಳನ್ನು ಮಾಡುವಂಥ ಏನಾದರೂ ಪ್ಲ್ಯಾನ್ಗಳಿದೆಯಾ? ಅಲ್ಲ, ಹೆಚ್ಚುವರಿ ಜನರಿಗೆ ಹೆಚ್ಚು ಅವಕಾಶಗಳು ನೀಡಬೇಕು ಅನ್ನೋಂಥ ಸಂಕಲ್ಪಗಳೆಲ್ಲ ಇವೆ. ಬಟ್ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಮಾಡೋದು, ಭಜನೆಗಳನ್ನು, ಯೋಗಗಳನ್ನು, ಸತ್ಸಂಗಗಳನ್ನು ಮಾಡೋದು, ಅಥವಾ ಹೊರಗಿನಿಂದ ಕೆಲವೊಂದು ಟ್ರೈನಿಂಗ್ ಏನಾದರೂ ಸೆಮಿನಾರ್ಗಳನ್ನು ಮಾಡೋದು, ಅಂಥದ್ದೇನಾದರೂ ಮಾಡುವಂತಹ ಪ್ರಯತ್ನಗಳು ಹಾಕಿದ್ದೇವೆ, ಯೋಜನೆ ಹಾಕಿದ್ದೇವೆ. ಒಂದು ಯೋಗ ಟೀಚರ್ ಈಗ ನೆಕ್ಸ್ಟ್ ಬರ್ತಾ ಇದ್ದಾರೆ. ಅವರು ಡೈಲಿ ಮಾರ್ನಿಂಗ್ 10 to 11 ಇಲ್ಲ 12 ತನಕ ಮಾಡಿ ಹೋಗ್ತಾರೆ. ಮತ್ತು ಭಜನೆ ಒಂದಾಗುತ್ತೆ. ಅದರ ನಂತರ ಈಗ ವಾರಕ್ಕೊಂದು ಬೇರೆ ಬೇರೆ ಪ್ರೋಗ್ರಾಮ್ ಅವರಿಗೋಸ್ಕರ ಮಾಡಬೇಕಂತ ಇದೆ. ಅಂದರೆ ಗೇಮ್ಸು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆಲ್ಲವನ್ನು ಮಾಡಬೇಕಂತೇಳಿ ಒಂದು ಯೋಜನೆ ಹಾಕಿದ್ದೇವೆ. ಅಲ್ಲಿ ಸ್ವಲ್ಪ ಸ್ಥಳದ ಅವಕಾಶ ಇದೆ. ಸ್ಥಳದ ತುಂಬ ಸರ್ಕಾರದ ಮೂಲಕವಾಗಿ ಏನಾದರೂ ಸ್ಥಳ ಸಿಕ್ಕಿದ್ರೆ ಮಾಡಬಹುದಲ್ವಾ? ಏನಾದರೂ ಪ್ರಸ್ತಾವನೆ ಸಲ್ಲಿಸಬಹುದಲ್ಲ ಸರ್ಕಾರಕ್ಕೆ? ಈಗ ಪ್ರಯತ್ನ ಮಾಡ್ತಿದ್ದೇವೆ, ಮಾಡ್ತಾ ಇದ್ದೀವಿ. ಉಡುಪಿ ಪ್ರದೇಶದಲ್ಲಿ ಸರ್ಕಾರಿ ಜಾಗ ಬಹಳಷ್ಟು ಕಡಿಮೆ ಇದೆ, ಬಟ್ ಬೇರೆ ಕಡೆ ಜಾಗಗಳಿದ್ರೆ ಅದನ್ನೊಂದು ವ್ಯವಸ್ಥಿತವಾಗಿ ಮಾಡಬಹುದಲ್ಲ ಅಂತ ಸರ್ಕಾರದ ನೋಡ್ತಾ ಇದ್ದೀವಿ. ಎಲ್ಲಿ ಏನಾಗುತ್ತೆ, ಹೇಗೆ ಏನು ಅಂತ ಏನು ಕೂಡ ಗೊತ್ತಿಲ್ಲ. ಈಗ ಟೆಂಪ್ರವರಿ ಇದೆ, ಮುಂದಿದ್ದು ಇನ್ನೇನು ಕೂಡ ಗೊತ್ತಿಲ್ಲ. ಅಲ್ಲ, ಒಂದು ಆತಂಕ ಅಂದ್ರೆ ಸರ್ಕಾರ ಕೊಡುಗೆ ನೀಡಿದ್ರೆ ಮತ್ತೆ ಸರ್ಕಾರದ ವ್ಯಕ್ತಿಗಳು ಸರ್ಕಾರ ಮಾಡುವಂತ ಅವರದೇ ಜನ ಬರ್ತಾರೆ, ಮತ್ತೆ ಅದು ಎಲ್ಲವೂ ಅಸ್ತವ್ಯಸ್ತ ಆಗುತ್ತೆ. ಸರ್ಕಾರ ಮಾಡೋ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಸರ್ಕಾರ ನಮಗೆ ಜಾಗವನ್ನಾದ್ರೂ ನೀಡಿದ್ರೆ ಅಂತ ಪ್ರಸ್ತಾವನೆ ಇಡ್ತೇವೆ ನಾವು. ಯಾಕಂದ್ರೆ ನಾವು ಈಗ ಇತ್ತೀಚೆಗೆ ನಾವು ಮಾಡಿದಷ್ಟೇ ಅಲ್ವಾ. ಸರ್ಕಾರಕ್ಕೆ ಆಕ್ಚುಲಿ ಈ ತರ NGOಗಳಿಗೆ ಕೊಡುವ ಅವಕಾಶ ಇಲ್ಲ ಅಂತ ಕೇಳಿಪಟ್ಟಿದ್ದೇವೆ. ಅಲ್ಲ, ಭಿಕ್ಷಾಟನೆ ನಿರ್ಮೂಲನೆಯಲ್ಲಿ ಇಲ್ಲ, ಬಟ್ ಬೇರೆ ಸಂದರ್ಭಗಳಲ್ಲಿ ಸಮಾಜ ಸೇವೆಗಳು ಕೊಡಬಹುದು ಸರ್. ಸರ್ಕಾರ ಈ ತರ NGOಗೆ ಕೊಡುವ ಆಪ್ಷನ್ ಇಲ್ಲ ಅಂತ ನಾನು ಕೇಳಿಪಟ್ಟಿದ್ದೇವೆ. ಬಟ್ ಬೇರೆ ಪ್ರಸ್ತಾವನೆ ಸಲ್ಲಿಸಬಹುದು ಅಂತ ಪ್ರಸ್ತಾವನೆ ಸಲ್ಲಿಸ್ತೇವೆ ನಾವು. ಯಾಕಂತ ಹೇಳಿದ್ರೆ ಸ್ಥಳದ ಅವಕಾಶ ನೋಡಿ
ಇಲ್ಲಿ ಸ್ಥಳ ಉಂಟಂತೇಳಿ ನಾವು ಪ್ರಸ್ತಾವನೆಯನ್ನು ನಾವು ಸರ್ಕಾರ ಕೊಡ್ತೇವೆ. ಅದು ಮೊದಲು ನಮ್ಮ ಈಗಿನ ಯಾರು ಉಚಿತವಾಗಿ ನಮಗೆ ಸೇವೆ ಸಲ್ಲಿಸಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ನೋಡ್ತಾ ಇದ್ದಾರೆ. ದಾನಿಗಳು ನೀಡಬಹುದು. ಹೌದು, ಅದೇ ದಾನಿಗಳಿಂದ ನೋಡ್ತಾ ಇದ್ದಾರೆ. ಅದು ನಮಗೆ ದಾನಿಗಳು ಕೂಡ ಒಂದು 20 ಸೆಂಟ್ಸ್ 30 ಸೆಂಟ್ಸ್ ಜಾಗ ನೀಡಿದ್ರೆ ಅಲ್ಲಿ ಒಂದು ಸಾಧಾರಣವಾದ ನಮಗೆ 20-30 ಸೆಂಟ್ಸ್ ಆಗೋದು, ನಮಗೆ 1 ಎಕರೆ ಬೇಕು. 1 ಎಕರೆ ಬೇಕು. ಮತ್ತು ನಮ್ಮ ಯೋಜನೆ ಇನ್ನೂ ಕೂಡ ಒಂದು 300 ಜನರ ಯೋಜನೆ ನಮ್ಮ ಹತ್ರ ಇದೆ. ನಾವು ಮಾಡುವಾಗ ಒಳ್ಳೆ ರೀತಿಯ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾರು ಮಾದರಿಯಾದಂತಹ ಆಶ್ರಮವನ್ನು ನಿರ್ಮಿಸ್ತಾರೆ. ಅದಕ್ಕೆ ತಕ್ಕ ನಾವು ರೂಪರೇಷೆ ಸಿದ್ಧ ಆಗಿದೆ. ಅದು ನಮಗೆ ಸಿದ್ಧ ಇಲ್ಲ, ನಮ್ದು ಕೂಡಲೇ ಮಾಡುದು ಅಲ್ಲ. ಹೀಗಿರ್ಬೇಕು ಅದು ನಾವೆಲ್ಲ ಆಲೋಚನೆ ಮಾಡಿ ಎಲ್ಲ ಪ್ಲಾನ್ ರೂಪರೇಷೆ. ಒಂದು ಹಾಲ್ ಇರಬೇಕು, ಒಂದು ಕಿಚನ್ ಇರಬೇಕು, ಹಾಲ್ ಇರಬೇಕು, ಮಾನಸಿಕದವರಿಗೆ ಬೇರೆ ಶೆಲ್ ತರ ಇರಬೇಕು. ಎಲ್ಲ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಈಗ ಮಾಡಿದ್ದೀವಿ, ಎಲ್ಲ ರೆಡಿ ಉಂಟು. ಜಾಗ ಇಲ್ಲ ಅಷ್ಟೇ. ಜಾಗ ಸಿಕ್ಕಿದ್ರೆ ಇಮಿಡಿಯೇಟ್ 1 ವರ್ಷ ಮಾಡ್ತೇವೆ. ಅಂಧರಿಗೆ ಒಂದು ಪುನರ್ವಸತಿ ಕೇಂದ್ರ ಮತ್ತೆ ಬುದ್ಧಿಮಾಂದರಿಗೆ ಒಂದು ಕೇಂದ್ರದಲ್ಲಿ ಬೇರೆ ಬೇರೆಯಾಗಿ ಮಾಡ್ತಾರೆ, ಸಿಸ್ಟಮೆಟಿಕ್ ಆಗಿ. ಬಟ್ ತಮ್ಮ ಟೀಮಲ್ಲಿ ಈಗ ತಾವು 3 ಇರುವಾಗ ಹೆಚ್ಚುವರಿ ಜನರನ್ನು ಸೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ? ಸಮಾಜ ಸೇವೆಯ ಆಕಾಂಕ್ಷೆಯೇ ಉಳ್ಳವರನ್ನು. ಯಾಕಂದ್ರೆ ವಿನಯಚಂದ್ರ ಶಾಸ್ತ್ರರವರು ಬಹಳಷ್ಟುವಾಗಿ ಪ್ರಥಮವಾಗಿ ಈ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಹೋರಾಡುದು. ನಂತರ ನಿಧಾನವಾಗಿ ತಮ್ಮನ್ನ ಅನುಸರಿಸಿಯೋ ತಮ್ಮನ್ನು ಮಾದರಿಯಾಗಿ ತೆಗೆದುಕೊಂಡು ಈಗ ಸಮಾಜ ಸೇವೆಗೆ ಅಂತಹ ಕೆಲವರು ಇದ್ದಾರೆ ವ್ಯಕ್ತಿ. ಏನು ಗೊತ್ತಾ ಸರ್, ಈಗ ಇಂಥ ಅನಾಥಾಶ್ರಮ ಮಾಡುವವರಿಗೆ ಹೆಚ್ಚು ಜನ ಇದ್ದರೆ ಅಲ್ಲಿ ರಗಡಾಗ್ತದೆ. ಯಾಕಂತಂದ್ರೆ ನಮ್ಮಂತೆ ಕೆಲಸ ಮಾಡಿರಬೇಕು. ನಮಗೆ ಕೆಲಸ ಮಾಡುವವರಿಗೆ ಸಿಗುವುದು ಕಷ್ಟ. ಯಾಕಂದ್ರೆ ಅವರಿಗೆ ಹೆಂಡತಿ ಮಕ್ಕಳಿದ್ದ, ಇವರು ಹೆಂಡತಿ ಮಕ್ಕಳಿದ್ದಾರೆ, ಅದು ಬಿಟ್ಟು ಬಂದ್ದಾರೆ. ಅವ್ರಿಗಿರ್ತದೆ, ಮನೆಯವರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರು ಕಿರಿಕಿರಿ ಮಾಡ್ತಾರೆ. ಯಾವ ರೀತಿ ನಾನಾ ರೀತಿಯ ಇದ್ದವರಿಗೂ ಕೂಡ ಅವ್ರು ಇರ್ತದೆ. ಒಮ್ಮೆ ಬೇಕಾದ ಬಂದು ಹೋಗ್ಯಾರ, ಅದು ನಮಗೆ ಆಗುದಿಲ್ಲ. ಆವಾಗ ನಾವು ನಿರಂತರವಾಗಿ ಇದರಲ್ಲೇ ಬೆಳಗಿದವರು ತೊಡಗಿಸಿಕೊಳ್ಬೇಕು. ಹಾಗಿರುವಾಗ ನಮಗೆ ಅದರಲ್ಲಿ ಏನು ಯಾವ ರೀತಿಯಲ್ಲಿ ಇನ್ನೊಮ್ಮನೆ ಹಿಡ್ಕೊಂಡು ಬಂದು ಇನ್ನೊಂದು ಕಿರಿಕಿರಿ ಆಗೋದಕ್ಕಿಂತ ನಮಗೆ ಸಂತೋಷದಲ್ಲಿ ಇರ್ಬೋದಲ್ಲ. ಈಗ ಹೆಚ್ಚಾಗಿ ಈಗ ನೋಡಿ, ಅವ್ರು ಬಂದು ಅದು ಮಾಡಿ ಸರಿ ಇಲ್ಲ, ಇದು ಮಾಡಿ ಸರಿ ಇಲ್ಲ. ಕೆಲವರ ಒಂದು ಮನಸ್ಸು ಬೇರೆ ಇರ್ತದೆ, ಅದನ್ನು ತಗೊಂಡು ಬರ್ಲಿಕ್ಕಿಲ್ಲ, ಇವನನ್ನು ತಗೊಂಡು ಬರ್ಲಿಕ್ಕಿಲ್ಲ. ಅಲ್ಲ, ತಮ್ಮದು ಟೀಮ್ ಇತ್ತಲ್ಲ, ಇನ್ನು ಕೆಲವರು ಇರ್ತಾರಲ್ಲ ಅಲ್ಲಿ ಇರ್ತಾರೆ. ಅದು ನಮ್ಮ ಆಪತ್ತಿಗೆ ಮಾತ್ರ. ಈಗ ನಮಗೆ ಶವ ಸಂಸ್ಕಾರ ಬೇಕು, ಅವ್ರನ್ನ ಕರಿತೇವೆ, ಬರ್ತಾರೆ, ಅಂತದಕ್ಕೆ ಬರ್ತಾರೆ. ಈಗ ನೋಡಿ, ಈಗ ಬರಬೇಕು, ಈಗ ಅವ್ರು ಹೇಳ್ತಾರೆ, 1-2-3 ಜನ ಹೇಳ್ತಾನೆ, ಅವ್ರು ಬರ್ತಾರೆ. ಅದಕ್ಕೆಲ್ಲ ಕೂಡ ಬರ್ತಾರೆ. ಈಗ ಎಕ್ಸ್ಟ್ರಾ ಇವರು ಗಂಡ ಹೆಣ್ಣು ಸೇರಿದ್ದಾರೆ. ಈಗ ಎಕ್ಸ್ಟ್ರಾ ಅದು ಹಾಗೆ ಅದಕ್ಕೆಲ್ಲ ನಮಗೆ ನಿರಂತರವಾಗಿ ಯಾವ ಏರಿಯಾಕ್ಕೆ ಹೋದ್ರೂ ಕೂಡ ಅದಕ್ಕೆ ಬೇಕಾಗುವಂಥ ನಮ್ಮ ಆಶ್ರಮದಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ಅದು ನಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮಾನಸಿಕ ಅಸ್ವಸ್ಥರನ್ನ ಒಂದು ರಹದಾರಿಗೆ ತರುವಲ್ಲಿ ಮತ್ತು ಅದು ಅವರನ್ನು ಹಿಡಿಯುವಲ್ಲಿ ಒಂದು ರೀತಿಯ ಅಪಾಯಕ್ಕೆ ಆಹ್ವಾನವನ್ನು ಇಟ್ಟಂತೆ ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ, ಇಂಥ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ಮಾಡ್ತೀರಾ? ಫಸ್ಟ್ ಹೋಗಿ ಅವರನ್ನ ಹೊಡಿತಾರೆ, ಕಿರಿಚಾಡ್ತಾರೆ, ಎಲ್ಲ ಇರುತ್ತೆ. ಕೆಲವರು ಕತ್ತಿ ಇಟ್ಕೊಂಡಿರ್ತಾರೆ, ಕೆಲವರು ಕೋಲ್ ಇಟ್ಕೊಂಡಿರ್ತಾರೆ. ಅಂಥವ್ರು ಫಸ್ಟ್ ಹೋಗಿ ಮಾತಾಡುವ, ನಾವು ಹೆದರ್ತೀವಿ. ಬಟ್ ಇಮಿಡಿಯೇಟ್ ಹೋಗಿ ಅವ್ರ ಹತ್ರ ಹೀಗೆ ಮಾತಾಡ್ಬೇಕಾದ್ರೆ ಅವ್ರು ಕೋಲ್ ಸ್ವಲ್ಪ ತೋರಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಆಗ ಮತ್ತೆ ಹಿಂದೆ ಹೋಗ್ತೀವಿ, ಮತ್ತೆ ಪುನಃ ಇನ್ನೊಂದು ಸರಿ ನಾವು ಹೋಗಿ ಪುನಃ ಮಾತಾಡ್ಲಿಕ್ಕೆ ನೋಡ್ತೀವಿ. ಆಗ ಇದು ಮಾಡಲ್ಲ. ಹಾಗೆ ಸೀದಾ ಇಬ್ಬರೊಟ್ಟು ಕೈಕಾಲು ಹಿಡಿದು ಸೀದಾ ಗಾಡಿಗೆ ತರೋದು. ಈಗ ಸಮಸ್ಯೆ ಏನು ಗೊತ್ತಾ ಸರ್, ಈಗ ಹಿಂದಿಯವರು ತುಂಬ ಜನ ಇದ್ದಾರೆ. ಉತ್ತರ ಪ್ರದೇಶ ಅವರು ಗಟ್ಟಿ, ತುಂಬ ಸ್ಟ್ರಾಂಗ್ ಇರ್ತಾರೆ. ಅವ್ರ ಕಷ್ಟ, ಅವ್ರ ತೊಂದರೆ ಅವರೇ. ಯಾಕಂತ ಹೇಳಿದ್ರೆ ಅವರಿಗೆ ಎಂಥದ್ದು ಆಗ್ತದೆ. ಒಮ್ಮೆ ನಾನು ಕೃಷ್ಣ ಮಠದ ಒಬ್ಬರು ಹಾಕಿದ್ದು, ಪೊಲೀಸ್ ಇಲಾಖೆ ಸೇರಿ ಅವನು ಕೂತ್ಕೊಂಡಲ್ಲೇ ಗ್ಲಾಸಿಗೆ ಬರೆದ್ಬಿಟ್ಟು ಗ್ಲಾಸ್ ಕೆಳಗೆ ಅಂಥವ್ರು ಇರ್ತಾರೆ. ಅಂಥವ್ರನ್ನು ಕೂಡ ನಾವು ಸರಿಪಡಿಸ್ಕೊಂಡು ಹೋಗಿದ್ದೇವೆ. ಪೊಲೀಸ್ನೂ ಕರಿತೇವೆ, ಪೊಲೀಸ್ ಬರ್ತಾರೆ. ಅಂಥದ್ದು ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಬಾಳೆಗೆ ಹಾಕಿ ಅಲ್ಲಿ ನಾವು ನಾನಾ ಬೇಕಾಗೋ ರೀತಿಯಲ್ಲಿ ಅಲ್ಲಿಗೆ ಕಾನೂನು ಬರ್ತೇವೆ. ಅವರನ್ನು ಮನೆಯವರು ಬಂದರೆ ಮನೆ ಕರ್ಕೊಳ್ತೇವೆ. ಇಲ್ಲದೆ ಈಗ ಇತ್ತೀಚೆಗೆ ನಾವು ಅಲ್ಲಿ ಗುಣಮುಖ ಆದ್ಮೇಲೆ ನಾವು ಇದರಲ್ಲಿ ಇಟ್ಕೊಂಡಿದ್ದೇವೆ. ಓಕೆ, ಹಾಗೆ ಸರ್, ಉಡುಪಿ ಅನ್ನೋದು ನಿರ್ಗತಿಕರ, ಮಾನಸಿಕ ಅಸ್ವಸ್ಥರ, ವ್ಯಸನಿಗಳ ಒಂದು ಅಡ್ಡೆ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಒಂದಷ್ಟು ಬೇಸರ ಆಗೋದಿಲ್ಲ? ಈಗ ತಾವು ಒಂದಷ್ಟು ಕೆಲಸವನ್ನ ಮಾಡಿ ಅದನ್ನು ಕಡಿಮೆಗೊಳಿಸುವ ಪ್ರಯತ್ನ ಮಾಡ್ತೀರಾ, ಬಟ್ ಸ್ಟಿಲ್ ಇನ್ನೂ ಕೂಡ ಜನ ಆಗಮಿಸ್ತಾ ಇದ್ದಾರೆ ನಿರ್ಗತಿಕರು. ಏನು ಗೊತ್ತಾ ಸರ್, ಇದು ಒಂದು ಕಳಂಕ ಅಲ್ವೇ ನಮ್ಮ ಉಡುಪಿಗೆ? ಈಗ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಸರ್, ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಒಳ್ಳೆ ಭಿಕ್ಷುಕ ಅಯ್ಯ ಅಮ್ಮ ಅಂತೇಳಿ 50 ರೂಪಾಯಿ ಕೊಡ್ತೇವೆ ನಾವು. ಹಾಗಾಗಿ ಇಲ್ಲಿ ಭಿಕ್ಷಾಟನೆ ಅಥವಾ ಇನ್ನಿತರ ಚಟಗಳಿಗೆ ಇಲ್ಲಿ ಜಾಸ್ತಿ. ಈಗ ನೋಡಿ, ಈಗ ಬೆಳಿಗ್ಗೆಯಿಂದ ನೋಡಿ ಬೇರೆ ಕಡೆಯವರು ಟಿಫಿನ್ ಕೊಡ್ತಾರೆ, ಮಧ್ಯಾಹ್ನ ಹೊತ್ತಿಗೆ ಊಟ ಬರ್ತದೆ. ಇವರಿಗೆ ಕುಡಿಲಿಕ್ಕೆ ಬೇಕು, ಕುಡಿಲಿಕ್ಕೆ ಬೇಕಾದ ಹಣವನ್ನು ಭಿಕ್ಷಾಟನೆ ಮಾಡಿ ಅದಕ್ಕೂ ಕೊಡ್ತಾರೆ ದುಡ್ಡು. ಊಟ ಮಾಡಿ ಅಂತ ಕೊಡೋದಿಲ್ಲ. ಹಾಗಾಗಿ ಇಲ್ಲಿಯ ಜನರು ಇಲ್ಲಿಗೆ ನಮಗೆ ತೊಂದರೆ ಅದು. ಭಿಕ್ಷಾಟನೆ ಮಾಡ್ತಾರೆ. ಯಾರು ಭಿಕ್ಷೆ ಕೊಡದಿದ್ದರೆ ಯಾರು ಭಿಕ್ಷಾಟನೆ ಮಾಡ್ತಾರೆ? ಭಿಕ್ಷಾಟನೆ ಇಲ್ಲ, ಮಾನಸಿಕದವರು ಇರುವುದಿಲ್ಲ. ಬಟ್ ಇದು ಕಳಂಕ ಅಲ್ವೇ ಉಡುಪಿ? ಕಳಂಕ ಹೌದು. ಅದು ನಾವು ಅದನ್ನು ಪ್ರಯತ್ನ ಮಾಡ್ತಿದ್ದೇವೆ, ಕಳಂಕ ಬರಬಾರ್ದು ಪ್ರಯತ್ನ ಮಾಡ್ತಿದ್ದೇವೆ. ಆ ಸರ್ಕಾರದವರು ಮಾಡದಿದ್ದರೆ ನಾವು ಏನು ಮಾಡಲಿಕ್ಕೆ ಬರೋದು? ಎಲ್ಲರನ್ನೂ ನಾವು
ಸರಿಪಡಿಸಲೇವಂದರೆ ನಮಗೆ ಆಗೋದಿಲ್ಲ. ನಮ್ಮಂತೆ ಏನು ಸೀಮಿತವಾದಂಥ ನಮಗೆ ಏನು ಇದೆ ಅದನ್ನು ನಾವು ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ಬದ್ಧರಿದ್ದೇವೆ. ಹೊಸ ಬದುಕು ಆಶ್ರಮವನ್ನು ತಾವು ಸಂಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಹೊಸ ಬದುಕನ್ನು ಕಟ್ಟಿಕೊಡುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಒಂದು ರೀತಿಯ ಸಮಾಜ ಸೇವೆ, ಏನು ಫಲಾಪೇಕ್ಷೆಯನ್ನು ಕೂಡ ತಾವು ಹೊಂದಿಲ್ಲ. ಈ ಸಂದರ್ಭದಲ್ಲಿ ಹೊಸ ಬದುಕು ಆಶ್ರಮವನ್ನು ಇನ್ನಷ್ಟು ಎತ್ತರಕ್ಕೇರಿಸುವಲ್ಲಿ, ವಿಸ್ತರಿಸುವಲ್ಲಿ ಜನಸಾಮಾನ್ಯರ ಕೊಡುಗೆಯ ಬಗ್ಗೆ ಯಾವ ರೀತಿಯಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೆ ಯೋಚಿಸ್ತೀರಾ? ಪ್ರತಿಯೊಬ್ಬರು ಒಂದು ಸಾರಿ ಆಶ್ರಮಕ್ಕೆ ಬರಬೇಕು, ನೋಡಬೇಕು. ಮುಂದಿನ ಅವರು ಕೊಡುವಂಥ ಸೇವೆಯನ್ನು ಅವರು ಹೇಗೆ ಬೇಕಾದರೂ ಮಾಡ್ಬೋದು. ಯಾಕಂದರೆ ಇಂಥದ್ದೇ ಮಾಡಿ ಇಂಥದ್ದೇ ಇದು ಮಾಡಿ ಅಂತೇಳಿ ಹೇಳಿದರೆ ಅದು ತಪ್ಪಾಗುತ್ತೆ. ಯಾಕಂದರೆ ನಾವು ಎಲ್ಲವನ್ನ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಅದು ತಪ್ಪು. ಯಾಕಂದ್ರೆ ಪ್ರತಿಯೊಬ್ಬರು ₹1 ಕೊಡಬೇಕಾದ್ರೂ ಬಂದು ನೋಡಿ ಇದು ಒಳ್ಳೆ ಕೆಲಸಕ್ಕೆ ಹೋಗಿದೆ ಅಂತೇಳಿ ಅವರು ಕೊಡಬೇಕು. ಅದು ದೇವರಿಗೆ ಸಲ್ಲುವಂಥ ಸೇವೆ. ಬಟ್ ಬಂದು ಅಲ್ಲಿ ನೋಡಬೇಕು ನಾವು ಹೇಳುವಂಥದ್ದು. ಓಕೆ. ಅಲ್ಲ, ಈಗ ನೋಡಿ, ಹೆಚ್ಚಾಗಿ ನಮ್ಮ ಕಾರ್ಯಕ್ರಮವನ್ನು ನಿಮ್ಮ ಮಾಧ್ಯಮದ ಮುಖಾಂತರ, ನಿಮ್ಮ ಟಿವಿಯಲ್ಲಿ ಬರುವುದಂತ ನೋಡಿಯೇ ಜನರು ನಮಗೆ, ಬಹಳಷ್ಟು ಜನರು ನಮಗೆ ಅದಕ್ಕೆ ಗೌರವ ಸಲ್ಲಿಸಿದ್ದಾರೆ. ಯಾಕಂದ್ರೆ ನಿಮ್ಮ ಕೆಲಸ ಒಳ್ಳೇದು ಮಾಡ್ತಿದ್ದೀರಿ ನೀವು ಅಂತ ರೀತಿಯಲ್ಲಿ ಇದು ಮಾಡಿಕೊಂಡು ಅದನ್ನೇ ನೋಡಿಕೊಂಡು ನಮಗೆ ಗುರುತು ಪರಿಚಯ ಇಲ್ಲದೆ ನಮ್ಮ ಇದಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದೆ. ಬಟ್ ಏನು ನಿರೀಕ್ಷಿಸ್ತೀರಿ ತಾವು ಮುಂದೆ? ಯಾರಾದರೂ ಸ್ಥಳದಾನ ಮಾಡಿದ್ರೆ? ಅಲ್ಲ, ನಾವು ಯಾವತ್ತೂ ನಾವು ಅದನ್ನು ಇದು ಕೊಟ್ಟಿದ್ದೇವೆ, ಮನವಿಯನಿಗೆ ಕೆಲವರಿಗೆ ಕೊಟ್ಟಿದ್ದೇವೆ. ನಮಗೆ ಸ್ಥಳದ ಅವಕಾಶ ಕಡಿಮೆ ಬೇಕು, ನಮಗೆ ಸ್ಥಳದ ಅವಕಾಶ ಸಿಕ್ಕಿದ ನಂತರ ಅದಕ್ಕೆ ಬೇಕಾಗುವಂಥ ಒಂದು ಮಾಡಿದ ನಂತರ ₹2 ಕೋಟಿ ಅದಕ್ಕೆ ಬಿಲ್ಡಿಂಗಿಗೆ ಬೇಕು. ಅದನ್ನೆಲ್ಲ ನಾವು ಆಲೋಚನೆ ಮಾಡಿ ಇಟ್ಟುಕೊಂಡು ಅದಕ್ಕೆ ಬೇಕಾಗುವಂಥ ಈ ಕಂಪನಿಗಳು ಇರ್ತವೆ, ಕೆಲವರೆಲ್ಲ ಕೊಡುವಂತಹ ಒಂದು ಇಂಥ ನಮ್ಮದು ಟ್ರಸ್ಟ್, ನಮ್ಮದು ಏನು ಹೊಸ ಬದುಕು ಟ್ರಸ್ಟ್. ಆವಾಗ ಆ ಮುಖಾಂತರ ನಮಗೆ ನೋಡಿ ನಮ್ಮ ಮಾಡುವಂಥ ಕೆಲಸವನ್ನು ನೋಡಿ ಕೆಲವರು ಕೊಡೋರಿರ್ತಾರೆ. ಅವಾಗ ನಮಗೆ ಜಾಗ ಇಲ್ಲದೆ ನಾವು ಯಾರ ಹತ್ರ ಬೇಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಪ್ರಥಮವಾಗಿ ಜಾಗ ಬೇಕು. ಜಾಗ ಇಲ್ಲದೆ ನಾವು ಈಗ ಕೇಳುವವರು ಕೂಡ ಜಾಗ ಉಂಟಾ ಸಾರ್ ನಾವು ಕೊಡ್ತೇವೆ ಹೇಳ್ತಾರೆ. ಜಾಗನೇ ಇಲ್ಲ, ಜಾಗವನ್ನು ಒಬ್ಬನೇ ಕೊಡಲಿಕ್ಕೆ ಆಗುದಿಲ್ಲ. ಅದನ್ನು ಯಾರಾದರೂ ಒಬ್ಬನೇ ವ್ಯಕ್ತಿ ಕೊಟ್ಟರೆ ಅಥವಾ ಏನಾದರೂ ಸರ್ಕಾರದವ್ರು ಕೊಟ್ಟರೆ ಅದನ್ನು ನಾವು ಮುಂದುವರಿಸಲಿಕ್ಕೆ ಆಗ್ತದೆ. ಇದು ಜಾಗವೇ ಇಲ್ಲದ ನಾವು ಸರ್ ನಾವು ಹೀಗೆ ಮಾಡ್ತೇವೆ ಕೊಡಿ ಅಂತ ಹೇಳಿದರೆ ನಾವು ತಗೊಳ್ಳೋದು ತಪ್ಪು, ಅವರ ಹತ್ರ ಕೇಳೋದು ತಪ್ಪು. ಆಶ್ರಮದ ಮೂಲಕ ತಮ್ಮ ಮಹತ್ವಾಕಾಂಕ್ಷೆ ಏನು ಬೇಕು? ಅಲ್ಲ, ಮಹತ್ವ ಇದು ಭಿಕ್ಷಾಟನೆ ಮುಕ್ತ ನಗರ ಆಗಬೇಕು ಅಥವಾ ಮಾದಕ ವ್ಯಸನಿಗಳ ಮುಕ್ತ ನಗರ ಆಗಬೇಕು, ಇಂಥದ್ದು ಮಹತ್ವಾಕಾಂಕ್ಷೆಗಳಿದೆಯಾ ತಮ್ಮದು? ಒಂದು ಮಹತ್ವಾಕಾಂಕ್ಷೆ ಇದೆ, ಗುರಿ ಇರುತ್ತೆ. ಹೌದು, ಅದೇನೇ ನಾವು ಆ ಗುರಿ ಇಟ್ಟುಕೊಂಡೇ ನಾವು ಈಗ ಇದನ್ನು ಈ ಸಣ್ಣದ ಬಿಟ್ಟು ದೊಡ್ಡದಾಗಿ ಮಾಡಲಿಕ್ಕೆ ಕಾರಣ ಅದೇ. ಯಾಕಂತ ಹೇಳಿದ್ರೆ ಎಲ್ಲರನ್ನು ನಾವು ಸರಿಪಡಿಸಲಿಕ್ಕೆ ಆಗುದಿಲ್ಲ. ಆದರೆ ನಮಗೆ ಸಾಧ್ಯವಾದಷ್ಟು 100ರಲ್ಲಿ 99 ಭಾಗದಷ್ಟು ನಾವು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ಲ ರೀತಿಯಲ್ಲಿ. ಯಾರೇ ಭಿಕ್ಷುಕರಾಗಲಿ, ಕುಡಿತದಲ್ಲಿ ಯಾವ ಚಟದಲ್ಲಿ ಇದ್ರೂ ಕೂಡ ನಾವು ಅವರಿಗೆ ಇದು ಮಾಡಿದ ನಂತರ ನಾವು ಪರ್ಮನೆಂಟಾಗಿ ನಾವು ಒಂದು ಡಾಕ್ಟರ್ ನೇಮಕ ಮಾಡ್ತೇವೆ. ನಮ್ಗೆ ಅಲ್ಲಿ ಬೇಕು, ಯಾಕಂದರೆ ಅಷ್ಟು ಜನ ಇರುವಾಗ ಇಮಿಡಿಯೇಟ್ಲಿ ನಮಗೆ ಅಲ್ಲಿ ಜನ ಬೇಕಾಗ್ತದೆ. ಅವಾಗ ಡಾಕ್ಟರ್ ಕೆಲವರು ನಮಗೆ ಫ್ರೀ ಬಡವರು ಇರ್ತಾರೆ, ಅದಕ್ಕೆ ಬೇಕಾಗುವಂಥ ಮದ್ದುಗಳನ್ನು ನಾವು ಅಲ್ಲಿ ಶೇಖರಣೆ ಮಾಡಬೇಕಾಗ್ತದೆ. ಯಾವ ಕಾಯಿಲೆಯವರಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ ಅದನ್ನೆಲ್ಲ ಮಾಡಬೇಕಾಗ್ತದೆ. ಅದನ್ನು ನಾವು ಎಲ್ಲ ನಮ್ಮದೆಲ್ಲ ಗಮನದಲ್ಲಿ ಉಂಟು. ಈಗ ಎಲ್ಲ ಆ ಗಮನಕ್ಕೆ ಇರಬೇಕಾದ್ರೆ ಅದು ಇಟ್ಕೊಂಡಿದೆ, ತಲೆಯಲ್ಲುಂಟು. ಅದು ತಲೆಯಲ್ಲಿ ಸಿಗುವಾಗ ಜಾಗ ಸಿಕ್ಕಿದ್ರೆ ನಾವು ಇಮಿಡಿಯೇಟ್ಲಿ ನಾವು ಸರ್ ಮಾಡಿ. ರಾಜಕೀಯದಿಂದ ಒಂದಷ್ಟು ವಿರಾಮ ಪಡೆದುಕೊಂಡ್ರಿ, ಮರುಪ್ರವೇಶ ಮಾಡ್ತೀರಾ ಇದಕ್ಕಾಗಿ? ಆದರೂ ಇಲ್ಲ, ರಾಜಕೀಯ ನಮಗೆ ಬಿಲ್ಲನ್ನು ಬಿಟ್ಟಿದ್ದೇವೆ. ಈಗ ನಾವು ಇದೇ ಜನರ ಸೇವೆ ಮಾತ್ರ ರಾಜಕೀಯ, ಜನರ ಸೇವೆ ಬದುಕು. ಇಂಥ ದೊಡ್ಡ ಕೆಲಸ ಆಗಬೇಕು, ನಾನು ರಾಜಕೀಯ ಮರುಪ್ರವೇಶ ಮಾಡಿದ್ರೆ ಇದೆಲ್ಲ ಸುಲಭವಾಗಿ ಇಲ್ಲ. ರಾಜಕೀಯದವರು ಇದಕ್ಕೆ ಹೋದರೆ ಆಶಾ ಮಾಡಲಿಕ್ಕೆ ಆಗುದಿಲ್ಲ. ಮರುಪ್ರವೇಶ ಇಲ್ಲ, ಅವರು ಹೇಳ್ತಾರೆ ಈ ಥರ ಎಲ್ಲ ಬೂರ್ದೇವರಿಗೆ ಪಾಸ ಪಾಡಲಿ ಅಂತೇಳಿ. ನಾನು ಅವನು ಪಾಡದಿದ್ದರೆ ನನಗೆ ಆಗುದಿಲ್ಲ. ಅಲ್ಲಿ ಹಾಕಿದರೆ ಇಲ್ಲಿ 30 ಜನ ಓಡ್ತಾರೆ. ಅವರದ್ದು ಪಾರ್ಟಿ ಯಾರು ಇದ್ದ 30 ಜನ ಓಡ್ತಾರೆ. ಅಂಥವ್ರು ನಮಗೆ ಬೇಡ. ಅಲ್ಲ, ತಮ್ಮ ಈಗ ಕೆಲವೊಂದು ಕಳಕಳಿಗಳು ಅದು ಮಾದರಿಯಾಗಬೇಕು ಗ್ರಾಮ ಆಡಳಿತಕ್ಕೆ. ಈಗ ಪ್ರಾಣಿಗಳ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತೀರಿ, ಎಲ್ಲಿ ಪ್ರಾಣಿ ಬಿದ್ದರೂ ಕೂಡ ತಗೊಂಡೋಗ್ತೀವಿ. ಬಟ್ ಈಗ ನಮ್ಮ ಹೈವೇಯಲ್ಲೇ ಆಗಿರಬಹುದು ಅಥವಾ ಇನ್ನಿತರ ಗ್ರಾಮೀಣ ಪ್ರದೇಶಗಳಲ್ಲಿ ಆಗಿರಬಹುದು, ನಿರಂತರವಾಗಿ ಅಪಘಾತಗಳು ಸಂಭವಿಸ್ತದೆ. ನಾಯಿ ಬೆಕ್ಕುಗಳು ಎಲ್ಲ ಸಾವಿಗೀಡಾಗ್ತದೆ. ಇದನ್ನು ವಿಲೇವಾರಿ ಮಾಡುವಂಥ ಒಂದು ನಿರ್ದಿಷ್ಟವಾದಂಥ ಕಾರ್ಯಯೋಜನೆಗಳು, ಚಟುವಟಿಕೆಗಳು ಮತ್ತು ಯೋಜನೆಗಳು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲ. ಇದಕ್ಕೊಂದು ವ್ಯವಸ್ಥೆ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಆದರೂ ಯೋಚಿಸುವಂಥ ಪ್ರಯತ್ನ ಮಾಡಿದ್ದೀರಾ? ಯಾಕಂತ ಹೇಳಿದ್ರೆ ಆಗಲೇಬೇಕಲ್ವ? ಅಲ್ಲ, ಯಾಕಂತ ಹೇಳಿದ್ರೆ ಈಗ ನವಿಲು ಬಿದ್ದರೆ ನನಗೆ ಹೇಳ್ತಾರೆ, ನಾನು ಅದನ್ನು ಇಮಿಡಿಯೇಟ್ಲಿ ಫಾರೆಸ್ಟ್ ಇಲಾಖೆ ನಾವು ಮಾಡ್ತೀರಿ. ಹೌದು, ಅವರು ಬರ್ತಾರೆ, ಫಾರೆಸ್ಟ್ ಇಲಾಖೆಯವರು ಬರ್ತಾರೆ. ಅಥವಾ ಏನಾದರೂ ಬಿದ್ದವರು ಇದ್ದರೆ ನಾನು ಗಂಭೀರವಾಗಿ ಅವರಿಗೆ ಗಾಯ ಆದರೆ ನಾನು ಸ್ಟೇಷನ್ಗೆ ಹೇಳ್ತೇನೆ.
ಯಾಕಂದರೆ ಯಾರು ಬರ್ದಿದ್ದಾರ ನಮಗೆ ಗೊತ್ತಾಗೋದಿಲ್ಲ. ಅದು ಅವರೇ ಬಂದು ಅದಕ್ಕೆ ಕ್ಲಿಯರ್ ಮಾಡಬೇಕು. ಏನು ಇಲ್ಲ ನಿಯತ್ ಸಾದಾ ಇದ್ದಾನ ನಾನು ತಗೊಂಡೋಗಿ ಆಸ್ಪತ್ರೆಗೆ ಅಥವಾ ನಮ್ಮ ಇದಕ್ಕೆ ನಾನು ಹಾಕ್ತೇನೆ. ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಯಾವ ರೀತಿ ಈಗ ಬಿದ್ದರೆ ಪೊಲೀಸ್ನಿಗೆ ಕರಿತೇನೆ, ಪ್ರಾಣಿಗೆ ಅರಣ್ಯ ಇಲಾಖೆ ಕರಿತೇನೆ, ಎಲ್ಲರನ್ನೂ ನಾನು ಬೇಕಾ ಅಧಿಕಾರಿಯನ್ನು ಕರೆಸಿ ಬರ್ತಾರೆ. ಅವರು ಬರೆದಿದ್ದರೆ ಅವರಿಗೆ ತೊಂದರೆ ಆಗ್ತದೆ ಅವರಿಗೆ ಗೊತ್ತುಂಟು, ಬರ್ತಾರೆ. ಆ ರೀತಿಯಲ್ಲಿ ನನಗೆ ಈ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗಿದೆ. ಅಲ್ಲ, ಸರ್ಕಾರಿ ವ್ಯವಸ್ಥೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಿ ವ್ಯವಸ್ಥೆ ಅವರು ಎಷ್ಟೊಂದು ನಾಯಿಗಳು, ಹೌದು ನಾಯಿಗಳು ಇರ್ತವೆ. ನಾಯಿಗೆ ಎಷ್ಟೋ ದಿನಗಳವರೆಗೆ ಹಾಗೆ ಇರುತ್ತೆ. ಏನಾದರೂ ಸರಿ ಮಾಡುವಂತ ಯಾರು ನಾವೇ ಅದನ್ನು ಮೇಲೆ ಹಾಕಿದ್ರೆ ನಮಗೆ ನಾವೇ ಹಾಕಬೇಕಾಗ್ತದೆ. ನಾವು ನಮ್ಮ ಹತ್ರ ಹೇಳಿದ ನಂತರ ನೀವು ಅವರ ಹತ್ರ ಹೇಳಿ ನಾವು ಕೈ ತೋರಿಸೋದಿಲ್ಲ. ನಮ್ಮ ಹತ್ರ ಹೇಳಿದ ನಂತರ ನಾವೇ ನಿಮ್ಮ ಉದ್ಯಾನ ಹೈವೇಯಲ್ಲಿ ಬೇಕಾದಷ್ಟು ನಾಯಿಗಳನ್ನು ಇದೆ. ನವಿಲು ಕೂಡ ಇದೆ ನಿಮ್ಮ ಎಲ್ಲಿ ಇದರ ಟರ್ನ್ ಆಗುವಲ್ಲಿ ಮೊನ್ನೆ ಒಂದು ನವಿಲು ಬಿದ್ದಿತ್ತು. ನಾವು ಅದನ್ನು ತಗೊಂಡು ಬಂತು, ಸತ್ತಿದೆ. ಯಾಕಂದ್ರೆ ಅದನ್ನು ಸತ್ತರೂ ಕೂಡ ನಾವು ಅದನ್ನು ಚಿಕಿತ್ಸೆ ಪಡಿಸಿ ನಾವು ಕೊಡ್ತೇವೆ. ಸತ್ತಿದ್ದೇವೆ ಅಂತ ನಾವು ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೀದಾ ಇದು ನಮ್ಮ ಉದ್ಯೋಗದಲ್ಲಿ ಪಾಪ ನಮ್ಮ ಇವರು ಸಂದೀಪ್ ಶೆಟ್ಟಿ ಇದ್ದಾರೆ, ಅವರು ಚಿಕಿತ್ಸೆ ಪಡ್ತಾರೆ, ಇದು ಹೋಗಿದೆ ಅಂತ ಹೇಳ್ತಾರೆ. ಅದರ ಪ್ರಕಾರ ಮತ್ತೆ ನಾವು ಅದಕ್ಕೆ ಏನು ಬೇಕಾದ್ರೆ ಮಾಡ್ತೇವೆ. ಬಟ್ 24x7 ನಾವು ಕಾರ್ಯಾಚರಿಸ್ತೀರಿ, ಕಿರಿಕಿರಿ ಆಗೋದಿಲ್ವ ತಮಗೆ? ಈಗ ರಾತ್ರಿ ಎಲ್ಲ ಕಾಲ್ ಬರುತ್ತದೆ. ಅದರೊಂದಿಗೆ ತಾವು ಈಗ ಪ್ರತಿ ಬಾರಿಯೂ ಕೂಡ ಪಶು ವೈದ್ಯರನ್ನು ಅಥವಾ ಡಾಕ್ಟರ್ಸ್ಗಳನ್ನು ಸಂದರ್ಶಿಸಿದ್ದಾರೆ. ಅವರಿಗೂ ಕೂಡ ಒಮ್ಮೊಮ್ಮೆ ನಿತ್ಯಾನಂದದ್ದು ಯಾವ ರೀತಿಯ ಕಿರಿಕಿರಿ ಅನ್ನೋದು ಅರ್ಥ ಇಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿಲ್ಲ. ನನ್ನ ಮಟ್ಟಿಗೆ ಇರಲಿಲ್ಲ. ಯಾಕೆ ನನ್ನ ಮಟ್ಟಿಗೆ ಯಾರೂ ತಮ್ಮ ಹಾದಿಯನ್ನು ಸುಗಮಗೊಳಿಸಿ ಮೊನ್ನೆ ಕರು ಇದಕ್ಕೆ ತೊಟ್ಟಿಲಾಗುವುದಕ್ಕೆ ಡಾಕ್ಟರ್ ಬಂದಿದ್ದಾರೆ. ಹೌದು, ತೊಟ್ಟಿಲ ಮೊನ್ನೆ ಮಾಡಿತ್ತಲ್ಲ ನಾಮಕರಣ ಮಾಡುವಾಗ ತೊಟ್ಟಿಲೆ ಹಾಕಿ ನಾಮಕರಣ ಮಾಡಿದ್ದು. ಹಾಗೆ ಇಬ್ಬರು ಡಾಕ್ಟರ್ ಬಂದಿದ್ದಾರೆ. ನಮಗೆ ಬೇಕಾಗುವ ನಮ್ಮ ಏರಿಯಾಗೆ ಸಂಬಂಧಪಟ್ಟ ಇಬ್ಬರು ಡಾಕ್ಟರ್ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಪ್ರೀತಿ ಅಂದರೆ ಅವರಿಗೂ ಕೂಡ ಇದನ್ನು ಪ್ರಾಣಿ ಮೇಲೆ ಅವರೂ ಸಹ ಪ್ರೀತಿ ಇಲ್ವಾ, ಹಾಗೆ ಅವರು ಕೂಡ ಇಬ್ಬರು ಡಾಕ್ಟರ್ ಬಂದಿದ್ದಾರೆ. ಅವರು ಬಂದು ನಿಂತು ಎಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ಕೂಡ ಅವ್ರ ಹತ್ರ ಹೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಫ್ರೀಯಾಗಿ. ಯಾಕಂದ್ರೆ ನಾವು ಅದಕ್ಕೆಲ್ಲ ಅಧಿಕಾರಿಯವರ ಬಗ್ಗೆ ನಮಗೇನು ಇದಿಲ್ಲ. ಏನು ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರ ಕೊಡ್ತಾರೆ. ರೈಲ್ವೆಯಲ್ಲಿ ಕೂಡ ಹಾಗೆ ಒಳಗಾರ ಚಿತ್ರ ಆಗಿದೆ, ಎಂತ ಮಾಡ್ತೀರಿ, ಇದಾಗಿದೆ, ಎಲ್ಲ ಹುಡುಗರು ಆಗಿದೆ ಮಾರ ಹೇಳ್ತಾರೆ. ಬನ್ನಿ ಸರ್ ನಾನು ಬರ್ತೇನೆ ಹೋಗುವ ಅಂತ ಹೇಳ್ತೇನೆ. ನೀವು ಸಹ ಬನ್ನಿ. ಯಾರಿಲ್ಲದ್ರೆ ನಾವೇ ಹಾಕ್ಬೇಕು, ಬೇರೆ ಯಾರು ಬರ್ತಾರೆ. ರಾತ್ರಿ ಹೊತ್ತಿಗೆ ಯಾರು ಬರುವುದಿಲ್ಲ. ಮತ್ತೆ ಯಾರಾದ್ರೂ ಅವರ ಸಿಬ್ಬಂದಿ ವರ್ಗದವರಿದ್ದರೆ ನಾವು ಹಾಕಿಕೊಂಡು ಗೋರಿಕೊಂಡು ಎಲ್ಲ ಕೆಲಸಗಳನ್ನು ಕೂಡ ನಿತ್ಯಾನಂದ ಒಳಗಾಡದವರಿಗೆ ಗುತ್ತಿಗೆಯನ್ನು ಕೊಟ್ಟಿದ ಹಾಗೆ ಮಾಡ್ತಾರೆ. ಬಟ್ ತಮಗೆ ಬೇಸರ ಇಲ್ಲ? ನಮಗೆ ಏನೂ ಇದಿಲ್ಲ. ಎಷ್ಟು ಹೊತ್ತಿಗೂ ಕರೆದ್ರೂ ಹೋಗ್ತೇನೆ ನಾನು. ಎಷ್ಟು ಹೊತ್ತು 1 ಗಂಟೆ ಆಗಲಿ, 2 ಗಂಟೆ ಆಗಲಿ, 3 ಗಂಟೆ ಆಗಲಿ. ಕೆಲವು ರೀತಿಯನ್ನು ನಾನು ನೋಡ್ತೇನೆ. ಈ ಕೆಲವರು ಸುಮ್ಮನೆ ಕುಡಿದು ಬಿದ್ದವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅವರೇ ಕುಡಿದು ಚಟ, ಅವರು ಕುಡಿದು ಬಿದ್ದ ಹೇಳ್ತಾರೆ. ಅದು ನೋಡ್ತೇನೆ ನಾನು ಸುರಿಗೆ. ಅದು ಅಂಥದ್ದು ಇದ್ರೆ ಅಲ್ಲಿ ಪ್ಲೇಸ್ ನೋಡ್ತೇನೆ ನಾನು. ರಾತ್ರಿ ಹೊತ್ತಿಗೆ ಎಲ್ಲಿ ವೈನ್ ಶಾಪ್ ಉಂಟು, ಎಲ್ಲಿ ಬಾರ್ ಉಂಟು, ಅಲ್ಲಿ ಬಿದ್ದರೆ ಹೋಗೋದಿಲ್ಲ. ಬಟ್ ಈ ತಮ್ಮ 30-40 ವರ್ಷಗಳ ಸಮಾಜ ಸೇವೆಯಲ್ಲಿ ಸಂತೃಪ್ತಿ ಇದೆ, ಸಾರ್ಥಕತೆ ಇದೆ, ಖಂಡಿತ. ಬೇಸರ ಅಂತೂ ಇಲ್ಲವೇ ಇಲ್ಲ. ನಾನು ಇಲ್ಲಿ ಬರೋ ಪರಿಸ್ಥಿತಿ ಇಲ್ಲ. ಇನ್ನಷ್ಟು ಶವಗಳು ಬಂದರೂ ಶವ ಬಂದರೂ ಬರ್ತೇನೆ, ಎಷ್ಟು ಭಿಕ್ಷುಕರು ಬಂದು ಹಿಡಿತೇನೆ, ಎಷ್ಟು ಮಾನಸಿಕ ಬಂದರೂ ಹಿಡಿಯುವಂಥ ಶಕ್ತಿ ನನಗೆ ದೇವರು ಕೊಡ್ತಾರೆ. ವಿನಯ್ ಈಗ ಯಾವ್ದಾದ್ರು ಕೊಟ್ಟು ನಮಗೆ ಜಾಯಿಂಟ್ ಆಗಿ ವಿನಯ್ ಸಿಕ್ಕಿದ್ದಾನೆ, ಮಂಡ್ಯ ವಿಷಯ ಇಲ್ಲ. ವಿನಯ್ ಅವರು ಫುಲ್ ಪರಿವರ್ತನೆ ಆಗಿದೆ. ಫುಲ್ ಪರಿವರ್ತನೆ. ಈ ಹಿಂದೆ ಕೂಡ ಮಾದರಿ ಯಾರು? ನಿತ್ಯಾನಂದ ಒಳಕಾಡು ಅವರೇ ಮಾದರಿ. ಯಾವತ್ತಿನಿಂದ ಇದ್ದಾರೆ? ಯಾಕಂದ್ರೆ ತಾವು ಆರಂಭದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ತುಂಬಾ ಬೇಜಾರಾಗಿ ನಾನು ಈ ಕಡೆ ಬಂದೆ. ಜನ ಇದ್ರು ಅವಾಗ ನನಗೆ ಮತ್ತೆ ಅವ್ರಿಗೆ ಪರಿಚಯ. ವಿನಯ ಅಲ್ಲ, ವಿದ್ಯುತ್ ಮರ, ಒಂದು ಕರ್ಕೊಂಡು ಮರ, ಅನ್ನೊಂದು ಎಣೊಂಟು ಮರ ಬರ್ತಾರೆ ಕೂಡಲೇ. ಅದನ್ನೇ ಅವ್ರು ಹಿಡ್ಕೊಂಡು ಈಗ ಇಲ್ಲಿವರೆಗೆ ಬಂದಿದ್ದಾರೆ. ಅದು ಬೇಕು, ಸಮಾಜ ಸೇವೆ ಎಂಬುದು ಅದು ಬೇಕು. ಬೇಡ ಮರೆ, ಅದಾಗುದಿಲ್ಲ ಮರೆ, ಅದಿದ್ರೆ ಅವರಿಗೆ ಅದು ಯಾವ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಸೇವೆಯನ್ನು ಉಸಿರಾಗಿಸಿ ಸ್ವೀಕರಿಸುವಂತಹ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀರಾ? ಹೌದು. ಮೊದಲು ಬೇರೆ ಫೀಲ್ಡಲ್ಲಿದ್ದೆ, ಗ್ರೀನ್ ಅಂದರೆ ಗೋ ಗ್ರೀನ್ ಅಂತೇಳಿ. ಅದು ತುಂಬಾ ಬೇಸರ ಆಗೋಯ್ತು. ಯಾಕಂದರೆ ನಾವು ಇವತ್ತೆಲ್ಲವನ್ನ ಗಿಡ ನೆಡ್ತೀವಿ, ಪೋಷಣೆ ಮಾಡ್ತೀವಿ. ಸಾಧಾರಣ 2 ವರ್ಷದ ನಂತರ ಒಳ್ಳೆ ಬೆಳೆದಿರುತ್ತೆ. ನಂತರ ಯಾವುದೋ ಒಂದು ಪ್ರಾಜೆಕ್ಟ್ ತಗೊಂಡು ಬಂದು ಕಟ್ ಮಾಡ್ತಾರೆ. ಅದು ಬೇಸರ ಆಗಿ ಈ ಫೀಲ್ಡಿಗೆ ಬಂದಿರೋದು. ಇದು ತೃಪ್ತಿ ತಂದಿದೆ. ಇದು ತುಂಬ ತೃಪ್ತಿ ಇದೆ. ಅಲ್ಲಿಯೂ ತೃಪ್ತಿ ಇದೆ, ನೆಟ್ಟು ಬೆಳೆಸಿದ್ದಕ್ಕೆ ಒಂದು ತೃಪ್ತಿ ಇದೆ. ಆದರೆ ಕಟ್ಟು ಮಾಡಿದ್ದಕ್ಕೆ ಒಂದು ಬೇಸರ ಇದೆ. ಇವರಿಗೆ ಕೆಮ್ಮು ಬಂದರೆ ನನಗೆ ಮಂಡಿ ವಿಷಯ ಆಗೋದು. ಜನ ಇಲ್ಲ ಮತ್ತೆ ನಾನೇ ಮಾಡಬೇಕು, ನನ್ನ ಹತ್ರ ಆಗ್ತದ? ಹಾಗೆ ನೀನು ಸ್ವಲ್ಪ ನಿನ್ನ ಜೀವನ ಆರೋಗ್ಯವನ್ನು ಸರಿಪಡಿಸ್ಕೊಂಡು ಮಾರ ಅಂತ ನಾನು ಹೇಳೋದು. ಈಗ ಅದಕ್ಕೆ ಆರೋಗ್ಯ ಬೇಕು ಸರ್, ಇಲ್ಲದ ಕಷ್ಟ. ಅದು ಅಲ್ಲಿ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಆದರೆ ಎಲ್ಲರೂ ಮಾಡೋದು. ಒಂದು ಶ್ಲಾಘನಾರ್ಹ ಕೆಲಸ ಅಂದರೆ ತಮ್ಮ ಕೆಲಸವನ್ನು ಇನ್ನೊಬ್ಬರಿಗೆ ವರ್ಗಾಯಿಸಿದ್ರಿ ಈ ಸಂದರ್ಭದಲ್ಲಿ. ಹೌದೌದು. ಯಾಕಂತೇಳಿ ನಮ್ಮದು ಏಜ್ ಆದ ನಂತರ ನಾವು ವರ್ಗಾಯಿಸಲೇಬೇಕಲ್ವಾ. ಈಗ ನಾನು ಮಾಡ್ತೇನೆ. ಈಗ ಅವನು ಪಾಪ ಸ್ನಾನ ಮಾಡಿಸುವಾಗ ನನಗೆ ತಲೆಬಿಸಿ ಆಗ್ತದೆ. ಅದು ಬಹಳ ಪುಣ್ಯ ಕಾರ್ಯ. ಹೌದು, ಅದೇ ತಲೆಬಿಸಿ. ನನಗೆ ಮಾಡ್ಲಿಕ್ಕೆ ಹೋದರೆ ಇವರು ಬಿಡುದಿಲ್ಲ, ಒಂದು ನನಗೆ ಆಗುದಿಲ್ಲ.
ಹಾಗಾಗಿ ನಾನು ಹೇಳಿದೆ ಮೊನ್ನೆ ಜನವರಿ ನಂತರ ನಾನು ಸಹ ಬರ್ತೇನೆ ಮಾರೆ ಸ್ನಾನ ಮಾಡಿಸಲಿಕ್ಕೆ ಅಂತ ಹೇಳಿದೆ. ನಾನು ಹೋಗಲಿಲ್ಲ. ನನಗಂದರೆ ಇಲ್ಲದು ಒಂದು ಹೊತ್ತಿಗೆ ನಾನು ಬೆಳಿಗ್ಗೆ ನಾನು ಚಹಾ ಕುಡಿದಿಲ್ಲಿ ಆಶ್ರಮದಲ್ಲಿ ಖಾಲಿ ಚಹಾ ಕುಡಿಲಿಕ್ಕೆ ಬಂದ ಕೂಡಲೇ ಫೋನ್ ಬರ್ತೇನೆ, ನಿತ್ಯರು ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಹೋಗ್ತೇನೆ. ಚಹಾ ಬಿಟ್ಟು ಹೋಗ್ತೇನೆ ನಾನು, ನನಗೇನು ಇದಿಲ್ಲ. ಈ ಪುಣ್ಯ ಕಾರ್ಯಕ್ಕೆ ದೇವರು ಏನು ಕೊಟ್ಟರು ತಮಗೆ? ದೇವರು ಆರೋಗ್ಯ ಒಳ್ಳೆ ಕೊಟ್ಟಿದ್ದಾರೆ. ಓಹೋ, ಅದಕ್ಕಿಂತ ದೊಡ್ಡ ಆಸ್ತಿ ನನಗೆ ಯಾವುದೂ ಇಲ್ಲ. ಆರೋಗ್ಯ ಕೊಟ್ಟಿದ್ದೇನೆ, ಊಟ ಗೀಟಕ್ಕೆ ತೊಂದರೆ ಇಲ್ಲ, ಅದನ್ನು ಕೊಟ್ಟಿದ್ದಾರೆ. ಅದೇ ಮತ್ತೆ ಬೇರೆ ಏನು ಬೇಕು ನನಗೆ? ಮಲಗಲಿಕ್ಕೆ ಮನೆ ಕೊಟ್ಟಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಎಲ್ಲವರೂ ಕೊಟ್ಟಿದ್ದಾರೆ. ನನಗೇನು ಮತ್ತೆ ಆಗಬೇಕು? ಮಕ್ಕಳು ಹೆಂಡತಿ ಮಕ್ಕಳಿದ್ರೆ ಅವರಿಗೆ ಬೇಕು ಮದುವೆ ಆಗಬೇಕು, ಹಣ ಬೇಕು. ನಮಗೆ ಸಮಸ್ಯೆ ಇಲ್ಲ. ನನಗೆ ಸತ್ತರೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರೆ, ಅದು ಖಂಡಿತ ನನಗೆ ಗೊತ್ತುಂಟು. ಯಾರಾದರೂ ವಿನಯ ಇದ್ದಾನೆ ಅವಂತ ಕೇಳಿ ನಾನು ಹೇಳಿದೆ. ನನಗೆ ಬಿದ್ದರೆ ನನಗೆ ಆಶ್ರಮ ಗತಿ ಮಾರೆ, ನನ್ನನ್ನು ಸ್ವಲ್ಪ ನೋಡ್ಕೊಂಡು ಹೇಳಿದೆ ನನಗೆ. ಹಾಗೆ ಅಲ್ಲ ಯಾರು ಇಲ್ಲ, ನಮಗೆ ಏನು ಬೇಕಲ್ಲ ಸರ್, ನಾವು ಕೂಡ ಆಲೋಚನೆ ಮಾಡಬೇಕಲ್ಲ. ಈಗ ನಮಗೆ ಈಗ ಕೈಕಾಲು ಗಟ್ಟಿ ದೇವರು ಕೊಟ್ಟಿದ್ದಾರೆ, ಎಟ್ಲುವರೆಗೆ ಕೊಡ್ತಾನೆ ನನಗೆ ಅಲ್ವಾ? ಒಮ್ಮೆಲೆ ಚಂದ್ರವರಿಗೆ ಅಭಿನವ ನಿತ್ಯಾನಂದ ಒಳಕಾಡ ಆಗುವ ಅರ್ಹತೆಗಳು ಇದೆ, ಖಂಡಿತ ಇದೆ. ಯಾಕಂದ್ರೆ ತಾವು ಹೇಳಿದ ಮೇಲೆ ಮುಗಿಯಿತು. ಯಾಕಂದ್ರೆ ತಾವು ಅಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ಅಷ್ಟು ಇದ್ರಲ್ಲೇ ಇದು ಮಾಡಲೇ ನಾನು ಹೋಗುದು ನಾನು. ಓಕೆ, ಕೊನೆಯ ಮಾತೇನು ಸರ್ ನಮ್ಮ ವೀಕ್ಷಕರು? ಅಂದರೆ ನಮ್ಮ ಉಡುಪಿಯಲ್ಲಿ ತುಂಬಾ ಅಸಹಾಯಕ ಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿಗಳು ಸಿಗ್ತಾರೆ, ಅವರನ್ನು ರಕ್ಷಣೆ ಮಾಡ್ತೀವಿ. ನಮ್ಮಿಂದ ಎಷ್ಟಾಗುತ್ತೆ ಅಷ್ಟನ್ನು ನಾವು ಸೇವ್ ಮಾಡ್ತೀವಿ. ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಯಾರಾದರೂ ಹೊಸ ಬದುಕು ಆಶ್ರಮವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಉಡುಪಿಯ ಟೋಲ್ ಫ್ರೀ ಅಲ್ಲ 24x7 ಸೇವೆ ಮಾಡ್ತಿರೋಂಥ ನಿತ್ಯಾನಂದ ಸೇವೆ ಮಾಡಿದ್ರು ಆಗುತ್ತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಆಗುತ್ತೆ. ಹಾಗಂತ ನಮ್ಮ ಉಡುಪಿಯಲ್ಲಿ ಯಾರೋ ಭಿಕ್ಷುಕರು ಇದ್ದಾರೆ ಅಂತೇಳಿ ನಾವು ಭಿಕ್ಷೆ ಹಾಕುವುದನ್ನು ಬಿಟ್ಟು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರೋ ಕೆಲಸವನ್ನು ಪ್ರತಿಯೊಬ್ಬರು ಸಾರ್ವಜನಿಕರು ಮಾಡಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ನಿತ್ಯಾನಂದ ಒಳಕಾಡ್ರವ್ರಿಗೂ ಕೂಡ, ಯಾಕಂದರೆ ಒಂದು ಮದರ್ ತೆರೇಸರವರಂತಹ ಸೇವೆಯನ್ನೇ ನಿತ್ಯಾನಂದ ಒಳಕಾಡು ಮಾಡ್ತಾ ಇದ್ದಾರೆ. ಅದು ಬಹುತೇಕವಾಗಿ ಇಲ್ಲಿಯ ಜನರಿಗೆ ಪರಿಚಿತ ಆಗಿದೆ, ಪರಿಗಣಿತ ಆಗಿದೆ. ಬಟ್ ಇದು ರಾಜ್ಯ ಕೇಂದ್ರಗಳಿಗೆ ಪರಿಚಿತ ಮತ್ತು ಪರಿಗಣಿತ ಆದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಿಜವಾಗಿ ಅರ್ಹತೆಯನ್ನು ಅವರು ಮಾಡುವಂಥ ಸೇವೆನೇ ಭಾರತ ರತ್ನ ಪ್ರಶಸ್ತಿ. ಇಲ್ಲ ಸರ್, ನಿತ್ಯಾನಂದ ಒಳಗಡೆ ಇದು ಮುಖಸ್ತುತಿ. ಖಂಡಿತವಾಗಿ ಇಂಥ ಉಪಚಾರಗಳನ್ನು ಬಹುತೇಕವಾಗಿ ನಾನು ಕಂಡಂತೆ ಯಾರು ಮಾಡಲಿಕ್ಕಿಲ್ಲ. ಕೇವಲ ಒಂದು ಸಬ್ಜೆಕ್ಟ್ಗೆ ಸೀಮಿತವಾಗಿ ಮಾಡಿದ್ದಿರಬಹುದು ಕೆಲವರು ಉಪಚಾರ ಅಂತ ಸೇವೆಗಳನ್ನು. ಬಟ್ ಪ್ರಾಣಿಗಳ ಎಲ್ಲ ಸೇವೆ ಮಾಡ್ತಾರೆ, ಗಿಡಗಳನ್ನು ನೆಡ್ತಾರೆ, ಪೋಷಣೆ ಮಾಡ್ತಾರೆ, ಬಹಳ ಹೋರಾಟ ಮಾಡ್ತಾರೆ, ಪ್ರಾಣಿಗಳದ್ದು ಸೇವೆ ಮಾಡ್ತಾರೆ. ಅದಕ್ಕೆ ಏನಾದರೂ ಆಕ್ಸಿಡೆಂಟ್ ಆದರೆ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ಅಪರೂಪದ ಸಮಾಜ ಸೇವೆ, ಮಾದರಿ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಒಂದು ಹೇಳ್ತೇನೆ, ಒಂದು ಮಣಿಪಾಲದಲ್ಲಿ ಆಕ್ಸಿಡೆಂಟ್ ಆದ ಗೋವುಗಳಿಗೆ ಇಮಿಡಿಯೇಟ್ ಅವರು ಅದನ್ನು ಲಿಫ್ಟ್ ಮಾಡಿ ತಗೊಂಡು ಬಂದು ಅದಕ್ಕೆ ಒಬ್ಬರು ಡಾಕ್ಟ್ರನ್ನ ರೆಫರ್ ಮಾಡಿ ಅದಕ್ಕೆ 2 ಆರ್ಟಿಫಿಷಿಯಲ್ ಕಾಲು ಹಾಕಿದ ಒಂದು ಇತಿಹಾಸ ಕೂಡ ಇದೆ. ಅದು ತುಂಬ ಎಫರ್ಟ್ ಹಾಕಿತ್ತು. ಮತ್ತೆ ಇನ್ನೊಂದು ಗೋವಿಗೆ ಸೀಮಂತ ಕೂಡ ಮಾಡಿದರು. ತುಂಬ ಅವರು ಮಾಡಿದಂಥ ಸೇವೆಗಳು ತುಂಬ ಇವೆ. ಇವತ್ತು ಕರ್ನಾಟಕ ರತ್ನ ಆದರೂ ಸಿಗ್ಲಿ ಬಿಡೋಣ. ಸರಿ, ಈಗ ನಿತ್ಯಾನಂದ ಒಳಕಾಡ್ರವ್ರು ಏನು ಮಾತು ತಮ್ಮದು? ನಾನು ಯಾವ ಕರ್ನಾಟಕ ರತ್ನ ಭಾರತ ರತ್ನ ಅಪೇಕ್ಷಿಸೋ ನಾವು ಅಪೇಕ್ಷಿಸ್ತೇವೆ. ಈಗ ತಮ್ಮ ಸೇವೆಯನ್ನ ಗುರುತಿಸಿಕೊಂಡು ನಾವು ಅಪೇಕ್ಷಿಸ್ತೇವೆ, ಅವರಿಗೆ ಸಿಗಲಿ ಅನ್ನೋದು ಅದು ತಪ್ಪ. ನಾನು ಅಂತ ಹೇಳಿದ್ರೆ ನನಗೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾರೂ ಕೂಡ ಭಿಕ್ಷಾಟನೆ ಅಥವಾ ಅನ್ಯಿತರ ಯಾವ ರೀತಿಯಲ್ಲಿ ಕೂಡ ಅಲೆಮಾರಿಯಾಗಿ ನನ್ನ ಒಂದು ಧ್ಯೇಯ. ಅದರ ಪ್ರಕಾರ ನಾನು ನಮ್ಮ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ, ಒಳ್ಳೆ ದೊಡ್ಡ ರೀತಿಯಲ್ಲಿ ಬಂದು ನಾನು ಆ ರೀತಿಯಲ್ಲಿ ಮಾಡುವಂಥ ನಾವು ಕಲಿತೆ. ಯಾಕಂದ್ರೆ ನಾವು ಮಾಡಿ ತೋರಿಸಿ ಹೇಳುವವರು, ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತ ಹೇಳಿದರೆ ಅದು ನಮಗೆ ಆಗೋದಿಲ್ಲ. ನಾವು ಮಾಡಿ ತೋರಿಸಿ ನೀವು ಮತ್ತೆ ಹೇಳಬೇಕದನ್ನು. ಹೇಗೆ ನೆರವಾಗಬಹುದು? ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅವರು? ಅದು ನನಗೆ ಕಾಂಟ್ಯಾಕ್ಟ್ ನಿತ್ಯಾನಂದ ಒಳಕಾಡು ಅಂತ ಹೇಳಿದ್ರೆ ನನ್ನ ನಂಬರ್ ಇದೆ, 9911 ಮಾಡಿದ್ರೆ ಆಗ್ತದೆ. ಯಾವುದಕ್ಕಿದ್ರೆ ನಿರಂತರ 24 ಗಂಟೆಯೂ ನಾನು ರೆಡಿಯಾಗಿದ್ದೇನೆ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿತ್ಯಾನಂದ ಒಳಕಾಡ್ರವರೇ, ತಮ್ಮ ಮುಂದಿನ ಸೇವಾ ಯಾನ ಬಹಳಷ್ಟು ಉತ್ತಮವಾಗಿ ಹೋಗಲಿ, ಅದು ಸಮಾಜಕ್ಕೆ ಒಂದಷ್ಟು ಕೊಡುಗೆಯಾಗಿ ಸಲ್ಲಿ ಮತ್ತು ತಮ್ಮ ಕಾರ್ಯಕ್ರಮಗಳು ಅದು ಮುಂದುವರಿತದೆ ಅನ್ನೋದು ಎಲ್ರಿಗೂ ಗೊತ್ತು, ಮುಂದುವರಿದಿದೆ ಮತ್ತು ಬಹಳಷ್ಟು ಒಂದು ರೀತಿಯ ವ್ಯಾಪ್ತಿಯನ್ನು ದಾಟಿ ಹೋಗ್ತಾವು ಕೂಡ ಇದೆ. ಅದು ಇನ್ನಷ್ಟು ವಿಸ್ತರಿಸಲಿ ಅನ್ನೋದು ನಮ್ಮ ಆಶಯ. ಸಮಾಜ ಸೇವೆಯನ್ನು ಉಸಿರಾಗಿ ಸ್ವೀಕರಿಸಿಕೊಂಡಿದ್ದೀರಾ. ತಮ್ಮ ಆ ಒಂದು ಶುದ್ಧ ನಿಷ್ಕಲ್ಮಶ ನಿಸ್ವಾರ್ಥ ಮನಸ್ಸಿಗಾಗಿ ಮತ್ತು ತಮ್ಮ ಪರಮ ಪುಣ್ಯ ಕಾರ್ಯಕ್ರಮಕ್ಕಾಗಿ ಮತ್ತು ತಮ್ಮ ಇಲ್ಲಿಯ ಉಪಸ್ಥಿತಿಗಾಗಿ ಧನ್ಯವಾದಗಳು, ನಮಸ್ಕಾರ. ಹಾಗೆ ನೀವು ವಿನಯಚಂದ್ರ ಶಾಸ್ತಾನ್ರವರು ಈಗ
ಮುಂದಡಿಯನ್ನು ಇಟ್ಟಿದ್ದೀರಾ, ಮುನ್ನುಡಿಯನ್ನು ಬರೆದಿದ್ದೀರಾ. ಸಮಾಜ ಸೇವೆಗೆ ಈಗ ಒಂದಷ್ಟು ಈಗ ನನ್ನ ಲೆಕ್ಕದಲ್ಲಿ ಅಂಬೆಗಾಲ ಹಾಕ್ತಾ ಇದ್ದೀರಾ. ಇವರು ದಾಪುಗಾಲ ಹಾಕ್ತಾ ಇದ್ದಾರೆ, ತಾವು ಅಂಬೆಗಾಲ ಹಾಕ್ತಾ ಇದ್ದೀರಾ. ಬಟ್ ಅಂಬೆಗಾಲು ಮುಂದಿನ ದಿನಗಳಲ್ಲಿ ದಾಪುಗಾಲ ಆಗಿ ಪರಿವರ್ತಿತಗೊಂಡು ಆ ಮೂಲಕವಾಗಿ ಸಮಾಜ ಸುಭಿಕ್ಷೆಯಿಂದ ಸಾಗಲಿ, ಭಿಕ್ಷುಕರು ಅಥವಾ ನಿರ್ಗತಿಕರು ಮತ್ತು ಅನಾಥರು ಒಂದು ಕೂಡ ಉತ್ತಮ ಬದುಕನ್ನು ಕಲ್ಪಿಸಿಕೊಳ್ಳಿ, ಆ ಮೂಲಕವಾಗಿ ಪುಣ್ಯ ಸಂಪಾದನೆಯ ಕೀರ್ತಿ ತಮಗೆ ಲಭಿಸಲಿ ಅನ್ನುವಂಥ ಆಕಾಂಕ್ಷೆ ನಮ್ಮದು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ. ವೀಕ್ಷಕರೇ, ಇಬ್ಬರು ಕೂಡ ಸಮಾಜ ಸೇವಕರು. ಈಗಾಗಲೇ ಹೇಳಿದಂತೆ ಉಡುಪಿಯಲ್ಲಿ ಸಮಾಜ ಸೇವೆಯನ್ನು ಮಾಡುವಲ್ಲಿ ಇವರ ಬಹಳಷ್ಟು ಕಾರ್ಯಗಳು ಬಹುತೇಕವಾಗಿ ಶ್ಲಾಘನಾರ್ಹವಾದಂಥ ಕಾರ್ಯಕ್ರಮಗಳೇ. ಪ್ರಾಣಿಗಳಿಗೆ ಅಂತ್ಯ ಸಂಸ್ಕಾರ, ಪ್ರಾಣಿಗಳಿಗೆ ಉಪಚಾರ ಮತ್ತು ನಿರ್ಗತಿಕರಿಗೆ ಉಪಚಾರ, ಈ ಮಾದರಿ ಕಾರ್ಯಕ್ರಮ ರಾಜ್ಯದಾದ್ಯಂತ ವಿಸ್ತರಿಸಲಿಕ್ಕೆ ಈ ಕಾರ್ಯಕ್ರಮ ಪ್ರೇರಣೆಯಾಗಲಿ ಅನ್ನೋದೊಂದು ನಮ್ಮದು ಆಶಯ. ಬೇರೆ ಬೇರೆ ಹೊಸ ಹೊಸ ತಲೆಮಾರು ಈ ಸಮಾಜ ಸೇವೆಯತ್ತ ಆಸಕ್ತಿಯನ್ನು ಬೆಳೆಸಲಿ ಮತ್ತು ಸಮಾಜ ಸೇವೆಗೆ ಒಂದಷ್ಟಾದರೂ ಅಳಿಲು ಸೇವೆಯನ್ನು ನೀಡುವಂಥ ಪ್ರಯತ್ನದಲ್ಲಾದರೂ ಮುಂದುವರಿಯಲಿ ಎನ್ನುವಂಥ ಆಕಾಂಕ್ಷೆ ನಮ್ಮದು. ಈ ಹಿನ್ನೆಲೆಯಲ್ಲಿ ತಮ್ಮ ಪೋಷಕರು ಮಕ್ಕಳಿಗೆ ಸಮಾಜ ಸೇವೆಯ ಒಂದು ಮೌಲ್ಯವನ್ನು, ಸಮಾಜ ಸೇವೆಯ ಮಹತ್ವವನ್ನು ಹೇಳುವಂಥ ಪ್ರಯತ್ನ ನಿಮ್ಮದಾಗಲಿ ಅನ್ನುವಂಥ ಅಪೇಕ್ಷೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.